ಕೋಕೋನಟ್ ಮತ್ತು ಕಾಯಿಲ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸೊ ಇಲ್ಲಿ ನಾರ್ಮಲಿ ಕೋಕೋನಟ್ ಪ್ರಾಡಕ್ಟ್ಸಲ್ಲಿ ಎಲ್ಲ ಪ್ರಾಡಕ್ಟು ಎಕ್ಸ್ಪೋರ್ಟ್ ಆಗುತ್ತೆ. ಕಾಯಿಗಳು ಇರ್ಬೋದು, ಕಾಯಿಗಳ ಜೊತೆಗೆ ಬಂದಿರೋ ಪ್ರಾಡಕ್ಟ್ಸ್ ಇರ್ಬೋದು, ಕಾಯಿರ್ ಇರ್ಬೋದು, ಅಥವಾ ಅದರಿಂದ ಮಾಡಿರೋ ರೋಪ್ಗಳಿರ್ಬೋದು, ಅಥವಾ ಅದರಿಂದ ಬಂದಿರೋ ಕೋಕೋ ಪಿಟ್ ಆಗಿರ್ಬೋದು, ಎಲ್ಲವೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇವಾಗ ಜನಕ್ಕೆ ಏನು ಅನ್ಸುತ್ತೆ, ಕಾಯಿಗಳು ಅಂತಂದರೆ ಸರ್ ನಮ್ಮ ಕಾಯಿಗಳು ಒಳ್ಳೆ ರೇಟಲ್ಲಿ ಮಾರ್ಕೆಟಲ್ಲಿ ಹೋಗಿಬಿಡುತ್ತೆ, ಬೇರೆ ಕಡೆ ಅದಕ್ಕಿಂತ ಒಳ್ಳೆ ರೇಟ್ ಸಿಗುತ್ತೋ ಇಲ್ವೋ, ಅಥವಾ ಒಂದು ವೇಳೆ ನಾವು ಈ ಕಾಯಿಗಳಂತಂದರೆ ನಾರ್ಮಲಿ ಎಲ್ಲ ತಮಿಳ್ನಾಡು ಕೇರಳ ಕಡೆ ಇರೋ ಕಾಯಿಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ನಮ್ಮ ಕಡೆ ಕಾಯಿಗಳು ಎಲ್ಲೂ ಎಕ್ಸ್ಪೋರ್ಟ್ ಆಗಲ್ಲ. ಸೊ ಈ ಕರ್ನಾಟಕದಿಂದ ನೀವು ಎಕ್ಸ್ಪೋರ್ಟ್ ಮಾಡೋದಾದರೆ ಈ ಪ್ರಾಡಕ್ಟ್ಗಳ ಬಗ್ಗೆ ನಾಲೆಜ್ ಇರಬೇಕು ಒಂದು. ಎರಡನೇದು, ಎಲ್ಲ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಜಸ್ಟ್ ಏನಂತಂದರೆ ಮಾರ್ಕೆಟ್ ಯಾವ ಥರ ಇದೆ, ಈಗ ಚೈನಾಗಳಿಗಾದರೆ ನಾವು ಟಿಪ್ಟೂರ್ ಕಾಯಿಗಳನ್ನ ಕಳಿಸ್ಕೊಡ್ತೇವೆ, ಅದು ಕೂಡ ತುಂಬ ವೆರೈಟೀಸ್ ಇರುತ್ತೆ, ತುಂಬ ಪ್ರಾಡಕ್ಟ್ಸ್ ಇರುತ್ತೆ. ಇವಾಗ ನೋಡಿ, ಈ ದುಬೈ ಮಾರ್ಕೆಟಿಗೆ ಹೋಗೋ ಕಾಯಿಗಳು, ನಮ್ಮ ಬೇರೆ ಮಾರ್ಕೆಟಿಗೆ ಬೇಕಾಗಿರೋ ಕಾಯಿಗಳು, ಅಷ್ಟು ಚಿಕ್ಕ ಕಾಯಿಗಳು ನಮ್ಮಲ್ಲಿ ಬೆಳೆಯಲ್ಲ. ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 900 ಗ್ರಾಮ್ ಹತ್ರ ಬರುತ್ತೆ. ಈಗ ನೀವು ಇದು ಪೊಲಾಚಿ ಕಾಯಿಗಳಾದರೆ ನಿಮಗೆ ಆಲ್ಮೋಸ್ಟ್ 400 to 600 700 ಹೆಚ್ಚಂದರೆ ಇಡೀ ಇದರಲ್ಲಿ ಆ ರೇಂಜಿಗೆ ಸಿಕ್ಬಿಡುತ್ತೆ. ಅದೇ ನಮ್ಮ ಕಾಯಿಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಬಟ್ ಆದರೆ ಒಳ್ಳೆ ದೊಡ್ಡ ಸೈಜ್ ಇರುತ್ತೆ, ಒಳ್ಳೆ ಪ್ರೈಸ್ ಬೇಕಾಗುತ್ತೆ. ಆ ಪ್ರೈಸ್ಗಳು ನಾರ್ಮಲಿ ಮಾರ್ಕೆಟ್ಗಳು ಕೊಡೋಕ್ಕಾಗಲ್ಲ. ಹಾಗಂತ ಹೇಳ್ಬಿಟ್ಟು ನಮ್ಮ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ನಮ್ಮ ಪ್ರಾಡಕ್ಟ್ಗಳನ್ನ ಬೇರೆ ವಿಷಯಕ್ಕೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಒಂದು ಟಿಪ್ಟೂರ್ ಕಾಯಿಗಳು, ಇನ್ನೊಂದು ಚನ್ನರಾಯಪಟ್ಟಣ ಹಾಸನದ ಬೆಲ್ಟಲ್ಲಿ ಕಾಯಿಗಳೆಲ್ಲ ಬರುತ್ತೆ. ಸೊ ಇವಾಗ ಏನಂತಂದರೆ ಇಡೀ ಕಂಟೈನರ್ ಲೋಡ್ ತಕ್ಕಂಗೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಯಾವಾಗಲೂ ಏನಾಗುತ್ತೆ, ನಾವು ತುಂಬ ಜನಕ್ಕೆ ಕನ್ಸಲ್ಟ್ ಮಾಡಿರೋದಿದೆ, ಹಾಸನದ ಹುಡುಗರು ಎಲ್ಲರೂ ಬಂದಿದ್ದರು. ಸೊ ಪ್ರಾಬ್ಲಮ್ ಏನಂತಂದರೆ, ಈ ಕಾಯಿಗಳನ್ನ ನಾವು ಏನು ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ಕೊಳ್ತೇವೆ, ಒಂದು ತೋಟದಿಂದ ನಾವು ಒಂದು 5-6 ಸಾವಿರಗಳ ಕಾಯಿ ಬರುತ್ತೆ ಅಂತ. ಈಗ 5-6 ಸಾವಿರಗಳ ಕಾಯಿಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಹಾಕಬೇಕು, ಅದನ್ನು ಮ್ಯಾನೇಜ್ ಹೇಗೆ ಮಾಡಬೇಕು, ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ನಾರ್ಮಲಿ ವರ್ಕೌಟ್ ಆಗೋಲ್ಲ. ಮಿನಿಮಮ್ ಒಂದು 22,000 ಮಿನಿಮಮ್ ಕಾಯಿಗಳು ಹೆಚ್ಚು ಕಡಿಮೆ ಆ ರೇಂಜಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಒಂದು ಕಂಟೈನರ್ಗೆ ಹೋಗ್ಬೇಕಂದಾಗ ಹೆಚ್ಚು ಕಡಿಮೆ 20,000ದಿಂದ 24,000 kg ಈ ಕ್ಯಾಲ್ಕುಲೇಷನ್ ನೀವು ಬೇಸಿಕ್ಕಾಗಿ ಇಟ್ಕೊಂಡು ಹೋದರೆ ಅಷ್ಟು ಕಂಟೈನರ್ಲಿ ಹೋಗುತ್ತೆ. ಅಂದರೆ ಅದರಲ್ಲಿ ನಮ್ಮ ಕಾಯಿಗಳು ಎಷ್ಟು, ಅದನ್ನು ತೂಕ ಮಾಡಿ ನೋಡಿದ್ರೆ ಎಷ್ಟಾಗುತ್ತೆ, ಎಷ್ಟು ಬ್ಯಾಗ್ಗಳು ಹೋಗ್ಬೋದು, ಅಥವಾ ಯಾವ ಸೈಜಲ್ಲಿ ಹೋಗ್ಬೋದು, ಅಥವಾ ಯಾವ ಇಂಟೆನ್ಷನ್ನಿಂದ ನೀವು ಅದನ್ನು ಚಾಪ್ ಮಾಡಿರ್ತೀರ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಈಗ ಪೊಲಾಚಿ ಕಾಯಿಗಳು ಚಿಕ್ಕದಿರುತ್ತೆ, ಕ್ವಾಂಟಿಟಿ ಹೆಚ್ಚಿಗೆ ಆಗ್ಬೋದು, ಬಟ್ ನಮ್ಮ ಕಾಯಿಗಳು ಸ್ವಲ್ಪ ದೊಡ್ಡದಿರುತ್ತೆ. ಅದನ್ನೆಲ್ಲ ಹೇಗೆ ಎಕ್ಸ್ಪೋರ್ಟ್ ಮಾಡೋದು, ಅದನ್ನೆಲ್ಲ ಯಾವ ಥರ ನಾವು ಬಾಯರ್ಸ್ಗಳನ್ನ ಹುಡ್ಕೋದು, ಅದೆಲ್ಲ ಕೆಲಸ ಇರುತ್ತೆ. ಬಟ್ ಆದರೆ ಮಾರ್ಕೆಟ್ ಚೆನ್ನಾಗಿದೆಯಾ, ಮಾರ್ಕೆಟ್ ಚೆನ್ನಾಗಿದೆ, ಬೆಳೀತಾ ಇದೆ, ಬೆಳೆಯೋ ಮಾರ್ಕೆಟು, ತುಂಬ ಒಳ್ಳೆ ಮಾರ್ಜಿನಲ್ಲಿ ನಾವು ವರ್ಕ್ ಮಾಡ್ತಾ ಇರೋ ಮಾರ್ಕೆಟು. ಆಲ್ಮೋಸ್ಟ್ ಇವಾಗ ಗ್ಲೋಬಲಲ್ಲಿ ಕಾಯಿಗಳಂತಂದರೆ ನಮ್ಮ ಕಡೆ ಕಾಯಿಗಳೇ ಹೋಗೋದು. ಹೆಚ್ಚಾಗಿ 85 to 90% ನಾವು ಮಾರ್ಕೆಟ್ ಕಾಯಿರ್ ಬಿಸ್ನೆಸ್ ಅಂತೂ ನಮ್ಮ ಹತ್ರನೇ ಇದೆ, ಕಾಯಿಗಳ ಬಿಸ್ನೆಸ್ಸು ನಮ್ಮ ಹತ್ರನೇ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇದೆಲ್ಲ ಬೆಳೆಯೋ ಬಿಸ್ನೆಸ್ಸು. ಇದರಲ್ಲಿ ಏನಾದರೂ ನೀವು ಕೆಲಸ ಮಾಡೋದಾದರೆ ದಯಮಾಡಿ ಮಾಡಿ. ಇದರಲ್ಲಿ ಯಾವ್ಯಾವ ಥರದ ಪ್ರಾಡಕ್ಟ್ಸ್ಗಳನ್ನ ನೀವು ನೋಡ್ಬೋದು. ಒಂದು ಕಾಯಿರ್ ಪ್ರಾಡಕ್ಟ್ಸ್ ಇದೆ, ಇದರಲ್ಲಿ ನೀವು ಕೋಕೋಪಿಟ್ ಆಗಿರ್ಬೋದು, ಕಾಯಿರ್ ಪಿಟ್ ಆಗಿರ್ಬೋದು, ಬ್ಲಾಕ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಯಾನ್ ಆಗಿರ್ಬೋದು, ಟ್ವಿಸ್ಟ್ ಆಗಿರ್ಬೋದು, ರೋಪ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಇದನ್ನೆಲ್ಲವನ್ನು ನೀವು ಮಾಡ್ಬೋದು. ಇವಾಗ ಈವನ್ ಮ್ಯಾಟ್ರೆಸಸ್ ಕೂಡ ಕಾಯರ್ ಬರುತ್ತೆ, ಅದನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ನೀವು ವ್ಯಾಲ್ಯೂ ಆ್ಯಡೆಡಿಗೆ ಹೋಗೋದಾದರೆ ಇದರದ್ದು ನಾರ್ಮಲಿ ಕೋಕೋಪಿಟ್ ವಾಶ್ಡ್ ಬರುತ್ತೆ, ಮಿಕ್ಸ್ಡ್ ಬರುತ್ತೆ, ಬಫ್ಡ್ ಬರುತ್ತೆ, ಅದರಲ್ಲಿ ನೀವು ಚಿಪ್ಸ್ ಬರುತ್ತೆ, ಬ್ಯಾಗ್ಗಳಾಗಿರ್ಬೋದು, ಟೆಕ್ಸ್ಟೈಲ್ ಬಟ್ಟೆಗಳನ್ನೆಲ್ಲ ಮಾಡ್ತಾರೆ. ಸೊ ಆ ಥರದ್ದು ಏನಾದರೂ ನೀವು ಮಾಡೋದಾದರೆ ಅದನ್ನು ಕೂಡ ನೋಡ್ಕೊಳ್ಬೋದು. ಆಮೇಲೆ ನಿಮಗೆ ಬೇರೆ ಫ್ರೆಶ್ಶು ಇದೆಲ್ಲ ಫ್ರೆಶ್ ನಾರ್ಮಲಿ ಏನಂತಂದರೆ ನೀವು ಹೊಸ್ದಾಗಿ ಮಾಡ್ತಾಯಿದ್ರೆ ದಯಮಾಡಿ ಈ ಫ್ರೆಶ್ಶು ಸೆಮಿ ಹಸ್ಕ್ಡು ಸ್ವಲ್ಪ ದೂರ ಇದ್ದಷ್ಟು ನಿಮ್ಗೆ ಒಳ್ಳೆಯದು. ಯಾಕಂದರೆ ಏನಾಗುತ್ತೆ, ಈ ಕಾಯಿಗಳು ಮುಟ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಂದರೆ ಒಂದು ಅದರಲ್ಲಿ ಹೂ ಬಂದುಬಿಡುತ್ತೆ, ಇಲ್ಲ ಅಂದರೆ ಮೊಳಕೆ ಹೊಡ್ಕೊಂಡು ಆಗ ಗಿಡ ಹಾಕೋ ಲೆಕ್ಕದಲ್ಲಿ ಅದು ಬಂದಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಈ ಥರದ್ದು ವರ್ಕೌಟ್ ಆಗೋಲ್ಲ. ಸೊ ಆದಷ್ಟು ನಿಮ್ಗೇನಾದರೂ ಕಂಟ್ರೋಲ್ ಇತ್ತು, ಯಾವಾಗ ಏನು ಹೇಗೆ ಕ್ಲೈಮೇಟ್ ಎಲ್ಲ ನೋಡಿಕೊಂಡು ಅದರ ಮೆಚಾರಿಟಿ ನೋಡಿಕೊಂಡು ನೀವು ಕರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ನೋದಾದರೆ ಮಾಡಿ. ಇಲ್ಲ ಅಂತಂದರೆ ದಯಮಾಡಿ ಈ ಫ್ರೆಶ್ ಏನಿದೆಯಲ್ಲ, ನಾವು ಈ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಏನು ಕಾಯಿಗಳನ್ನ ಹೊಡಿತೇವೆ ಅದನ್ನು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಎಕ್ಸ್ಪೋರ್ಟ್ ಮಾಡೋ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಅದರಲ್ಲಿ ಡೈವರ್ಸಿಫೈಡ್ ಇವಾಗ ಫಿನಿಶ್ ಗುಡ್ಸ್ ಆದರೆ ನೀವೇನು ಮಾಡ್ಬೋದು, ಚಾರ್ಕೋಲ್ ಆಗಿರ್ಬೋದು, ಆ್ಯಕ್ಟಿವ್ ಕಾರ್ಬನ್ ಆಗಿರ್ಬೋದು, ವರ್ಜಿನ್ ಕೋಕೋನಟ್ ಆಯಿಲ್ ಇರ್ಬೋದು, ಕೋಕೋನಟ್ ಮಿಲ್ಕ್ ಇರ್ಬೋದು, ಕ್ರೀಮ್ ಇರ್ಬೋದು, ಪೌಡರ್ ಇರ್ಬೋದು, ವಾಟರ್ ಇರ್ಬೋದು, ಶುಗರ್ ಇರ್ಬೋದು, ವೆನೆಗರ್ ಇರ್ಬೋದು, ಮ್ಯಾಟ್ರೈಸಸ್ಸು, ಹ್ಯಾಂಡಿಕ್ರಾಫ್ಟಲ್ಲಿ ಆ ಕೊಬ್ಬರಿ ಚಿಪ್ ಅಂತ ಏನು ಹೇಳ್ತೀವಲ್ಲ, ಆ ಚಿಪ್ ಮೇಲೂ ಕರೆಕ್ಟಾಗಿ ಕೆಲಸ ಮಾಡಿದರೆ ಅದನ್ನು ಕೂಡ ಬೌಲ್ ಮಾಡ್ಬೋದು, ಕಪ್ ಮಾಡ್ಬೋದು, ಅದನ್ನು ಆರ್ನಮೆಂಟ್ಸ್ ಮಾಡ್ಬೋದು, ಪ್ರತಿಯೊಂದು ವರ್ಕ್ ಆಗುತ್ತೆ. ಸೊ ಯಾವುದೂ ಪ್ರಾಡಕ್ಟು ಗಿಡದಲ್ಲಿ ಬೆಳೆದಿರೋದು ಅಥವಾ ಜೊತೆಗೆ ಬಂದಿರೋದು ಯಾವುದೂ ಕಸ ಅಲ್ಲ, ಎಲ್ಲವೂ ಕೂಡ ಯೂಸ್ ಆಗುತ್ತೆ. ಈವನ್ ನೀವು ಪೊರಕೆ ಕೂಡ ಮಾಡ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಆರಾಮಾಗಿ ಬೆಳೀತಾ ಇರೋ ಮಾರ್ಕೆಟು, ಒಳ್ಳೆ ಮಾರ್ಕೆಟು, ಸ್ವಲ್ಪ ಮಾರ್ಜಿನ್ಸು ಕಾಂಪಿಟೇಟಿವು ಸ್ವಲ್ಪ ಕಡಿಮೆ ಇರುವಂಥ ಮಾರ್ಕೆಟ್ ನೋಡ್ಕೊಳ್ಳಿ. ನಿಮಗೆ
ಏನು ಅಂತಂದರೆ ಅಷ್ಟು ದೊಡ್ಡ ಕಾಂಪಿಟೇಷನ್ ಇಲ್ಲಿ ಸಿಗಲ್ಲ. ಯಾಕೆಂದರೆ ಒಂದೇನಿದ್ರು ಕೂಡ ಎಲ್ಲ ಇಂಡಿಯನ್ಸೇ, ಆಚೆದವ್ರು ಯಾರು ನಿಮಗೇನೋ ಕಾಂಪಿಟೇಷನ್ ಕೊಡುವಂಥ ಲೆಕ್ಕದಲ್ಲಿ ಇಲ್ಲಿ ಯಾರೂ ಇರಲ್ಲ. ಸೊ ಅದು ನಿಮಗೆ ವರ್ಕ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ಮೇನ್ ಆಗಿ ಬರೋದು ಟೈರ್ 1 ಅಂದರೆ 3 ಕ್ಯಾಟಗರಿ ಮಾಡಿದ್ದೇವೆ. 3 ಕ್ಯಾಟಗರಿಯಲ್ಲಿ ನೀವು ಯಾವುದಾದ್ರು ಒಂದು ಕ್ಯಾಟಗರಿ ಹಿಡ್ಕೊಂಡು ಬೆಳೀತಾ ಹೋಗ್ಬೋದು. ಇಲ್ಲಾಂದರೆ 3 ಕ್ಯಾಟಗರಿನೂ ಮಾಡ್ಬೋದು, ಬಟ್ ಏನಂತಂದರೆ ತುಂಬ ಪ್ರಾಡಕ್ಟ್ನ ಹೆಚ್ಚಿಗೆ ಮಾಡಿಕೊಂಡ್ರೆ ಯಾವ ಕೆಲಸನೂ ಕರೆಕ್ಟಾಗಿ ಆಗಲ್ಲ. ಅದಕ್ಕೆ ಒಂದು ವೆಬ್ಸೈಟು, ಒಂದು ಪ್ರಾಡಕ್ಟು, ಒಂದು ಮಾರ್ಕೆಟ್ನ ಕರೆಕ್ಟಾಗಿ ಹಿಡ್ಕೊಂಡು ಬೆಳೆಸ್ಕೊಂಡು ಅದ್ಮೇಲೆ ನೀವು ಬೇಕಾದ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಒಂದೇ ಸರಿ 2 ಟ್ರೈನ್ಗಳನ್ನ ಹತ್ತೋದ್ರಲ್ಲಿ ಏನೂ ಅರ್ಥ ಇಲ್ಲ. ಒಂದು ಟ್ರೈನ್ ಹತ್ಕೊಂಡು ಒಂದು ಕಡೆ ಮುಟ್ಕೊಳ್ಳಿ, ಅದಾದಮೇಲೆ ಇನ್ನೊಂದು ಟ್ರೈನನ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, 2 ಟ್ರೈನಿನ ನಡುವೆ ಕಾಲಿಟ್ಕೊಂಡು ಕಂಬ ಕೊಡ್ಕೊಂಡು ಸಾಯಬೇಕಾಗತ್ತೆ. ಓಕೆ, ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಲೂಸ್ ಇರ್ಬೋದು, ಕೊಕೊಪಿಟ್ಟು, ಆಮೇಲೆ ಬ್ಲಾಕ್ಸ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದರಿಂದ ಎಲ್ಲ ಈ ಪ್ರತಿಯೊಂದು ಎಚ್ ಎಸ್ ಕೋಡ್ ಇದೆ. FOB ಪ್ರೈಸಸ್ ನಿಮ್ಮ ರೆಫರೆನ್ಸಿಗಿದೆ. ಇವಾಗ FOB ಪ್ರೈಸಸ್ಸು ಎಕ್ಸ್ವರ್ಕ್ಸ್ ಪ್ರೈಸಸಲ್ಲಿ ತುಂಬ ವ್ಯತ್ಯಾಸ ಬರುತ್ತೆ. FOB ಪ್ರೈಸಸ್ ಅಂದರೆ ನೀವು ಪೋರ್ಟಲ್ಲಿ ಏನು ಮಾರ್ತಿರಲ್ಲ, ಪೋರ್ಟಿಗೆ ತೊಗೊಂಡು ಬಂದು ಮಾರೋದೇನಿದೆಯಲ್ಲ ಆ ರೇಟು. ಈಗ ನಿಮ್ಮ ಜಾಗದಲ್ಲಿ ಏನು ರೇಟ್ ಇದೆ ಅದನ್ನು ನೀವೇ ಡಿಸೈಡ್ ಮಾಡಬೇಕು, ಎಷ್ಟು ಮಾರ್ಜಿನ್ಸ್ ಇರುತ್ತೆ ಏನಂತ. ನಾರ್ಮಲಿ ಸ್ವಲ್ಪ ಡೀಟೇಲ್ಗಳು ಇನ್ನೂ ಹೋದರೆ ಮಾತ್ರ ನಿಮಗೆ ಅದು ಎಕ್ಸ್ವರ್ಕ್ಸ್ ಪ್ರೈಸಿಂಗ್ ಸಿಗುತ್ತೆ. ಇಲ್ಲಾಂದರೆ ನಾರ್ಮಲಿ FOB ಪ್ರೈಸಸ್ಗಳು ಮಾತ್ರ ನಿಮಗೆ ಪಬ್ಲಿಕ್ ಪೋರ್ಟಲಲ್ಲಿ ಸಿಗುತ್ತೆ. ಸೊ ಇಲ್ಲಿರೋದು FOB ಪ್ರೈಸಸ್ಸು, CIF ಪ್ರೈಸಸ್ ನೀವು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಅಥವಾ US ಆಗಿರ್ಬೋದು, ಇದನ್ನು ನೀವು ನೋಡ್ಕೊಳ್ಬೋದು. ಸೊ ಮಾರ್ಜಿನ್ಸ್ ಬಂದು ಈ ಮಾರ್ಜಿನ್ಸಲ್ಲಿ ನೀವು ವರ್ಕ್ ಮಾಡ್ಬೋದು. ಸೊ ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಕ್ವಾಲಿಟೀಸ್ ಬರುತ್ತೆ, ಕ್ವಾಂಟಿಟಿ ಬರುತ್ತೆ, ಸ್ಟ್ರೆಂತ್ ಬರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಬೆನಿಫಿಟ್ ಏನಿದೆ, ನಿಮ್ಮ ಪ್ರಾಡಕ್ಟ್ ಯಾವುದ್ರಲ್ಲಿ ಚೆನ್ನಾಗಿದೆ, ಇದನ್ನು ಯಾವುದು ಕೂಡ ನನಗೆ ಚೆನ್ನಾಗಿದೆ ಅಂತಂದರೆ ನನ್ನ ಫಾರ್ಮಲ್ಲಿ ಬೆಳಿತೇವೆ, ನಾವು ಯಾವ ಥರ ಬೆಳೆದಿದ್ದೇವೆ ನಮ್ಗೆ ಗೊತ್ತಿದೆ, ಹಾಗಾಗಿ ಇದು ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಏನೇ ಇದ್ರೂ ಕೂಡ ಟೆಸ್ಟ್ ಮಾಡಿಸಿ ಆ ರಿಪೋರ್ಟ್ನ ಇಟ್ಕೊಂಡು ನೀವು ಮಾತಾಡಿದ್ರೆ, ಇವಾಗ ನಮ್ಮ ಹುಡುಗ ಬುದ್ಧಿವಂತ ಅನ್ನೋದು ಹೇಗೆ, ನೀವು ಹೇಳ್ತಿದ್ದಾರೆ ನಿಮ್ಮ ಮಗ ಅಂದರೆ ಹೆತ್ತವ್ರಿಗೆ ಹೆಗ್ಣನೂ ಮುದ್ದೆ. ಬಟ್ ಆದರೆ ಬಿಸ್ನೆಸ್ಸಿಗೆ ಬಂದಾಗ ನಮ್ಮ ಪ್ರಾಡಕ್ಟ್ಗಳು ಏನು ಚೆನ್ನಾಗಿದೆ ಅನ್ನೋದನ್ನು ನಾವು ರಿಪೋರ್ಟ್ಸ್ ಥ್ರೂ ಹೇಳ್ತೇವೆ. ಸೊ ಆದಷ್ಟು ನೀವು ರಿಪೋರ್ಟ್ನ ರೆಡಿ ಮಾಡಿಸ್ಕೊಂಡು ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿಕೊಂಡು ರಿಪೋರ್ಟ್ನ ನೀವು ಮಾರ್ಕೆಟಿಗೆ ತೊಗೊಂಡೋದ್ರೆ ಜನ ನೋಡ್ತಾರೆ, ಇಷ್ಟ ಆಯಿತು, ಪ್ರೈಸ್ನ ಕೇಳ್ತಾರೆ, ಪ್ರೈಸ್ ಕೊಡಿ, ವರ್ಕೌಟ್ ಆಯಿತು, ನೆಗೋಷಿಯೇಟ್ ಮಾಡಿ ಫೈನಲ್ ಮಾಡ್ಕೊಂಡು ಆರ್ಡರ್ನ ಎತ್ಕೊಳ್ಳಿ. ಹೇಳಿದೆ ಸಲೀಸಾಗಿರಲ್ಲ, ಬಟ್ ಆದರೂ ಮಾಡ್ಬೋದು. ಸೊ ಟೈರ್ 2 ಪ್ರಾಡಕ್ಟ್ಸ್ ಆದರೆ ಇಲ್ಲಿ ನಿಮಗೆ ಇದು ವಾಸ್ಟ್ ಇರ್ಬೋದು ಅಥವಾ ಯುಟಿಲಿಟಿ ಮೇಲೆ ಪ್ರಾಡಕ್ಟ್ ಯಾವ ಲೆವೆಲ್ಗೆ ಯೂಸ್ ಆಗುತ್ತೆ ಅದ್ರ ಮೇಲೆ ಎಲ್ಲ ಚೇಂಜಸ್ ಆಗುತ್ತೆ. ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಚಿಪ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಸ್ಲ್ಯಾಬ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಲಾಗ್ಸ್ ಆಗಿರ್ಬೋದು, ಅಥವಾ ಫ್ರೆಶ್ ಕೊಕೊನಟ್ಟು, ಸೆಮಿ ಅಷ್ಟು ಡೆಸೆಕ್ಟೆಡ್, ಇದು 3 ಒಂದು ಸ್ವಲ್ಪ ನೀವು ಆದಷ್ಟು ಬಿಟ್ಟಷ್ಟು ನನಗೆ ಒಳ್ಳೆಯದು. ನೋಡ್ಕೊಳ್ಳಿ, ನಿಮಗೆ ಮಾಡೋ ಕೆಪಾಸಿಟಿ ಇತ್ತು ಮಾಡಿ, ಇಲ್ಲ ಅಂದರೆ ದಯಮಾಡಿ ಬರೀ ಮಾರ್ಜಿನ್ಗಳನ್ನ ನೋಡಿಕೊಂಡು ಅಥವಾ ಸಲೀಸಾಗಿ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ಮಾರ್ಕೆಟಿಗೆ ಇಳಿಯೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಎಲ್ಲ ಕಾಯಿಗಳನ್ನ ಜೋಡಿಸ್ಕೊಂಡು ತಂದು ಒಂದೇ ಜಾಗಕ್ಕೆ ಇಟ್ಕೊಂಡು ಅದು ಎಲ್ಲವೂ ಕೂಡ ಒಂದೇ ಟೈಮಲ್ಲಿ ಉದುರಿರಲ್ಲ. ಒಂದು 4 ದಿನ ಹಿಂದೆ ಮುಂದೆ ಉದುರ್ಕೊಂಡಿರುತ್ತೆ ಅಥವಾ ತೆಗೆದಿರ್ತಾರೆ. ಸೊ ಇಳಿಸ್ಕೊಂಡಾಗ ಕಾಯಿಗಳನ್ನ ಇಳಿಸ್ಕೊಂಡು ಒಂದು ಫಾರ್ಮಲ್ಲಿ ಒಬ್ಬರ ಹತ್ರ ಮಾತಾಡ್ಕೊಂಡಿರ್ತಾರೆ, ಇನ್ನೊಬ್ಬರು ಫಾರ್ಮಲ್ಲಿ ಇನ್ನೊಂದು ಕಡೆ ಮಾತಾಡ್ಕೊಂಡಿರ್ತಾರೆ, ಇವ್ರದ್ದೊಂದು 4 ದಿನ ಹಳೇದಿರುತ್ತೆ, ಇನ್ನೊಂದು 4 ದಿನದ ಇನ್ನೂ ಸ್ವಲ್ಪ ಲೇಟಾಗಿ ಬರುತ್ತೆ. ಈ ಥರ ಇದ್ದಾಗ ನಾವು ಕಂಟೈನರ್ಗೆ ಲೋಡ್ ಮಾಡಿದಾಗ ತುಂಬ ಸರಿ ಏನಾಗುತ್ತೆ, ಆ ಕಾಯಿಗಳಲ್ಲಿ ಬುಳಿಸ್ ಬರೋದು, ಕೆಟ್ಟು ಹೋಗೋದು ಬೇಗ. ಸೊ ಇದೆಲ್ಲ ಇರುತ್ತೆ. ಸೊ ಅದೆಲ್ಲ ತುಂಬ ಟೆಕ್ನಿಕಾಲಿಟೀಸ್ ಇರುತ್ತೆ, ಎಕ್ಸ್ಪೋರ್ಟ್ಗೆ ಬೇಕಾಗಿರೋ ಕ್ವಾಲಿಟಿಗಳೆಲ್ಲ. ಸೊ ಆದರೆ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಇದು ದಯಮಾಡಿ ಈ 3 ಪ್ರಾಡಕ್ಟ್ಗಳು ನಿಮಗೆ ಮುಂಚೆ ಗೊತ್ತಿತ್ತು ಅಥವಾ ಯಾರಾದರೂ ಮಾಡ್ತಾ ಇದ್ದರೆ ಅಥವಾ ನಮಗೆ ತುಂಬ ವಿಷಯ ಗೊತ್ತು, ನಾವು ಆರಾಮಾಗಿ ಕೊಳಿಸ್ಕೊಡ್ತೇವೆ ಅಂದರೆ ತೊಂದರೆ ಇಲ್ಲ. ಇಲ್ಲ ಅಂದರೆ ದಯಮಾಡಿ ಈ 3 ಪ್ರಾಡಕ್ಟ್ಗಳಲ್ಲಿ ಕಾಯಿಗಳಲ್ಲಿ ಈ 3 ಪ್ರಾಡಕ್ಟ್ಗೂ ಕೈ ಹಾಕಕ್ಕೆ ಹೋಗ್ಬೇಡಿ. ಬೇರೆ ಎಲ್ಲೋ ಎಕ್ಸ್ಪೈರಿ ಏನಿರಲ್ಲ, ಆರಾಮಾಗಿ ನಡೆಯುತ್ತೆ. ಏನೋ 5-6 ತಿಂಗಳು ಬಿಟ್ಟರು ಕೂಡ ಏನು ಸಮಸ್ಯೆ ಇಲ್ಲ. ಅದರಲ್ಲಿ ಏನು ಮೊಳಕೆ ಬರಲ್ಲ, ಅದರಲ್ಲಿ ಏನು ಹೂ ಬರಲ್ಲ, ಅದರಲ್ಲಿ ಏನೋ ನಿಮ್ಮ ಪ್ರಾಡಕ್ಟ್ ಒಡೆದ್ಬಿಟ್ಟು ಕಾಯಿಗಳು ಒಡ್ಕೊಂಡು ಆಚೆ ನೀರೆಲ್ಲ ಆಚೆ ಬರಲ್ಲ. ಸೊ ಆ ಥರ ಇದ್ದಾಗ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಕಾಯಿಗಳು ನೀರು ತೆಗೆದು ಅದನ್ನೇ ಸಪ್ರೇಟಾಗಿ ಮಾಡ್ಕೊಂಡ್ರು ಕೂಡ ನಿಮಗೆ ಒಳ್ಳೆಯದೇ. ಸೊ ಟೈರ್ 3 ಪ್ರಾಡಕ್ಟ್ಸಲ್ಲಿ ಏನು ಚಾರ್ಕೋಲ್ ಬರುತ್ತೆ, ಆ್ಯಕ್ಟಿವ್ ಕಾರ್ಬನ್ ಬರುತ್ತೆ. ಇದು ಎಲ್ಲೂ ಕೂಡ ನಿಮ್ಮ ಮಾರ್ಕೆಟಲ್ಲಿ ರೆಡಿ ಇದೆ. ನಿಮಗೆ ಮ್ಯಾನುಫ್ಯಾಕ್ಚರ್ಸು ಇದ್ದಾರೆ, ಜನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಅದನ್ನು ಮಾರೋರು ಇದ್ದಾರೆ, ಚಾರ್ಕೋಲ್ ಮಾಡೋರು ಇದ್ದಾರೆ, ಬಾರ್ಬಿಕ್ಯೂ ಚಾರ್ಕೋಲ್ ಕೂಡ ಸಿಗುತ್ತೆ ಕೊಕೊನಟ್ಟಲ್ಲಿ. ಸೊ ನಿಮ್ಗೆ ಯಾವ ಗ್ರೇಡ್ ಬೇಕು, ಯಾವ ಕ್ವಾಲಿಟಿ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ, ನೀವೇ ಪ್ಲಾಂಟ್ ಅಕೌಂಟ್ ಮಾಡೋಕ್ಕೆ ರೆಡಿ ಇದ್ದೀರಾ, ಅದು ಒಳ್ಳೆಯದೇ. ಯಾಕಂದರೆ ಈ ಮಾರ್ಜಿನ್ಸ್ಗಳು ಏನು ಮುಂದೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅಂದಾಜಲ್ಲಿ ಈ ಮಾರ್ಜಿನ್ಸ್ಗಳನ್ನ ನೀವು ಆರಾಮಾಗಿ ತೆಗಿಬೋದು. ಈ ಟ್ರಂಪು ಅದು ಇದು ಟ್ಯಾರಿಫ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಅದನ್ನು ಬಿಟ್ಟರೆ ಈ ಮಾರ್ಜಿನ್ಸ್ಗಳು ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಅದು ಯುರೋಪಿಯನ್ ಯೂನಿಯನ್ದು ಆಲ್ಮೋಸ್ಟ್ ಅಗ್ರಿಮೆಂಟ್ ಆಗಿಬಿಟ್ಟಿದೆ, ಲಂಡನ್ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ, GCC ಕಂಟ್ರೀಸಲ್ಲಿ ಆಲ್ಮೋಸ್ಟ್ ಮೇಜರ್ ಅಗ್ರಿಮೆಂಟ್ಸ್ ಎಲ್ಲ ಇದೆ. ಸೊ ನೋಡಿಕೊಂಡು ನೀವು ಇದನ್ನೆಲ್ಲ ಮಾಡಿದರೆ ಕಾಯಿಗಳು, ಫ್ರೆಶ್ ಕಾಯಿಗಳು, ಅದು ಲಾಸಲ್ಲಿ ದುಬೈ ಕಳಿಸೋದೊಂದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ನಿಮಗೆ ಪ್ರಾಫಿಟಲ್ಲೇ ಇರುತ್ತೆ. ಸೊ ಪೇಮೆಂಟ್ಸ್ಗಳು ಕೂಡ ಒಳ್ಳೆಯದೇ. ಸೊ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಕೋಕೋಪಿಟ್ ಅಂತೂ ನಾನು ಇವತ್ತಿನ ಟೈಮಲ್ಲಿ ಯುರೋಪ್ ಆಯಿತು, GCC ಆಯಿತು, ಎರಡೂ ಕಡೆ ಕೋಕೋಪಿಟ್ ಪ್ರಾಡಕ್ಟ್ಗಳನ್ನ ಮಾತ್ರ ನೀವು ಆರಾಮಾಗಿ ಮಾಡ್ಬೋದು. ಸೊ ಏನು
ಕೋಕೋಪಿಟ್ನ ರೆಡಿ ಮಾಡಿಕೊಂಡು ಅದರದ್ದು ಯೂನಿಟ್ ಹಾಕ್ಕೊಂಡು ಅದನ್ನು ಬ್ಲಾಕ್ ಆದರೂ ಆಯಿತು, ಇಲ್ಲ ಪೌಡರ್ ಆದರೂ ಆಯಿತು, ಇಲ್ಲ ನಿಮ್ಮ ಹತ್ರ ಕಸ್ಟಮೈಸ್ ಮಾಡೋ ಕೆಪಬಿಲಿಟಿ ಇದೆ ಸರ್, ಇಲ್ಲಿ ನಮಗೆ ವರ್ನಿ ಕಂಪೋಸ್ಟು ಸಿಗುತ್ತೆ ಸರ್, ಇಲ್ಲಿ ನಮಗೆ ನೀಮು ಸಿಗುತ್ತೆ, ಇಲ್ಲಿ ನಮಗೆ ಅದು ಎಲೆಗಳು ಸಿಗುತ್ತೆ, ಹಾಗೇನಾದರೂ ಇದ್ದರೆ ಕಸ್ಟಮರ್ಗಳು ಏನಾದರೂ ನಿಮಗೆ ಬ್ಲೆಂಡ್ ಮಾಡಿಕೊಡಿ ಅಂದರೆ ಆ ಬ್ಲೆಂಡ್ ಆಪ್ಷನ್ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಕೂಡ ಒಳ್ಳೆಯದೇ. ಸೊ ನಾರ್ಮಲಿ ಏನೋ ಕೋಕೋಪಿಟ್ಟು ಮತ್ತು ವರ್ಮಿ ಕಂಪೋಸ್ಟ್ ಒಂದು 30-60 ಅಥವಾ 30-70% ಮಿಕ್ಸಿಂಗ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆ ಥರ ಇತ್ತು ಅಂದರೆ ಆ ಪರ್ಸೆಂಟೇಜಲ್ಲಿ ಮಿಕ್ಸಿಂಗ್ ಮಾಡಿಕೊಂಡು ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಮುಗಿದೋಗುತ್ತೆ. ಸೊ ಆ ಪ್ರೈಸಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ B2B B2C ಎಲ್ಲ ಬಿಸ್ನೆಸ್ಸಲ್ಲೂ ವರ್ಕ್ ಮಾಡ್ಬೋದು. ವೈಟ್ ಲೇಬಲ್ ಮಾಡೋಕ್ಕೆ ರೆಡಿ ಇದ್ದರೆ ತುಂಬ ಒಳ್ಳೆಯದೇ. ಇದರಲ್ಲಿ ಏನು ಗೊತ್ತಾ, ಇವತ್ತಿನ ಟೈಮಲ್ಲಿ ಮಾರ್ಕೆಟ್ಗಳು ಅನ್ಆರ್ಗನೈಸ್ಡ್ ಇದೆ, ಜನ ಹೆಂಗೋ ನಡೀತಾ ಇದೆ ನಡೀಲಿ ಅನ್ನೋ ಲೆಕ್ಕದಲ್ಲಿ ತುಂಬ ಜನ ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಆರ್ಗನೈಸ್ ಮಾಡಿದರೆ ಒಳ್ಳೆ ಮಾರ್ಜಿನೂ ಸಿಗುತ್ತೆ, ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ನೀವು ಬಿಸ್ನೆಸ್ ನಡೆಸ್ಕೊಂಡು ಹೋಗ್ಬೋದು. ಹೆಂಗೋ ಬರುತ್ತೆ, ಏನೋ ನಡೀತಾ ಇದೆ, ಇಲ್ಲಿ ಜನ ಯಾರು ಕೇಳ್ತಾರೆ, ಲೋಕಲ್ ಮಾರ್ಕೆಟ್ ಮೈಂಡ್ಸೆಟ್ ಇಟ್ಕೊಂಡು ಏನೋ ನಡೆದು ಬಿಡುತ್ತೆ ಅನ್ನೋ ತಲೆಯಲ್ಲಿ ಇಟ್ಕೊಂಡು ನೀವು ಏನಾದರೂ ಇಂಟರ್ನ್ಯಾಷನಲ್ಗೆ ಬಂದರೆ ದುಡ್ಡು ಕಳ್ಕೊಳ್ತೀರ, ಯಾವ ಮಾರ್ಜಿನೂ ನಿಮಗೇನು ಉಪಯೋಗ ಆಗಲ್ಲ. ಸೊ ಪ್ರಾಡಕ್ಟ್ಗಳ ಮೇಲೆ ತುಂಬ ಕಂಪ್ಲೈನ್ಸಸ್ಸು, ರೂಲ್ಸು, ರೆಗ್ಯುಲೇಷನ್ಸ್ ತುಂಬ ಇರುತ್ತೆ. ಎಣ್ಣೆಗಳು ಇಲ್ಲಿ ಲೋಕಲಲ್ಲಿ ಯಾರು ಎಣ್ಣೆ ಚೆಕ್ ಮಾಡ್ತಾರೆ, ನೀವು ಏನೋ ಅವರು ವರ್ಮಿ ಕೋಕೋನಟ್ ಆಯಿಲ್ ಅಂದ್ಕೊಂಡು ನೀವೇನೋ ಮಿಕ್ಸ್ ಮಾಡಿದ್ರು ಕೂಡ ಹಾಗೆ ತೊಗೊಳ್ತಾರೆ. ಕಲಬೆರಕೆ ಆಗಿರೋದು ಯಾರೋ ಒಬ್ಬರು ತಲೆ ಕೆಟ್ಟವ್ರು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಯಾವುದೋ ಲ್ಯಾಬಲ್ಲಿ ಏನೋ ಗಲಾಟೆ ಆಗಿದ್ದರೆ ಅವಾಗ ಮಾತ್ರ ಅದರ ಬಗ್ಗೆ ಗೊತ್ತಾಗುತ್ತೆ, ಹೊರತಾಗಿ ಬೇರೆ ಯಾವಾಗಲೂ ಏನೂ ಗೊತ್ತಾಗಲ್ಲ. ಸೊ ಇದೆಲ್ಲ ವ್ಯತ್ಯಾಸಗಳು ಬರುತ್ತೆ. ಸೊ ಇಲ್ಲಿ ಪ್ರೈಸಸ್ ಇದೆ, CIF ಪ್ರೈಸಸ್ ಇದೆ, FOB ಪ್ರೈಸಸ್ ಇದೆ, ಮಾರ್ಜಿನ್ಸ್ ಏನಿದೆ ಅದು ಇದೆ, HSN ಕೋಡ್ಗಳಿದೆ. HSN ಕೋಡ್ಗಳು ನೀವು ಬೆನಿಫಿಟ್ಟು ಅಥವಾ ನಮ್ಮ ಅಗ್ರಿಮೆಂಟಲ್ಲಿ ನಮ್ಮ HS ಕೋಡ್ ಇದೆಯಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಅದಾದಮೇಲೆ ನಿಮಗೆ ವರ್ಜಿನ್ ಕೋಕೋನಟ್ ಆಯಿಲ್ ಇರ್ಬೋದು, ಕೋಕೋನಟ್ ಮಿಲ್ಕ್ ಇರ್ಬೋದು, ಕೋಕೋನಟ್ ಕ್ರೀಮ್ ಇರ್ಬೋದು, ಇದೆಲ್ಲ ಸ್ವಲ್ಪ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸು. ಇದಕ್ಕೆಲ್ಲ ಸ್ವಲ್ಪ ಫ್ಯಾಕ್ಟ್ರಿ ಬೇಕು, ಯೂನಿಟ್ ಬೇಕು, ಹೈಜೀನ್ ಬೇಕು, ಪ್ರಾಪರಾಗಿ ಟೆಸ್ಟ್ ಆಗಿರಬೇಕು. ನೀವು ಎಲ್ಲಿಂದ ಏನು ಮೆಟೀರಿಯಲ್ ತೊಗೊಂಡು ಬಂದುಬಿಟ್ಟು ಏನೋ ಮಾಡಿಬಿಟ್ರೆ ಗಲಾಟೆ ಆಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಸಿಸ್ಟಮ್ನ ರೆಡಿ ಮಾಡಿಕೊಂಡು ಕಲ್ತ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಈ ಕೋಕೋನಟ್ ಶುಗರ್ ಆಯಿತು, ಇದೆಲ್ಲ ಏನಿದೆ ಇದರಲ್ಲೆಲ್ಲ ನೀವು ಸ್ವಲ್ಪ ಪ್ರೊಸೆಸ್ಗಳು ಇರುತ್ತೆ. ಇದರಲ್ಲಿ ನಿಮಗೆ ಮಾರ್ಜಿನ್ಸ್ಗಳು ಚೆನ್ನಾಗಿರುತ್ತೆ, ಪ್ಲಸ್ ನಿಮಗೆ ತಲೆನೋವು ಹೆಚ್ಚಿಗೆ ಇರುತ್ತೆ. ಆದರೆ ಒಂದು ಸರಿ ನೀವು ಕರೆಕ್ಟಾಗಿ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಇದರಲ್ಲಿ ಏನು ನಿಮಗೆ ತುಂಬ ಸಮಸ್ಯೆ ಬರಲ್ಲ, ಒಂದು ಸರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸಲ್ಲಿ ಏನಾಗುತ್ತೆ, ಕೊಯರ್ ಪ್ರಾಡಕ್ಟಲ್ಲಿ ನಾರ್ಮಲಿ ಈ ರೇಂಜ್ಗಳಲ್ಲಿ ನೋಡಿದರೆ ಈ ಪ್ರಾಡಕ್ಟ್ಗಳೆಲ್ಲವೂ ಮೂವ್ ಆಗ್ತಾ ಇದೆ. ಸೊ ಎಲ್ಲೋ ಒಳ್ಳೆ ಪ್ರಾಡಕ್ಟು, ಎಲ್ಲೋ ಒಳ್ಳೆ ಗ್ರೋತಲ್ಲಿದೆ, ಇದರಲ್ಲಿ ಯಾವುದೇ ನೀವು ಮಾಡಿದರೂ ಕೂಡ ತುಂಬ ಒಳ್ಳೆಯದೇ. ಆದರೆ ಕೆಲವೊಂದು ಏನಾಗುತ್ತೆ, ಕೆಲವೊಂದು ಸರಿ ಹೆಚ್ಚು ಕಡಿಮೆ ಆಗುವಂಥ ಪ್ರಾಡಕ್ಟ್ಸ್ ಯಾವುದು ಅಂದರೆ ನಾರ್ಮಲಿ ಫ್ರೆಶ್ ಯಾವುದಿರುತ್ತೆ ಅದರಲ್ಲಿ ಮಾತ್ರ. ಇಲ್ಲಿ ಕಂಪ್ಲೀಟ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇದೆ. ಈಗ ನಮ್ಮನ್ನು ಹೊರತಾಗಿ ಬೇರೆ ಯಾರು ಮಾಡ್ತಾ ಇದ್ದಾರೆ, ಈಗ ಕಾಯರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಾಯರ್ ಜೂಟ್ ಆಗಿರ್ಬೋದು, ಅದರಲ್ಲಿ ಎಲ್ಲ ತುಂಬ ಜನ ಕಾಂಪಿಟೇಷನ್ ಇಲ್ಲ. ಆದರೆ ಕೋಕೋನಟ್ ವಾಟರು, ವರ್ಜಿನ್ ಆಯಿಲು, ಕ್ರೀಮು, ಬಟರು, ಡೈಸೆಕ್ಟೆಡ್ ಕೋಕೋನಟ್ಸು, ಆಮೇಲೆ ಆ್ಯಕ್ಟಿವ್ ಕಾರ್ಬನು, ಶೆಲ್ ಚಾರ್ಕೋಲು, ಅದಾದಮೇಲೆ ನಿಮಗೆ ಕೋಕೋನಟ್ ಶುಗರ್. ಸೊ ಇವೆಲ್ಲದರಲ್ಲೂ ನಿಮಗೆ ಸ್ವಲ್ಪ ಕಾಂಪಿಟೇಷನ್ ಆಚೆ ಕಡೆಯಿಂದನೂ ಸಿಗುತ್ತೆ. ಪ್ಲಸ್ ಏನು, ಅವರಲ್ಲಿ ಇವಾಗ ನಡೀತಾ ಇರೋ CAGR ನೋಡಿದ್ರೆ ಆ ಗ್ರೋತ್ ಕೂಡ ನಾವು ಟ್ಯಾಕಲ್ ಮಾಡ್ಬೋದು. ಯಾಕಂದರೆ ಅವ್ರ ಹತ್ರ ವಾಲ್ಯೂಮ್ ಇಲ್ಲ, ನಮ್ಮ ಹತ್ರ ವಾಲ್ಯೂಮ್ ಇದೆ, ಬಟ್ ನಾವು ಕಂಪ್ಲೀಟ್ ಅನ್ಆರ್ಗನೈಸ್ಡ್ ಇದ್ದೇವೆ. ನಾವು ಕಾಯಿಗಳನ್ನ ಕೆಡಿಸ್ಕೋತೇವೆ, ಹಾಳು ಮಾಡ್ಕೊಳ್ತೇವೆ, ಕೆಲವೊಂದು ಸರಿ ಅದನ್ನು ಕಡಿಮೆ ರೇಟಲ್ಲಿ ಬಿಟ್ಕೊಳ್ತೇವೆ. ಸೊ ಇದೆಲ್ಲ ಇರುತ್ತೆ. ಆದರೆ ನೀವು ಒಂದು ಸರಿ ಅದನ್ನು ಆರ್ಗನೈಸ್ ಮಾಡಿಕೊಂಡು ಕರೆಕ್ಟಾಗಿ ಯಾವಾಗ ಬರುತ್ತೆ, ಯಾವಾಗ ಶೆಡ್ಯೂಲ್ ಆಗುತ್ತೆ, ಅದನ್ನೆಲ್ಲ ಒಂದು ಸ್ವಲ್ಪ ಸಪ್ಲೈ ಚೈನ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಈ ಸಮಸ್ಯೆಗಳು ಬರಲ್ಲ. ಸೊ ಟೈರ್ 1 ಇರೋ ಪ್ರಾಡಕ್ಟ್ಗಳನ್ನ ಎಲ್ಲಿ ಕಳಿಸ್ಬೋದು, USA ಕಳಿಸ್ಬೋದು, ನೆದರ್ಲ್ಯಾಂಡ್ಗೆ, ಜರ್ಮನಿಗೆ, UKಗೆ, ಸೌತ್ ಕೊರಿಯಾಗೆ, ಜಪಾನ್ಗೆ, ಆಸ್ಟ್ರೇಲಿಯಾಗೆ. ಇದರಲ್ಲಿ ಯಾವ್ಯಾವುದು ಆಲ್ರೆಡಿ ಮರ್ತು ಬಿಟ್ಟಿದ್ರೆ ಸ್ವಲ್ಪ ವೀಡಿಯೋ ಹಿಂದೆ ತೊಗೊಂಡ್ರೆ ನಿಮ್ಗೆ ಅದು ಕಾಣುತ್ತೆ. ಟೈರ್ 1ಅಲ್ಲಿ ಯಾವ ಪ್ರಾಡಕ್ಟ್ಸ್ ಇತ್ತು ಅನ್ನೋದು, ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಟೈರ್ B ಅಲ್ಲಾದರೆ ನಿಮಗೆ ಈ ಚೈನಾ, UAE, ಸೌದಿ ಅರೇಬಿಯಾ, ಮೆಕ್ಸಿಕೋ, ಟರ್ಕಿ, ಪೋಲ್ಯಾಂಡ್, ಇಟಲಿ, ಸ್ಪೇನ್, ಅಲ್ಲೆಲ್ಲ ನಿಮಗೆ ಕೋಕೋ ಬ್ಲಾಕ್ಸು, ಕೋಕೋನಟ್ ಏನು ಕೋಕೋಪಿಟ್ ಅಂತ ಏನು ಹೇಳ್ತೇವೆ ಅದನ್ನೆಲ್ಲವೂ ಕೂಡ ಆರಾಮಾಗಿ ಕಳಿಸ್ಬೋದು. ಅದನ್ನು ಬಿಟ್ಟು ನೀವೇನಾದರೂ ಕೋಕೋನಟ್ ಮಿಲ್ಕ್ ಆಯಿತು, ಬೇರೆ ಪ್ರಾಡಕ್ಟ್ಸ್ಗಳನ್ನ ಕಳಿಸೋದಾದರೆ ಬ್ರೆಜಿಲ್, ಸೌತ್ ಆಫ್ರಿಕಾ, ಕೀನ್ಯಾ, ನೈಜೀರಿಯಾ, ವಿಯೆಟ್ನಾಂ, ಥೈಲ್ಯಾಂಡ್, ಇಲ್ಲಿ ಆಲ್ರೆಡಿ ಅವ್ರ ಹತ್ರ ಇದೆ. ಬಟ್ ಅದರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ಗಳು ಅವ್ರಿಗೆ ಬೇಕಾಗಿರುತ್ತೆ, ವಾಲ್ಯೂಮ್ ಇರಲ್ಲ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಕಂಪ್ಲೈನ್ಸಸ್ ವೈಸು ಇವಾಗ ನೋಡಿ, ಯಾವುದೋ ಪ್ರಾಡಕ್ಟ್ಗಳನ್ನ ನೀವು ಸುಮ್ಮನೆ ಮಾರ್ಕೆಟ್ಗೆ ತಿನ್ನಕ್ಕೆ ಉಣ್ಣಕ್ಕೆ ಕಳ್ಸೋಕ್ಕಾಗಲ್ಲ. ಎಲ್ಲವೂ ಕೂಡ ಪ್ರಾಪರ್ ಸರ್ಟಿಫಿಕೇಷನ್ ಬೇಕು. ಯಾವುದಾದ್ರೂ ವಿಷಯಗಳು, ಯಾವುದೇ ಪ್ರಾಡಕ್ಟ್ ನೀವು ಮಾಡಿರ್ಬೋದು, ಅದು ಬಾಯಲ್ಲಿ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಸರ್ಟಿಫಿಕೇಷನ್ಗಳು ಬೇಕಾಗುತ್ತೆ. ಆ ಸರ್ಟಿಫಿಕೇಷನ್ಗಳನ್ನ ನಾವು ಮಾಡಿಸ್ಕೊಡ್ತೇವೆ. ಬೇಕಂದರೆ ಹೇಳಿ, ಇಲ್ಲ ಅಂತಂದರೆ ನೀವು ತಿನ್ನೋ ಪದಾರ್ಥಗಳಿಲ್ಲ ಸರ್, ನಾವು ಬರೀ ಕೋಕೋಪಿಟ್ ಮಾಡ್ತಾಯಿದ್ದೆ, ತುಂಬ ಸರ್ಟಿಫಿಕೇಷನ್ ಇಲ್ಲ, ತಲೆನೋವಿಲ್ಲ. ಅದರಲ್ಲೂ ಆರ್ಗ್ಯಾನಿಕ್ ಕೋಕೋಪಿಟ್ ಅಂತಂದರೆ ಅದರದ್ದು ಸರ್ಟಿಫಿಕೇಷನ್ ಬರುತ್ತೆ. ಅದನ್ನು ಕೂಡ ಮಾಡಿಸ್ಕೊಂಡ್ರೆ ನೀವು ಆರಾಮಾಗಿ ಆ ಪ್ರಾಡಕ್ಟ್ಗಳನ್ನ ತೊಗೊಂಡು ನೀವು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಇಳಿಬೋದು. ಸೊ ಅದು ಕೂಡ ಮಾಡಿಸ್ಕೊಡ್ಬೋದು. ಏನೇ ಇದ್ರೂ ಕೂಡ ಎಲ್ಲ ಹೆಲ್ಪ್ ಅವೈಲೇಬಲ್ ಇದೆ, ಬೇಕು ಅಂದರೆ ಹೇಳಿ. ಓಕೆ. ಸೊ ಇಲ್ಲಿ ರೆಗ್ಯುಲೇಷನ್ಸ್ ಬಂದು ನಿಮಗೆ ನಾರ್ಮಲಿ US FDA ತಿನ್ನೋದು ಉಣ್ಣೋದಾದರೆ, ಮೆಡಿಸಿನ್ಸ್ಗೆಲ್ಲವೂ FDA ಬೇಕಾಗುತ್ತೆ. ಆಮೇಲೆ USDA ಬೇಕಾಗುತ್ತೆ. ಅದೇನಾದರೂ ಆರ್ಗ್ಯಾನಿಕ್ ಏನಾದರೂ ಇತ್ತು ಅಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಬೇಕಾಗುತ್ತೆ. ಅದರ ಜೊತೆಗೆ ನೀವು ಮೇಯ್ನಾಗಿ ಇವತ್ತಿನ ಟೈಮಲ್ಲಿ ಯಾವುದೇ ಪ್ರಾಡಕ್ಟ್ಗಳನ್ನ ನೀವು ಮಾಡಬೇಕಂತಂದರೆ ಎಲ್ಲದಕ್ಕೂ ಒಳ್ಳೆ ಡಿಮಾಂಡ್ ಇದೆ. ಯಾವುದೂ ಡಿಮಾಂಡ್ ಇಲ್ಲದೆ ಇರೋ ಪ್ರಾಡಕ್ಟೇ ಇಲ್ಲ.
ಆದರೆ ಪ್ರಾಬ್ಲಮ್ ಏನು, ಈ ಯು ಎಸ್ ಮಾರ್ಕೆಟಲ್ಲಿ ಟ್ಯಾರಿಫ್ಗಳು ಅನ್ಸರ್ಟಿನಿಟಿ ಇದೆ, ಸ್ವಲ್ಪ ಟ್ಯಾರಿಫ್ಗಳು ಮೇಲೆ ಕೆಳಗೆ ಆಗುತ್ತೆ. ಈಗ ಪ್ರಾಡಕ್ಟ್ಗಿಂತ ಹೆಚ್ಚಿಗೆ ನಾವು ಲಾಜಿಸ್ಟಿಕ್ ಕೊಡ್ತೇವೆ, ಲಾಜಿಸ್ಟಿಕ್ಕಿಂತ ಹೆಚ್ಚಿಗೆ ನಾವು ಡ್ಯೂಟಿ ಕಟ್ತೇವೆ. ಸೊ ಆವಾಗ ಆ ಬಿಸ್ನೆಸ್ಗಳು ಸಫರ್ ಆಗುತ್ತೆ. ಇವಾಗ ಪ್ರಾಡಕ್ಟು ಮತ್ತು ಲಾಜಿಸ್ಟಿಕ್ಕು ಯಾವಾಗಲೂ ಹೇಗಿರುತ್ತೆ, ಪ್ರಾಡಕ್ಟ್ ಸ್ವಲ್ಪ ಹೆಚ್ಚಿಗೆ ರೇಟ್ ಇರಬೇಕು, ಲಾಜಿಸ್ಟಿಕ್ ಕಡಿಮೆ ಇರಬೇಕು, ಡ್ಯೂಟಿಗಳು ಇನ್ನೂ ಕಡಿಮೆ ಇರಬೇಕು. ಆದರೆ ಇವಾಗ ಟ್ರಂಪ್ ಇರೋ ಸಿಚುವೇಶನ್ಗೆ ಯಾವ ಥರ ಆಗಿದೆ ಅಂದರೆ, ಒಂದು ಕೋಕೋಪಿಟ್ಟು ಇದೆಲ್ಲ ಸ್ವಲ್ಪ ಕಡಿಮೆ ರೇಟು, ಲಾಜಿಸ್ಟಿಕ್ ಆಲ್ರೆಡಿ ನಾವು ಹೆಚ್ಚಿಗೆ ದುಡ್ಡು ಕೊಡ್ತೇವೆ, ಅದಾದ ಮೇಲೆ ನಾವು ಡ್ಯೂಟಿ ಕಟ್ಟಬೇಕು. ಸೊ ಎಲ್ಲ ಕಟ್ಕೊಂಡು ನಾವು ಮಾಡೋವಂಥ ಕೆಲಸದಲ್ಲಿ ಆಲ್ಮೋಸ್ಟ್ ಬಿಸ್ನೆಸ್ಗಳು ಸ್ವಲ್ಪ ಡೌನ್ ಆಗಿದೆ. ಬಟ್ ಬೇರೆ ಎಲ್ಲ ಮಾರ್ಕೆಟಲ್ಲೂ ಚೆನ್ನಾಗಿದೆ. ಅದು ಎಸ್ಪೆಷಲಿ ಯುರೋಪಿಯನ್ ಯೂನಿಯನ್ನಂತೂ ತುಂಬ ಚೆನ್ನಾಗಿದೆ. ಗ್ರೋತ್ ನೋಡಿ 15% ಗ್ರೋತ್ ಇದೆ. ಫುಡ್ ಗ್ರೇಡು ಕೊಕೊನಟ್ ಫುಡ್ಸಲ್ಲಿ ಅದರಲ್ಲೂ ಕೂಡ ಒಳ್ಳೆ ಮಾರ್ಕೆಟ್ ಇದೆ. ಟೆಕ್ಸ್ಟೈಲ್ಸ್ ಇದೆ, ಬಯೋಡಿಗ್ರೇಡೇಬಲ್ ಕಾಟನ್ಸು, ಬಯೋಡಿಗ್ರೇಡೇಬಲ್ ಕ್ಲಾತಿಂಗ್ ಏನಿದೆ ಅದು ಕೂಡ ತುಂಬ ಒಳ್ಳೆ ವಾಲ್ಯೂಮಲ್ಲಿ ಬೆಳೀತಾ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ನೆದರ್ಲ್ಯಾಂಡ್ ಮಾರ್ಕೆಟ್ಗೆ ಮೇನಾಗಿ ಹೋಗೋದು. ಸೊ ವಯಾಶಿಪ್ ನಾವೇನು ಕಳಿಸ್ತೇವೆ ಅದೆಲ್ಲ ನೆದರ್ಲ್ಯಾಂಡ್ ಮಾರ್ಕೆಟ್ಗೆ ಹೋಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಈ ಕೋಕೋಪಿಟ್ಟು ಇವೆಲ್ಲ ಏನಿದೆಯಲ್ಲ ಇದೆಲ್ಲ ಬಲ್ಕಲ್ಲಿ ಹೋಗುತ್ತೆ. ಬಟ್ ಆಯಿಲು ಮತ್ತು ಕ್ರೀಮು, ಬಟರು, ಇದೆಲ್ಲ ಶುಗರ್ ಏನಿದೆಯಲ್ಲ, ಸೊ ಇದೆಲ್ಲ ನಿಮಗೆ ನಾರ್ಮಲಿ ಬೈ ಏರ್ ಶಿಪ್ಮೆಂಟ್ ಹೋಗುತ್ತೆ. ಅದನ್ನು ನೋಡ್ಕೊಳ್ಳಿ. ನಿಮ್ಮ ಬಾಯರ್ ಯಾವ ಥರ ತೊಗೊಳ್ತಾರೆ, ಯಾವ ವಾಲ್ಯೂಮಲ್ಲಿ ತೊಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದೊಡ್ಡ ಬಾಯರ್ ಹುಡ್ಕೊಂಡಿದ್ದೀರಾ ಅನ್ನೋದು. ಓಕೆ, ಸೊ ಇಲ್ಲಿ ನೀವು ಪ್ರೈಸಿಂಗ್ ನೋಡೋದಾದರೆ ಇಲ್ಲಿ ಲೋ ಎಂಡಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 20%ವರೆಗೂ, ಅದೇ ನೀವು ಹೈ ಎಂಡಲ್ಲಿ ನೋಡಿದರೆ 40%ವರೆಗೂ ಟೈರ್ 1 ಕ್ಯಾಟಗರಿಯಲ್ಲಿ ಸಿಗುತ್ತೆ. ವ್ಯಾಲ್ಯೂ ಆ್ಯಡೆಡಲ್ಲಾದರೆ 50%ವರೆಗೂ ಹೋಗ್ಬೋದು. ಅದೇ ನೀವು ಡೈವರ್ಸಿಫೈಡು ಅಥವಾ ಕಂಪ್ಲೀಟ್ ಫಿನಿಶ್ ಗೂಡ್ಸು ಅಂದರೆ ನೀವು 65%ವರೆಗೂ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ರೀಚ್ ಮಾಡ್ಕೊಳ್ಬೋದು ಮಾರ್ಕೆಟಲ್ಲಿ. ಓಕೆ, ಸೊ ಎಷ್ಟು ಚೆನ್ನಾಗಿ ಮಾರ್ಕೆಟ್ ಹುಡುಕ್ತೀರಾ, ಎಷ್ಟು ಚೆನ್ನಾಗಿ ನಿಮ್ಮ ಪ್ರಾಡಕ್ಟ್ಗಳಿದೆ, ಎಷ್ಟು ಚೆನ್ನಾಗಿ ನೀವು ಅದನ್ನು ಪ್ರೆಸೆಂಟ್ ಮಾಡ್ತೀರಾ, ಆರ್ಡರ್ಗಳನ್ನ ಎತ್ಕೊಳ್ಳೋಕ್ಕಾಗುತ್ತೆ, ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಬರೋ ಖರ್ಚುಗಳು, ನಿಮಗೆ ಬೇಕಾಗಿರೋ ಸರ್ಟಿಫಿಕೇಟ್ಗಳು, ಪ್ಲಸ್ ನಿಮ್ಮ ಯಾವ ಪ್ರಾಡಕ್ಟ್ಗಳನ್ನ ನೀವು ಪಿಕ್ ಮಾಡ್ಕೊಂಡಿದ್ದೀರಾ. ಯಾಕಂದರೆ ಯಾವುದೋ ಒಂದು ಪ್ರಾಡಕ್ಟ್ಗಳಾಗಿದ್ದರೆ ನಾನು ಪರ್ಟಿಕ್ಯುಲರ್ಲಿ ಈ ಸರ್ಟಿಫಿಕೇಟ್ಗಳು ಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ತುಂಬ ಪ್ರಾಡಕ್ಟ್ಗಳನ್ನೇ ಸೇರಿಸ್ಕೊಂಡು ನಾನು ಮಾಡಿರೋದ್ರಿಂದ ಇಲ್ಲಿ ಏನಾಗ್ಬಿಡುತ್ತೆ, ನಿಮಗೆ ನಿಮ್ಮ ರೆಸ್ಪೆಕ್ಟೆಡ್ ಯಾವುದಿದೆ ಅದನ್ನು ನೋಡ್ಕೊಂಡು ಮಾತ್ರ ನೀವು ಅದನ್ನು ಸರ್ಟಿಫಿಕೇಷನ್ಗಳನ್ನ ತೊಗೊಳ್ಳಿ. ಇಲ್ಲ ಅಂದರೆ ಸರ್ ನಾನು ಈ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಸೊ ಈ ಪ್ರಾಡಕ್ಟ್ ಬಗ್ಗೆ ಫುಲ್ ಡೀಟೇಲ್ ರಿಪೋರ್ಟ್ ನಂಗೆ ಬೇಕು ಅನ್ನೋದಾದರೆ ರಿಕ್ವೆಸ್ಟ್ ಕೊಡಿ, ಅದ್ರದ್ದು ಏನಿದೆ ಅಮೌಂಟ್ ಪೇ ಮಾಡ್ಕೊಳ್ಳಿ, ರಿಪೋರ್ಟ್ಗಳನ್ನ ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಒಂದ್ಸರಿ ಪಾಸ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಯಾವ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಅದೇ ರೀತಿಯಲ್ಲಿ ನಿಮ್ಮ ಮಾರ್ಕೆಟ್ಗಳು, ನಿಮ್ಮ ಪ್ರಾಡಕ್ಟ್ ಏನಿದೆ, ನಿಮ್ಮ ಮಾರ್ಕೆಟ್ ಯಾವುದಿದೆ ಅದಕ್ಕೆ ತಕ್ಕಂಗೆ ಅವೆಲ್ಲ ಸರ್ಟಿಫಿಕೇಟ್ಸ್ ಇದೆ, ಅದೆಲ್ಲ ಕೂಡ ಬೇಕಾಗುತ್ತೆ. ಮ್ಯಾಂಡೇಟ್ರಿ ಇರೋದು ಎಷ್ಟಿದೆ, ಕೆಲವೊಂದು ಆಪ್ಷನಲ್ಸ್ ಇದೆ. ಆಪ್ಷನಲ್ ಇರೋದನ್ನು ತೊಗೋಬೇಕೋ ಬೇಡವೋ, ತೊಗೊಂಡ್ರೆ ಒಳ್ಳೇದಾ ಬಿಟ್ಟರೆ ಒಳ್ಳೇದಾ ಅದನ್ನು ನೋಡ್ಕೊಳ್ಳಿ. ಖರ್ಚುಗಳ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಜೇಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟರ ಮೇಲೆ ಲೆಕ್ಕ ಅಲ್ಲ. ಸೊ ಅದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇಂಡಿಯಾದಿಂದ ಬೇಕಾಗೋದು ನಾರ್ಮಲಿ IC ಕೊಡಬೇಕು, GST ಬೇಕು, ಕಾಯಿರ್ ಬೋರ್ಡು, RCMC ಬೇಕು. ಆ್ಯಪಿಡ ಬೇಕಂದ್ರೆ ತೊಗೊಳ್ಳಿ, ಇಲ್ಲಾಂದ್ರೆ ಬೇಡ, ಅವಶ್ಯಕತೆ ಇಲ್ಲ. ಕಾಯಿರ್ ಬೋರ್ಡು ಅಥವಾ ಕೋಕೋನಟ್ ಬೋರ್ಡು ಎರಡರಲ್ಲಿ ಯಾವುದಾದ್ರು ಒಂದು ಎತ್ಕೊಳ್ಬೋದು. ಪ್ಯಾಥರ್ ಸ್ಯಾನಿಟರಿ ಸರ್ಟಿಫಿಕೇಟ್ ಎವ್ರಿ ಶಿಪ್ಮೆಂಟಿಗೆ ಬೇಕು, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಎವ್ರಿ ಶಿಪ್ಮೆಂಟಿಗೆ ಬೇಕು, GST ರಿಜಿಸ್ಟ್ರೇಷನ್ ಬೇಕು, ಫಿಗ್ಮೆಂಟೇಷನ್ ಸರ್ಟಿಫಿಕೇಟ್ ಬೇಕು, ಅದು ಕೂಡ ಎವ್ರಿ ಶಿಪ್ಮೆಂಟಿಗೆ ಇರುತ್ತೆ. ಓಕೆ, ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್ ಫ್ರೇಮ್ವರ್ಕಲ್ಲಿ ಏನು, ಲಾಜಿಸ್ಟಿಕ್ಸ್ ಆದರೆ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಅಂದರೆ ನೀವು ಯಾವ ಪೋರ್ಟ್ಗಳನ್ನ ಯೂಸ್ ಮಾಡ್ತೀರಾ. ಇವಾಗ ನೋಡಿ ನಾರ್ಮಲಿ ಜನ ಕೇಳೋದು ಹೆಂಗೆ ಅಂತಂದರೆ, ಸರ್ ಇವಾಗ ನಾವು ಎಲ್ಲೇ ಹತ್ತಿರ ಇದ್ದೀವೋ ಅಲ್ಲಿ ಪೋರ್ಟ್ ಕಳಿಸ್ಬೇಕಾ ಅಥವಾ ಹೇಗೆ. ಇವಾಗ ನಾನು ಮಂಗಳೂರಲ್ಲಿ ಕೂತ್ಕೊಂಡಿದ್ದೇನೆ, ಕಾಯಿಗಳು ಎಲ್ಲಿಂದ ಬರ್ತಾ ಇದೆ, ಟಿಪ್ಟೂರು, ತುಮಕೂರು, ಇಲ್ಲ ಪೊಲಾಚಿಯಿಂದ ಬರುತ್ತೆ. ಸೊ ಯಾವ ಪ್ರಾಡಕ್ಟಿಗೆ ಬೇಗ ಹತ್ತಿರ ಆಗುತ್ತೆ, ನಾನು ಹತ್ತಿರ ಇರಲಿ ದೂರ ಇರಲಿ ಅದರಿಂದ ಏನು ವ್ಯತ್ಯಾಸ ಬೀಳಲ್ಲ. ನೀವೇನು ಮಾಡಬೇಕು, ನಿಮ್ಮ ಪ್ರಾಡಕ್ಟ್ಗಳನ್ನ ನೀವು ಎಲ್ಲಿಂದ ತೊಗೊಳ್ತಾ ಇದ್ದೀರಾ ಅಲ್ಲಿಗೆ ಹತ್ತಿರ ಇರೋ ಪೋರ್ಟ್ ಯಾವುದಿದೆ. ಈಗ ತುಮಕೂರವ್ರಿಗೇನೋ ICD ಅಂತೂ ಹಿಂದೆ ಇದೆಯಲ್ಲ ಬೆಂಗಳೂರಿಂದ ನೀವು ಕಳಿಸ್ಕೊಳ್ಳಿ. ಅದೇ ನೀವು ಆಚೆಯಿಂದ ಎಲ್ಲೋ ಚೆನ್ನೈಯಿಂದನೋ ಕೊಯಂಬತ್ತೂರಿಂದನೋ ಅಥವಾ ಬೇರೆ ಯಾವುದೋ ತಮಿಳ್ನಾಡು ಬೆಲ್ಟಿಂದ ತೊಗೊಳ್ತಾ ಇದ್ದರೆ ಚೆನ್ನೈ ಪೋರ್ಟ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಪ್ರಾಡಕ್ಟ್ಗಳನ್ನ ನಿಯರ್ ಬೈ ಯಾವುದಿದೆ, ತುತುಕೂರು ಏನಿದೆ, ಕೊಚ್ಚಿ ಇದೆ, ಅಲ್ಲಿ ಕಳಿಸ್ಕೊಳ್ಳಿ. ಇವಾಗ ಏನಾಗುತ್ತೆ, ಜನ ಯೋಚನೆ ಮಾಡೋ ರೀತಿ ಯಾವ ಥರ ಇದೆ ಅಂತಂದರೆ, ಸರ್ ನಾನೆಲ್ಲಿದ್ದೇನೆ ಅಲ್ಲಿರಬೇಕಾ ಪೋರ್ಟು, ಇಲ್ಲ ನೀವು ಎಲ್ಲಿದ್ದೀರ ಅಲ್ಲಿ ಸಮುದ್ರ ತರೋಕ್ಕಾಗಲ್ಲ. ಆದರೆ ಏನಾಗುತ್ತೆ, ನಿಮಗೆ ಮಂಗಳೂರು ಪೋರ್ಟ್ ಇರ್ಬೋದು, ಈ ಮಂಗಳೂರಲ್ಲೂ ಕೂಡ ಪೋರ್ಟ್ ಇದೆ ಸರ್, ಮಂಗಳೂರು ಪೋರ್ಟ್ ಯೂಸ್ ಮಾಡಲ್ಲ. ಬಟ್ ನಿಮ್ಮ ಪ್ರಾಡಕ್ಟ್ ಎಲ್ಲಿಂದ ಬರ್ತಾ ಇರೋದು, ಕಂಟೈನರ್ ಎಲ್ಲಿ ನಿಮಗೆ ಹೆಚ್ಚಿಗೆ ಸಿಗುತ್ತೆ, ನೀವು ಕಳಿಸ್ತಾ ಇರೋದು FC ಅಲ್ಲ LC ಅಲ್ಲ. ಸೊ ಇದೆಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸುಮ್ಮನೆ ನೀವು ಲಾಜಿಸ್ಟಿಕ್ ಪ್ಲ್ಯಾನ್ ಮಾಡ್ಕೊಂಡು, ಇಲ್ಲ ಸರ್ ನಾನು ಮಂಗಳೂರಲ್ಲಿ ಕೂತ್ಕೊಂಡಿದ್ದೆ ನಾನು ಮಂಗಳೂರಿಂದ ಕಳಿಸ್ತೇನೆ ಅಂದರೆ ದುಡ್ಡು ಹಾಳು ಮಾಡ್ಕೊಳ್ತೀರಾ, ಲಾಜಿಸ್ಟಿಕ್ ಎಕ್ಸ್ಟ್ರಾ ದುಡ್ಡು ಹಾಕ್ತೀರಾ, ಪ್ಲಸ್ KG ಮೇಲೆ ಪ್ರತಿಯೊಂದು ಪೈಸಾ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದನ್ನು ಮಾಡಿಕೊಂಡು ನೀವು ದುಡ್ಡು ಹಾಳು ಮಾಡ್ಕೊಳ್ಳೋ ಬದಲು ಎಲ್ಲಿ ಪ್ರಾಡಕ್ಟ್ ಇದೆ, ಎಲ್ಲಿಂದ ಕಳಿಸ್ತಾ ಇದ್ದೀರಾ. ಸರ್ ಇವಾಗ ನಾನು ಚೆನ್ನೈ ತೊಗೊಳ್ಳ, ಕೊಚ್ಚಿ ತೊಗೊಳ್ಳ, ಚೆನ್ನೈ ಯಾವಾಗ ತೊಗೊಳ್ಬೇಕು, ನೀವು ಸಿಂಗಾಪುರು, ಮಲೇಷಿಯಾ, ಈ ಥೈ ಕಂಟ್ರೀಸು, ಈ ರೂಟಿಗೆ ನೀವೇನಾದರೂ ಈಸ್ಟ್ ಸೈಡ್ ಏನಿದೆಯಲ್ಲ ಮಾರ್ಕೆಟ್ಗಳು ಅಲ್ಲಿ ಕಳಿಸ್ತಾ ಇದ್ದಾರೆ, ಚೆನ್ನೈ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ನನಗೆ ರೇಟ್ ಒಳ್ಳೇದು ಬರ್ತಾ ಇದೆ, ಬಟ್ ಡ್ಯೂರೇಷನು, ಟೈಮು, ಶ್ರೀಲಂಕಾ ಸುತ್ತೋಡ್ಕೊಂಡು ಹೋಗ್ಬೇಕಲ್ಲ. ಸೊ ಅವಾಗೆಲ್ಲ ಸಮಸ್ಯೆಗಳಾಗುತ್ತೆ.
ಅದೇ ನೀವು ದುಬೈ ಈ ಯುರೋಪಿಯನ್ ಮಾರ್ಕೆಟು ಅಥವಾ ಆಫ್ರಿಕನ್ ಮಾರ್ಕೆಟ್ ಕಳಿಸ್ತಾ ಇದ್ದರೆ ಆಬ್ವಿಯಸ್ಲಿ ನೀವು ಮುಂಬೈ ಪೋರ್ಟು ಅಥವಾ ಕೊಚ್ಚಿ ಪೋರ್ಟ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದು ಎಲ್ಲಿ ಹೇಗೆ ಹೋಗ್ತಾ ಇದ್ದಾರೆ ಇಂಡಿಯಾ ಮ್ಯಾಪ್ ಕರೆಕ್ಟಾಗಿ ತಕ್ಕೊಳ್ಳಿ. ಜಿಯೋಗ್ರಫಿಯಲ್ಲಿ ವೀಕ್ ಇದ್ದರೆ ಸ್ಕೂಲಲ್ಲಿ ಅಂತೂ ಸರಿಯಾಗಿ ಕಲ್ತಿರಲ್ಲ, ಅಟ್ಲೀಸ್ಟ್ ಈಗಾದರೂ ಏನು ಮಾಡಿ ಮ್ಯಾಪ್ ತೊಗೊಳ್ಳಿ, ಯಾವ ದೇಶ ಯಾವ ಸೈಡಿಗೆ ಬರುತ್ತೆ ನೋಡ್ಕೊಳ್ಳಿ. ಬೇ ಆಫ್ ಬೆಂಗಾಲು ವೆಸ್ಟಿಗೆ ತರೋದು ಅಥವಾ ಅರೇಬಿಯನ್ ಸಿ ಈಸ್ಟಿಗೆ ತರೋದು, ಇದೆಲ್ಲ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ ಇನ್ನೂ ಕೂಡ. ಸೊ ದಯಮಾಡಿ ಆ ಮ್ಯಾಪ್ಗಳನ್ನ ನೋಡಿಕೊಂಡು, ಇವಾಗ ಸ್ಕೂಲಲ್ಲಂತೂ ಕಲ್ತಿಲ್ಲ, ಇವಾಗ ದುಡ್ಡು ಬೇಕಂದರೆ ಕಲಿಬೇಕಾಗತ್ತೆ, ಅದನ್ನು ನೋಡ್ಕೊಳ್ಳಿ ಯಾವ ದೇಶ ಯಾವ ಸೈಡಿಗೆ ಬರುತ್ತೆ ಅಂತ. ಆವಾಗ ಕರೆಕ್ಟಾಗಿ ನೋಡಿಕೊಂಡು ಆ ಪೋರ್ಟ್ಗಳನ್ನ ಆ ಪರ್ಪಸ್ಗೆ ಪಿಕ್ ಮಾಡ್ಕೊಳ್ಳಿ. ಒಂದು ಪ್ರಾಡಕ್ಟ್ ಎಲ್ಲಿದೆ, ಎರಡನೇದು ಪೋರ್ಟ್ ಎಲ್ಲಿದೆ, ಥರ್ಡ್ ಬಂದು ದೇಶ ಎಲ್ಲಿದೆ. ಈ ಮೂರೂ ಕೂಡ ಲೈನಲ್ಲಿದ್ದರೆ ನಿಮಗೆ ದುಡ್ಡು ಉಳಿಯುತ್ತೆ. ಇಲ್ಲ ಒಂದು ಸ್ವಲ್ಪ ತಿರ್ಕೊಂಡು ಬರ್ತೇನೆ ಅಂದರೆ ತಿರ್ಕೊಂಡು ಬನ್ನಿ, ನಿಮ್ಮ ದುಡ್ಡು ಹಾಳಾಗುತ್ತೆ ಅಷ್ಟೇ, ಮಾರ್ಜಿನ್ಸ್ಗಳು ಪೆಟ್ಟು ಬೀಳುತ್ತೆ. ಇಲ್ಲಿ ನಾರ್ಮಲಿ ಇರೋ ಮಾರ್ಕೆಟ್ಗಳಿದೆ, ಅಲ್ಲಿರೋ ಟ್ರಾನ್ಸಿಟ್ ಟೈಮ್ಗಳಿದೆ, ಪ್ಲಸ್ ನೀವು ಅಲ್ಲಿರೋ ಇನ್ಕೋಟಮ್ಗಳನ್ನ ಯಾವ್ದು ಯೂಸ್ ಮಾಡ್ಬೋದು. ಇನ್ಕೋಟಮ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅದ್ರ ವೀಡಿಯೋ ತುಂಬ ಮುಂಚೆ ಮಾಡಿಟ್ಟಿದ್ದಿದೆ, ಅದನ್ನು ಹೋಗ್ಬಿಟ್ಟು ನೋಡ್ಕೊಳ್ಳಿ. FOB ಆಗಿರ್ಬೋದು ಅಥವಾ CIF ಆಗಿರ್ಬೋದು. FOB ಅಂದರೆ ಪೋರ್ಟ್ವರೆಗೂ ಮುಟ್ಸೋದು, CIF ಅಂದರೆ ಡೆಸ್ಟಿನೇಷನ್ವರೆಗೂ ಮುಟ್ಸೋದು. ಸೊ ಎರಡರಲ್ಲಿ ಬಿಟ್ಟರೆ ಇನ್ನೊಂದು ಡೆಲಿವರಿ ಎಟ್ ಪ್ಲೇಸ್ ಅಂತ ಹೇಳ್ತೀವಿ, ಅದು ಕಂಪ್ಲೀಟ್ ನೀವು ಡ್ಯೂಟಿಗೆಲ್ಲ ಕಟ್ಕೊಂಡು ಅವ್ರು ಹೋಗ್ಬಿಟ್ಟು ಮುಟ್ಸ್ಕೊಳ್ಳೋವಂಥ ಕೆಲಸ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೀವು ಕೋಸ್ಟ್ ಆಗಿರ್ಬೋದು, ವೆಸ್ಟ್ ಕೋಸ್ಟ್ ಆಗಿರ್ಬೋದು, ಚೈನಾ ಆಗಿರ್ಬೋದು, UAE ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇವೆಲ್ಲ ಒಳ್ಳೆ ಮಾರ್ಕೆಟ್ಗಳು, ಒಳ್ಳೆ ಪ್ರೈಸಲ್ಲಿ ವರ್ಕ್ ಆಗ್ಬೋದು. ಜೊತೆಗೆ ನೀವು ಲೋಡಿಂಗ್ ಕೆಪಾಸಿಟಿ ನೋಡಿದರೆ, ಈಗ ಕೋಕೋಪಿಟ್ ಕಳಿಸ್ಬೇಕು, 5 kg ಬ್ಲಾಕ್ ಇದೆ. ಸೊ ಅದು ನೀವು ಒಂದು 3000ದಿಂದ 3500 ಪೀಸಸ್ಸು ಒಂದು 20 ಫೀಟಲ್ಲಿ ಹಾಕ್ಬೋದು. ಎಲ್ಲವೂ ಕೂಡ ಸೈಜು, ಶೇಪು, ಕಂಟೈನರ್ ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಡೈಮೆನ್ಷನ್ ಕ್ಯಾಲ್ಕುಲೇಟರ್ ಆಲ್ರೆಡಿ ಕೊಟ್ಟಿದ್ದಾನೆ. ಇಲ್ಲ ಸರ್ ನಮ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀವು ಫ್ರೈಟ್ ಫಾರ್ವರ್ಡರ್ ಕೇಳಿ, ಅವರೇ ಹೇಳ್ತಾರೆ. ಇಲ್ಲ ಅಂದರೆ ಕಂಟೈನರ್ ಕ್ಯಾಲ್ಕುಲೇಷನ್ ಏನಿದೆ ನಮ್ಮ ಕಡೆಯಿಂದ ಮಾಡಿಸ್ಕೊಳ್ಳಿ, ಅದ್ರದ್ದು ಏನು ಫೀಸ್ ಇದೆ ಅದನ್ನು ಪೇ ಮಾಡ್ಕೊಳ್ಳಿ, ಆಯಿತಾ. ಸೊ ಇದಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಯಾರು ಕೊಡೋಕ್ಕಾಗಲ್ಲ ಬೈ ದ ವೇ. ಸೊ ಇಲ್ಲಿ ನೀವು ಬಿಸ್ನೆಸ್ ಮಾಡೆಲ್ ನೋಡೋದಾದರೆ, ಸರ್ ಯಾವ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು. ಒಂದು, ನೀವಾಗೆ ಹೋಗ್ಕೊಂಡು ನೀವೇ ಬಾಯರ್ನ ಹುಡುಕೊಂಡು B2B ಬಿಸ್ನೆಸ್ನ ಮಾಡ್ಬೋದು. ನೀವು ಅವ್ರಿಗೆ ಮಾಡ್ತೀರಾ, ಅವ್ರು ಮುಂದೆ ಯಾರ್ಯಾದರೂ ಮಾರ್ಕೊಳ್ತಾರೆ. ನೀವು ಯಾರ ಹತ್ರ ತೊಗೊಳ್ತೀರಾ, ನೀವು ತೊಗೊಂಡು ಬಂದು ನೀವು ಇಟ್ಕೊಂಡು ನೀವು ಮುಂದವ್ರಿಗೆ ಮಾರ್ತೀರಾ, ಅದು B2B ಬಿಸ್ನೆಸ್ಸು. ಅದರಲ್ಲಿ ನಾರ್ಮಲಿ ಯಾರು ಎಸ್ಟಾಬ್ಲಿಷ್ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಅವರಿಗೆ ನೀವು ಸಪ್ಲೈ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು. ಟ್ರೇಡಿಂಗು, ಮರ್ಚೆಂಟ್ ಟ್ರೇಡಿಂಗಲ್ಲಿ ಮಾರ್ಜಿನ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದ್ರೆ ತುಂಬ ನೀವು ದುಡ್ಡು ಹಾಕಿರಲ್ಲ, ತಲೆನೋವು ಇರಲ್ಲ, ಇವತ್ತಿರೋ ಪ್ರಾಡಕ್ಟ್ ನಾಳೆ ಇರಬೇಕನ್ನೋ ಒಂದು ಗ್ಯಾರಂಟಿ ಇಲ್ಲ. ಈ ಮ್ಯಾನುಫ್ಯಾಕ್ಚರಲ್ಲಿ ಹೋಗ್ತಾರೆ, ಈಗ ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನೀವೇನಾದರೂ ಮ್ಯಾನುಫ್ಯಾಕ್ಚರ್ ಇದ್ದರೆ ಸೊ ನಾರ್ಮಲಿ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಫ್ಯಾಕ್ಟ್ರಿ ಹಾಕ್ಬಿಟ್ಟಿದ್ದಾನೆ, ದೊಡ್ಡ ಖರ್ಚಾಗಿದೆ. ಇವಾಗ ಖರ್ಚಾಗಿರೋ ಖರ್ಚನ್ನ ತೆಗಿಬೇಕು, ಪ್ಲಸ್ ನಮ್ಮ ಬಿಸ್ನೆಸ್ನ ಬೆಳೆಸ್ಕೋಬೇಕು, ಪ್ಲಸ್ ನಮಗೆ ಬೇರೆ ಎಲ್ಲ ಬೇಕಾಗತ್ತೆ, ರೈಟ್. ತೋ ಎಲ್ಲ ಖರ್ಚುಗಳು ಬೇಕು, ಲಾಭ ಬೇಕು, ಬೆಳಿಬೇಕು, ಎಲ್ಲವೂ ಇರುತ್ತೆ. ಆದರೆ ಟ್ರೇಡರ್ಸ್ಗಳಿಗೆ ಆ ಥರ ಏನಿರಲ್ಲ. ಎಲ್ಲರಿಗೂ ಆ ದುಡ್ಡಿನ ವಿಷಯಗಳು ಎಲ್ಲರಿಗೂ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಏನಂತಂದರೆ ಮರ್ಚೆಂಟ್ ಟ್ರೇಡರ್ಸ್ಗಳಿಗೆ ಒಂದೇ ಪ್ರಾಡಕ್ಟ್ ಜೊತೆ ಸಿಕ್ಕಾಕೊಂಡಿರಲ್ಲ. ಅವ್ರು ಬೇರೆ ಪ್ರಾಡಕ್ಟ್ಸ್ಗಳು ಆಪರ್ಚುನಿಟಿ ಬಂದರೆ ಅವರು ಕಾಯಿಗಳನ್ನೂ ಮಾರ್ಬೋದು, ಕೋಕೋಪಿಟ್ಟು ಮಾರ್ಬೋದು, ಪ್ರತಿಯೊಂದನ್ನು ಮಾರ್ಬೋದು, ಕೆಪಾಸಿಟಿ ಇತ್ತು ಅಂದರೆ. ಕ್ವಾಲಿಟಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಅವ್ರು ಕೂಡ ಸಿಕ್ಕಾಕೊಳ್ತಾರೆ, ಬಟ್ ಆ ವಿಷಯಗಳು ಬೇರೆ. ಬಟ್ ಆದರೆ ಮಾರ್ಜಿನ್ ಏನಾಗುತ್ತೆ, ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ವೈಟ್ ಲೇಬಲ್ ಮಾಡಿದರೆ ಸ್ವಲ್ಪ ಮಾರ್ಜಿನ್ಗಳು ಸ್ವಲ್ಪ ಹೆಚ್ಚಿಗೆ. ಅದೇ ನೀವು ನಿಮ್ಮ ಸ್ವಂತ ಬ್ರ್ಯಾಂಡಲ್ಲಿ ನಿಮ್ಮ ಪ್ರಾಡಕ್ಟೇ ನಿಮ್ಮದೇ ಕೋಕೋಪಿಟ್ ಹಾಕ್ಕೊಂಡು ನೀವೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಅದನ್ನೇ ನೀವು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದರೆ ಅದರಲ್ಲೂ ಕೂಡ ತುಂಬ ಒಳ್ಳೆ ಮಾರ್ಕೆಟ್ ಇದೆ. ಆದರೆ ಈ ಮಾರ್ಕೆಟಿಂಗ್ ಕಾಸ್ಟ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ನಿಮ್ಮ ಮೇಲೆ ಬರುತ್ತೆ. ಇಲ್ಲ ಡಿಸ್ಟ್ರಿಬ್ಯೂಟರ್ ಅಂಡರು ಅಥವಾ ಏಜೆಂಟ್ ಅಂಡರು ಅದನ್ನು ಸಪ್ಲೈ ಮಾಡಿದರೆ ಅವ್ರಿಗೊಂದು 5-12% ಮಾರ್ಜಿನ್ ಕೊಟ್ಕೊಂಡು ನೀವು ಬೇಕಂದರೆ ಎಕ್ಸ್ಟ್ರಾ ಏನು ತಲೆನೋವಿದೆ ಅದನ್ನು ಬೇಕಂದರೆ ಅವ್ರ ಮೇಲೆ ಹೊರಿಸ್ಬೋದು. ಆದರೆ 5-12% ಏನಿದೆ ಅದರಲ್ಲಿ ಯಾವುದೇ ಥರದ ನಿಮಗೆ ಪ್ರಾಫಿಟಬಲ್ ಗ್ಯಾರಂಟಿ ಇರಲ್ಲ. ಇವಾಗ ದುಬೈಯಲ್ಲಿ ಏನು ಮಾಡ್ತಾರೆ ಜನ ಗೊತ್ತಾ, ಕಾಯಿಗಳು ಪೊಲಾಚಿಯಿಂದ ಪ್ಯಾಕ್ ಆಗ್ತವೆ, ಕೊಚ್ಚಿಗೆ ಹೋಗ್ತವೆ, ಕೊಚ್ಚಿಯಿಂದ ಡಿಸ್ಪ್ಯಾಚ್ ಆಗುತ್ತೆ, ಜಬಲಲ್ಲಿ ಹೋಗ್ತವೆ, ಅಲ್ಲಿ ಕಂಟೈನರ್ ಓಪನ್ ಆಗುತ್ತೆ, ಚೆಕ್ ಮಾಡ್ಕೊಳ್ತಾರೆ, ಇಸ್ಕೊಳ್ತಾರೆ, ಕ್ಲಿಯರೆನ್ಸ್ ಮಾಡ್ಕೊಳ್ತಾರೆ. ಕ್ಲಿಯರೆನ್ಸ್ ಮಾಡ್ಕೊಂಡು ತಂದ ತಕ್ಷಣ ಆ ಪ್ರೈಸ್ ಏನಲ್ಲಿ ಮಾರ್ಕೆಟಲ್ಲಿ ನಡೀತಾ ಇದೆ ಆ ಪ್ರೈಸ್ ಪಾಸಿಟಿವ್ ಆದರೂ ಇರ್ಬೋದು, ನೆಗೆಟಿವ್ ಆಗಿರ್ಬೋದು, 99% ನೆಗೆಟಿವ್ ಇರುತ್ತೆ. ನೆಗೆಟಿವ್ ಅಂತ ಅಂದ್ಕೊಳ್ಳೋಣ. ಅವನೇನು ಮಾಡ್ತಾನೆ, ನಾವು ಏನಪ್ಪ 25 ರೂಪಾಯಿ ಅಂದ್ಕೊಳ್ಳಿ, ಓಕೆ, ಅಂದಾಜಲ್ಲಿ ಹೇಳ್ತಾ ಇರೋದು, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. 25 ರೂಪಾಯಿಗೆ ನಾವು ಕಾಯಿ ತೊಗೊಂಡು ಅವನಿಗೆ ಕಳಿಸಿ ಅದು 20-30 ರೂಪಾಯಿ ಆಗಿರುತ್ತೆ. ಅವ್ನು ಮಾರೋದು ಎಷ್ಟಕ್ಕೆ, 25ಕ್ಕೆ ಮಾರಿಬಿಡ್ತಾನೆ. ಯಾಕಂದರೆ ಪ್ರೈಸಲ್ಲಿ ಇರಲ್ಲ, ಹೋಗೋ ಟೈಮಲ್ಲಿ ನಿಮ್ಗೆ ಗೊತ್ತಿರಲ್ಲ. ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಹೋಗೋ ರೇಟು ಪಾಸಿಟಿವ್ ಇರುತ್ತೆ, ಬಟ್ ಅಲ್ಲಿ ಹೋಗಿ ಮುಟ್ಟಿದಾಗ ಅದು ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ, ಲಾಸಲ್ಲೇ ನೀವು ಮಾರಬೇಕಾಗತ್ತೆ. 1-2 ದಿನ ಹೋಲ್ಡ್ ಮಾಡ್ತೀನಿ ಅಂದರೂ ಕೂಡ ನಾಳೆ ಒಳ್ಳೆ ರೇಟ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಅವಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕ್ಲಿ ನೀವು ಲಾಸಲ್ಲೇ ಒಪ್ಕೋಬೇಕು. ಯಾಕೆಂದರೆ ಕಂಟೈನರ್ ವಾಪಸ್ ತರಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲಲ್ಲ. ಯಾಕೆಂದರೆ ಕಾಯಿಗಳು ವಾಪಸ್ ಬರುತ್ತೆ ಅಂತಂದರೂ ಕೂಡ ಒಂದು ಲಾಜಿಸ್ಟಿಕ್ ರೇಟು, ಎರಡನೇದು ಬಂದು ನಿಮ್ಮ ಕಾಯಿಗಳದು ಜೀವ ಇರುತ್ತಲ್ಲ, ಮೊಳಕೆ ಬಂದುಬಿಡುತ್ತೆ. ನೀವು ಇಲ್ಲಿ ಗಿಡ ಹಾಕೋದು ಬಿಟ್ಟರೆ ಬೇರೆ ಏನೂ ಯೂಸ್ ಇಲ್ಲ. ಸೊ ಆ ಥರ ಆಯಿತು ಅಂತಂದರೆ ನಿಮ್ಮ ಕೆಲಸ ಹಾಳಾಗುತ್ತೆ. ಸೊ ಅದಕ್ಕೆ ತುಂಬ ಹುಷಾರಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಕೆಲಸಗಳು ಕೆಡುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಈ ಪೊಲಾಚಿ ಕಾಯಿಗಳು, ಪೊಲಾಚಿದಲ್ಲಿರೋ ಎಕ್ಸ್ಪೋರ್ಟರ್ಗಳು, ಅಲ್ಲಿರೋ ಮಹಾನ್ ಭಾವರು
ತುಂಬ ಒಳ್ಳೆ ಮೋಸ ಮಾಡ್ತಾರೆ. ಹುಷಾರಾಗಿ ನೋಡ್ಕೊಂಡು ಮಾಡಿ. ನಿಮಗೆ ಕಾಯಿಗಳು ಐಡಿಯಾ ಇತ್ತು, ಅವ್ರು ನಂಬ್ಕೊಂಡು ಮಾಡೋಂಗಿಲ್ಲ ಬಿಸ್ನೆಸ್ನ. ನಿಮಗೆ ನಂಬ್ಕೊಂಡು ನೀವು ಕರೆಕ್ಟಾಗಿ ಏನಾದರೂ ಆ ಕಾಯಿಗಳು ಸರ್ ನೋಡಿದರೆ ನಾನು ಹೇಳ್ಬೋದು ಕಾಯಿ ಬರೀ ಹಿಂಗೆ ಅಂದರೆ ಗೊತ್ತಾಗುತ್ತೆ ನಮಗೆ ಅನ್ನೋದಿದ್ದು ಅಂದರೆ ಮಾತ್ರ ನೀವು ಕೈ ಹಾಕಿ. ಇಲ್ಲದೆ ಹೋದರೆ ದಯಮಾಡಿ ಕೈ ಹಾಕಕ್ಕೆ ಹೋಗ್ಬೇಡಿ. ತುಂಬ ಜನ ಕೈ ಸುಟ್ಕೊಂಡವ್ರು ಇದ್ದಾರೆ. ನಮ್ಮ ಗುಜರಾತಿ ಒಂದಿಷ್ಟು ಸಪ್ಲೈಯರ್ಗಳಿದ್ದರು, ಅವರೆಲ್ಲ ಒಳ್ಳೊಳ್ಳೆ ನಂಬ್ಕೊಂಡು ಒಳ್ಳೆ ಮೋಸ ಮಾಡಿಕೊಂಡು ದುಡ್ಡೆಲ್ಲ ಹಾಳು ಮಾಡಿಕೊಂಡು ಆಗಿದೆ. ಸೊ ಅದಕ್ಕೆ ನಿಮಗೇನಾದರೂ ಗೊತ್ತಿತ್ತೋ ಮಾಡಿ, ಇಲ್ಲ ಅಂದರೆ ದಯಮಾಡಿ ಫ್ರೆಶಲ್ಲಿ ಕೈ ಹಾಕಕ್ಕೆ ಹೋಗಬೇಡಿ. ಬೇರೆ ಆದರೆ ಹೇಗೋ ಟೆಸ್ಟ್ ಮಾಡ್ಕೊಬೋದು. ನೀವು ಕೋಕೋಪೀಟ್ ಇರುತ್ತೆ, ಒಂದು ಬ್ಯಾಚಲ್ಲಿ ಮಾಡಿರ್ತಾರೆ, ಟೆಸ್ಟ್ ಮಾಡ್ಕೊಳ್ಳಿ, ಓಕೆ ಅಂದರೆ ಎತ್ಕೊಂಡು ಹೋಗಿ. ಆದರೆ ಅದರಲ್ಲಿ ಏನೂ ಎಕ್ಸ್ಪೈರಿ ಇಲ್ಲಲ್ಲ, ಅದನ್ನಾದರೆ ನೀವು ನಾಳೆ ಲೋಕಲ್ ಮಾರ್ಕೆಟಲ್ಲಾದರೂ ಬಿಡ್ಬೋದು. ಆದರೆ ಈ ಫ್ರೆಶ್ ಕಾಯಿಗಳು, ಈ ದೇವಸ್ಥಾನದಲ್ಲಿ ಹೊಡೆಯೋ ಕಾಯಿಗಳೇನಿದೆಯಲ್ಲ, ಅದು ಮಾತ್ರ ನಿಮ್ಮ ಮೊಳಕೆ ಬಿಟ್ಕೊಂಡು ನಿಮ್ಮನ್ನು ಸರಿಯಾಗಿ ಸಿಕ್ಕಾಕ್ಸಿರುತ್ತೆ. ಅದಕ್ಕೆ ಹುಷಾರಾಗಿರಿ. ಸೊ ಕಾಮರ್ಸ್ ಇರ್ಬೋದು, ಗೌರ್ಮೆಂಟ್ ಜೊತೆ ದೂರ ಇರಿ. ಅವರು ಟೆಕ್ಸ್ಟೈಲ್ ಕೇಳ್ತಾರೆ, ಕೋಕೋಪೀಟ್ ಕೇಳ್ತಾರೆ, ಫರ್ಟಿಲೈಸರ್ಸ್ ಕೇಳ್ತಾರೆ, ಬೇರೆ ಮಿಕ್ಸ್ ಕೇಳ್ತಾರೆ. ಅವ್ರು ಏನಾದರೂ ಕೇಳಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಗೌರ್ಮೆಂಟ್ ಬರೀ ಇಂಡಿಯನ್ ಗೌರ್ಮೆಂಟ್ ಅಲ್ಲ, ಎಲ್ಲ ಗೌರ್ಮೆಂಟ್ ಹಣೆ ಬರನೇ ಅಷ್ಟು. ನಿಮ್ಮ ದುಡ್ಡು ಸಿಕ್ಕಾಕೊಳ್ಳುತ್ತೆ, ಟೆಂಡ್ರಲ್ಲಿ ಸಿಕ್ಕಾಕೊಳ್ತೀರಾ, ಸೆಕ್ಯೂರಿಟಿ ಡೆಪಾಸಿಟ್ ಕೊಡ್ತೀರಾ, ಎಲ್ಲ ಸರ್ಟಿಫಿಕೇಷನು, ಲೈಸೆನ್ಸು, ಅದು ಇದು ಹಾಳು ಮೂಳು ಇಷ್ಟರಲ್ಲೇ ಮುಗಿದೋಗುತ್ತೆ. ದಯಮಾಡಿ ಗೌರ್ಮೆಂಟ್ಗಳ ಜೊತೆ ಕೆಲಸ ಮಾಡೋದಾದರೆ ಅಡ್ವಾನ್ಸ್ ಪೇಮೆಂಟ್ ಬರುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ ಅಂದರೆ ತೊಗೊಳ್ಳಿ. ಇಲ್ಲ ಅಂದರೆ 99% ಯಾವುದು ಗೌರ್ಮೆಂಟ್ ಆ ಥರ ಮಾಡಲ್ಲ, ಎಲ್ಲವೂ ಕೂಡ ಟೆಂಡ್ರಲ್ಲೇ ಹೋಗ್ತಾರೆ. ಆದರೆ ಆ ಥರ ಇತ್ತು ಅಂದರೆ ದಯಮಾಡಿ ದೂರ ಇರಿ, ನಿಮ್ಗೆ ಒಳ್ಳೆಯದು. ನಮ್ಮ ಕೆಲಸ ನಾವು ಹಾಕಬೇಕಾಗಿದ್ದು ಹಾಕಿದ್ದೇವೆ, ಬಟ್ ಅದನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ಓಕೆ. ಸೊ ಕಾಮರ್ಸ್ ವೆಬ್ಸೈಟ್ ಮಾಡಿಕೊಂಡು ನಿಮ್ಮದೇ ಪ್ರಾಡಕ್ಟ್ಗಳನ್ನ ಡಿಸ್ಪ್ಲೇ ಮಾಡಿಕೊಂಡು ಇಂಟರ್ನ್ಯಾಷನಲ್ ಟೈಅಪ್ ಮಾಡಿಕೊಂಡು ಆರಾಮಾಗಿ ಇಲ್ಲಿಂದನೇ ನೀವು ಶಿಪ್ ಮಾಡ್ಬೋದು. ಬಿಟ್ಟರೆ ಇಲ್ಲ ಸರ್ ನಾನು ಸ್ವಲ್ಪ ಅಮೆಝಾನಲ್ಲಿ ಲಿಸ್ಟಿಂಗ್ ಮಾಡ್ಬೋದು, ಒಳ್ಳೆ ಬಿಸ್ನೆಸ್ ಇದೆ, ಮಾಡಿ, ಸಮಸ್ಯೆ ಇಲ್ಲ. ಅಲ್ಲಿ ಕಾಸ್ಟ್ ಎಲ್ಲ ವರ್ಕೌಟ್ ಆಗ್ತಾಯಿದ್ರೆ ವೇರ್ ಹೌಸ್ ಕಾಸ್ಟು, ರಿಟರ್ನ್ ಕಾಸ್ಟು, ಡ್ಯಾಮೇಜ್ ಕಾಸ್ಟು ಇದನ್ನೆಲ್ಲ ನೋಡಿಕೊಂಡ್ರೆ ಆಗುತ್ತೆ ಅಂದರೆ ಮಾಡಿ, ಸಮಸ್ಯೆ ಇಲ್ಲ. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ವೇಳೆ ನಿಮ್ಮ ಪ್ರಾಡಕ್ಟ್ಗಳು ಸೇರಿತು, ನೀವು ಸೇರಿದ್ರಿ, ನಿಮ್ಮ ಪ್ರೈಸ್ಗಳು ಸೇರಿತು, ಅಥವಾ ನಿಮ್ಮ ಆಪರೇಷನ್ಸ್ ಎಲ್ಲ ಚೆನ್ನಾಗಿದೆ, ನಿಮ್ಮ ಜೊತೆ ಸೇರ್ಕೊಂಡು ನಾವು ಇನ್ನೂ ಬಲ್ಕಲ್ಲಿ ಕೆಲಸ ಮಾಡೋಣ, ನಿಮಗೆ ತಿಂಗಳಕ್ಕೆ ನನಗೆ ಇಷ್ಟು ಪ್ರಾಡಕ್ಟ್ ನೀವು ಕೊಡಲೇಬೇಕು ಅನ್ನೋದೊಂದು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಏನಾಗುತ್ತೆ, ನಿಮ್ಮ ಲಾಂಗ್ ಟರ್ಮ್ ಬಿಸ್ನೆಸ್ ಅಂತೂ ಬಂದೇ ಬರುತ್ತೆ. ಅದಂತೂ ಫಿಕ್ಸ್ಡ್ ಇನ್ಕಮ್ ಇದೆ. ಇವರಿಗೆ ಇಷ್ಟು ನಾವು ಮೆಟೀರಿಯಲ್ ಮಾರಲೇಬೇಕು, ಇಷ್ಟು ಎಕ್ಸ್ಪೋರ್ಟ್ ಆಗೇ ಆಗುತ್ತೆ. ಅಲ್ಲಿಗೆ ನಿಮ್ಮ ಕಮಿಟ್ಮೆಂಟು ಆಯಿತು. ಅದರ ಜೊತೆಗೆ ಹೊಸ ಬಾಯರ್ಗಳಿಗೆ ಮತ್ತೇನು ಸಪ್ಲೈ ಮಾಡ್ತೀರಾ ಅದು ಕೂಡ ನಿಮ್ಮ ಮಾರ್ಜಿನ್ ಬಿಸ್ನೆಸ್ ಇದ್ದೇ ಇರುತ್ತೆ. ಸೊ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ರೆಡಿ ಇರಿ. ಬೇರೆ ಹೆಸರಲ್ಲಿ ಮಾಡ್ಕೊಡೋಕ್ಕೆ ಪ್ರೈವೇಟ್ ಲೇಬಲಿಂಗಿಗೂ ಕೂಡ ರೆಡಿ ಇರಿ. ನಿಮಗೆ ಬಿಸ್ನೆಸ್ಗಳು ಆರಾಮಾಗಿ ಬರುತ್ತೆ. ಸೊ ಇದೆಲ್ಲ ಇಟ್ಕೊಂಡು ಸರ್ ರೆಡಿ ಇದ್ದೇವೆ ಬಟ್ ಯಾರೂ ಬರ್ತಾ ಇಲ್ಲ ಅಂದರೆ ನೀವು ಮನೇಲಿ ಕೂತ್ಕೊಂಡ್ರೆ ಯಾರೂ ಬರಲ್ಲ. ಬಂದು ಮಾರ್ಕೆಟಲ್ಲಿ ಹೇಳ್ಕೊಂಡು, ಮುಂಚೆ ಎಲ್ಲ ಇದು ಟಮಟೆ ಹೊಡ್ಕೊಂಡು ಬರ್ತಾಯಿದ್ರು ಎಲ್ಲ ನ್ಯೂಸ್ ಕೊಡೋಕ್ಕೆ. ಎಲ್ಲ ಮುಂಚೆ ಎಲ್ಲ ಮಾರ್ಕೆಟಿಂಗ್ ಇರಲ್ದೇ ಅದಕ್ಕೆ ಟೈಮಲ್ಲಿ. ಸೊ ಅಷ್ಟು ಜೋರಾಗಿ ಹೊಡ್ಕೊಂಡು ಯಾಕೆ ಬರ್ತಾಯಿದ್ರು ಅಂದರೆ ಜನ ನಮ್ಮ ಮಾತು ಕೇಳಲಿ ಅಂತ. ನೀವು ಎಷ್ಟು ಬೇಗ ಅದನ್ನು ಇವತ್ತಿನ ಟೈಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ ಇವತ್ತಿನ ಟೈಮಲ್ಲಿ ಚಾಲೆಂಜಸ್ಗಳು ಏನಿದೆ, ಬಾಯರ್ಸೇ ಇಲ್ಲ ಒಂದೇದು. ಸೊ ಬಾಯರ್ಸ್ ಯಾಕಿಲ್ಲ, ನಾವು ವಿಸಿಬಲ್ ಇಲ್ಲ, ನಾವು ಕಾಣ್ತಾನೆ ಇಲ್ಲ ಜನಕ್ಕೆ. ಇವಾಗ ನಾನು ಮನೇಲಿ ಕೂತ್ಕೊಂಡ್ರೆ ಈ ವಿಡಿಯೋ ನಿಮಗೆ ಪಬ್ಲಿಷ್ ಆಗಿದೆ, ನೀವು ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಅದಕ್ಕೆ ನನ್ನ ಬಗ್ಗೆ ಗೊತ್ತು. ಇವಾಗ ನಾನು ಮನೇಲಿ ಮಲ್ಕೊಂಡಿದ್ರೆ ಈ ವಿಡಿಯೋ ಬರ್ತಾ ಇರಲಿಲ್ಲ, ನೀವು ನೋಡ್ತಾ ಇರಲಿಲ್ಲ, ನಿಮ್ಗೆ ಯಾರಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಏನೇ ಇದ್ದರೂ ಕೂಡ ವಿಸಿಬಿಲಿಟಿ ಮೇಲೆ ಇರುತ್ತೆ. ಸೊ ನೀವು SEO ಮಾಡಿರ್ಬೋದು, ನಾವು ಯೂಟ್ಯೂಬ್ ಮಾಡ್ತೇವೆ, ನೀವು SEO ಮಾಡ್ಕೊಳ್ಳಿ, ವೆಬ್ಸೈಟ್ಗಳನ್ನ ಮಾಡ್ಕೊಳ್ಳಿ. ವೆಬ್ಸೈಟ್ ಕೂಡ ಜನ ಮಾಡ್ಕೊಳ್ಳಲ್ಲ, ಸೊ ಅಲ್ಲೂ ಕೂಡ ಸಮಸ್ಯೆ ಬರುತ್ತೆ. ಕ್ರೆಡಿಬಿಲಿಟಿ ಗ್ಯಾಪ್ ಇದೆ, ಅದನ್ನು ಕೂಡ ಸಮಸ್ಯೆ ಮಾಡ್ಕೊಳ್ತೀರಾ. ಲ್ಯಾಂಗ್ವೇಜು ಆಬ್ವಿಯಸ್ಲಿ ನಾವು ಕನ್ನಡ ಬಿಟ್ಟರೆ ಬೇರೆ ಮಾತಾಡಲ್ಲ ಸರ್, ನಮ್ಗೆ ಹಿಂದಿಯವ್ರು ಆಗಿ ಬರಲ್ಲ, ಮಾಡಬೇಡ್ರಿ. ಭಾಷೆ ಮಾತಾಡೋಕ್ಕಿರಬೇಕಷ್ಟು ಹೊರತಾಗಿ ಈ ಬಿಸ್ನೆಸ್ಗಳಲ್ಲಿ ಭಾಷೆನೇ ಇರೋದು. ನೀವು ಎಷ್ಟು ಮಾತಾಡ್ತೀರಾ, ಅವ್ರ ಭಾಷೆಯಲ್ಲಿ ಎಷ್ಟು ಮಾತಾಡ್ತೀರಾ, ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ. ನಾವು 19 ಇಂಟರ್ನ್ಯಾಷನಲ್ ಭಾಷೆಯಲ್ಲೇ ಸಪೋರ್ಟ್ ಮಾಡ್ತೇವೆ, ಬರೀ ಕನ್ನಡ ಹಿಂದಿ ಅಂತಲ್ಲ. ನೋಡ್ಕೊಳ್ಳಿ ನಿಮ್ಮ ಥಾಟ್ ಪ್ರೊಸೆಸ್ ಏನಿದೆ, ನೀವು ಯಾವ ಯೋಚನೆಯಿಂದ ಬರ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. MOQ ಮಿಸ್ ಮ್ಯಾಚ್ ಇರ್ಬೋದು. MOQ ಅಂದರೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ. ಇವಾಗ ಎಷ್ಟು ಕಡಿಮೆ ಇರುತ್ತೆ, ಎಷ್ಟು ಕಡಿಮೆ ದುಡ್ಡು ಕೇಳ್ತೀರಾ, ಎಷ್ಟು ಕಡಿಮೆ ಕ್ವಾಂಟಿಟಿ ಅವ್ರಿಗೆ ಕೊಡೋಕ್ಕೆ ನೀವು ರೆಡಿ ಇರ್ತೀರಾ, ಅಷ್ಟು ನಿಮಗೆ ಒಳ್ಳೆ ಸ್ವಲ್ಪ ಆರ್ಡರ್ಸ್ಗಳು ಹೆಚ್ಚಿಗೆ ಸಿಗುತ್ತೆ. ಬಂದು ತೊಗೊಂಡಿರೋರು, ಸ್ಯಾಂಪಲ್ ಆರ್ಡರ್ ತೊಗೊಂಡವ್ರು ಎಲ್ಲರೂ ಕೂಡ ನಿಮಗೆ ಬಿಸ್ನೆಸ್ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಆದರೆ ಏನು ಒಂದು ಪಾಸಿಬಿಲಿಟಿ ಏನು ಅಂತಂದರೆ, ಕಡಿಮೆ ಕ್ವಾಂಟಿಟಿ ನೀವು ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದರೆ ತುಂಬ ಬಿಸ್ನೆಸ್ಗಳು ಬರುತ್ತೆ, ಎನ್ಕ್ವೈರಿಗಳು ಬರುತ್ತೆ. ಸುಮ್ಮನೆ ನಾನು ಈ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂದರೂ ಕೂಡ 1 ಕಂಟೈನರ್ ಅದಕ್ಕಿಂತ ಕಡಿಮೆ ನಾವು ಮಾಡಲ್ಲ ಅಂತಂದರೆ ಬರೋ ಆರ್ಡರ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಮೇ ಬಿ ಸ್ಟಾರ್ಟ್ ಮಾಡೋರು, ಟ್ರೈ ಮಾಡೋರು, ಅವ್ರು ಯಾರು ನಿಮ್ಮ ಹತ್ರ ಬರೋಕ್ಕೆ ಹೋಗಲ್ಲ. ಸೊ ಏನಿದ್ರು ಕೂಡ ಫಿಕ್ಸ್ ಆದವರು, ಅವ್ರ ಹತ್ರ ಆಲ್ರೆಡಿ ಸಪ್ಲೈ ಚೈನ್ ಇರೋರು, ಅವ್ರು ಬರೋಕ್ಕೆ ನೋಡ್ತಾರೆ. ಬಟ್ ಅವ್ರು ಬರ್ತಾರೆ ಅಂದರೂ ಕೂಡ ಈಗ ನಿಮ್ಮ ಥರ ಸಪ್ಲೈಯರ್ ಅವ್ರ ಹತ್ರ ಮುಂಚೆ ಇರ್ತಾರೆ, ಅವಾಗಲೇ ಅವ್ರು ಸೆಟ್ ಆಗಿರೋದು. ಅದನ್ನು ಮಾಡಿಕೊಂಡು ನೀವು ಈಗ ನೋಡಿ, ನೀವು ಹೊಸಬ್ರು, ನೀವು ಹಳಬ್ರಿಗೆ ಜೊತೆ ನೀವು ಕಾಂಪೀಟ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಹೊಸಬ್ರು, ಹೊಸ ಇಂಪೋರ್ಟರು, ಹೊಸ ಡಿಸ್ಟ್ರಿಬ್ಯೂಟರ್ ಇದ್ದರು ಅಂದರೆ ನಿಮ್ಮ ಜೊತೆಗೆ ಸಿಂಕಲ್ಲಿ ಇರ್ತಾರೆ, ಇಬ್ಬರು ಕಷ್ಟಪಡೋಕ್ಕೆ ರೆಡಿ ಇರ್ತೀರ, ಇಬ್ಬರು ಸೇರ್ಕೊಂಡು ಬೆಳೆಯೋಕ್ಕೆ ಆಪ್ಷನ್ ಇರುತ್ತೆ. ಆದರೆ ಇಲ್ಲ ಸರ್ ನನಗೆ ದೊಡ್ಡ ಆರ್ಡರೇ ಬೇಕು, ನನಗೆ MOQ ಅಂದರೆ ಮಿನಿಮಮ್ ಒಂದು ಕಂಟೈನರೇ ತೊಗೊಳ್ಬೇಕು ಅವರು, ಹೀಗೆ ಅನ್ನೋದಾದರೆ ಕಷ್ಟ ಆಗುತ್ತೆ. ನೋಡ್ಕೊಳ್ಳಿ, ಕಷ್ಟ ಆಗುತ್ತೆ ಅಂತ ಹೇಳ್ತೇನೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಟ್ರೈ ಮಾಡಿ, ನಿಮ್ಗೆ ಅದನ್ನೇ ಮಾಡೋದಿದ್ದರೆ ಅದನ್ನೇ ಮಾಡ್ಕೊಳ್ಳಿ.
ಓಕೆ. ಪ್ರೈಸ್ ಕಮ್ಯುನಿಕೇಷನ್ಸು ತುಂಬ ಕ್ಲಿಯಾರಿಟಿನೇ ಇರಲ್ಲ ಜನಕ್ಕೆ. ಒಂದು ಮೇನಾಗಿ ನಿಮ್ಮ ಏನೋ ಕದ್ದು ಮುಚ್ಚಾಡೋದು ತುಂಬ ಇರುತ್ತೆ. ಈ ಪ್ರೈಸಸ್ಗಳೆಲ್ಲ ತುಂಬ ವ್ಯತ್ಯಾಸಗಳು ಮಾಡಿಬಿಡ್ತಾರೆ. ಒಂದು ಲ್ಯಾಂಡಿಂಗ್ ಕಾಸ್ಟೇ ಗೊತ್ತಿರಲ್ಲ, FOB ಅಂದರೆ ಏನೋ ಗೊತ್ತಿಲ್ಲ, CIF ಗೊತ್ತಿಲ್ಲ, ಪ್ರೈಸ್ ಏನೋ ಗೊತ್ತಿಲ್ಲ, ನಾನೇನು ಮಾಡ್ತೇನೆ ನನಗೂ ಗೊತ್ತಿಲ್ಲ. ಸೊ ಈ ಥರ ಗೊತ್ತಿಲ್ಲದೆ ಬಿಸ್ನೆಸ್ ನಡೆಸೋರು ಎಲ್ಲಿಗೆ ಹೋಗ್ತೀರಾ ಅದು ಕೂಡ ಗೊತ್ತಿರಲ್ಲ ನಾಳೆ. ಸೊ ನೀವೇನು ಮಾಡಬೇಕಂದ್ರೆ, ನಾನು ಎಷ್ಟಕ್ಕೆ ತೊಗೊಳ್ತೇನೆ, ನನಗೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ನನಗೆ ಲ್ಯಾಂಡಿಂಗ್ ಕಾಸ್ಟ್ ಎಷ್ಟು, ಲ್ಯಾಂಡಿಂಗ್ ಅಂದರೆ ಏನೋ ನನ್ನ ವೇರ್ ಹೌಸ್ಗೆ ಎಷ್ಟು ಖರ್ಚು ಬರುತ್ತೆ, ಅದರಲ್ಲಿ ನಾನು ಲಾಭ ಹಾಕಬೇಕು, ಅವಾಗ ಅದು ಎಕ್ಸ್ವರ್ಕ್ಸ್ ಆಗುತ್ತೆ. ಅದಾದ ಮೇಲೆ ಯಾವ ಪೋರ್ಟ್ ಕೇಳ್ತಾ ಇದ್ದಾನೆ, ಕೊಚ್ಚಿ ಪೋರ್ಟ್ ಕೇಳ್ತಾ ಇದ್ದಾನೆ, ಕೊಚ್ಚಿಗೆ ಕಳಿಸೋಷ್ಟು ಎಷ್ಟು ಖರ್ಚಾಗುತ್ತೆ, ಅದು FOB ರೇಟ್ಸು. ಅಲ್ಲಿ ಕಸ್ಟಮ್ ಕ್ಲಿಯರೆನ್ಸ್ ಆಗಬೇಕು, CFA ಸ್ಟೇಷನ್ಗೆ ಹೋಗಬೇಕು, ಅಲ್ಲೆಲ್ಲ ಕ್ಲಿಯರೆನ್ಸ್ ಆಗಬೇಕು, ಮುಂದೆ ಅದು ಲೋಡಾಗಿ ಹೋಗುತ್ತೆ. ಲೋಡಾಗಿ ಹೋಗೋ ಎಲ್ಲ ಜವಾಬ್ದಾರಿ ಅವನದು. CIF ಇದ್ದರೆ ಆ ಲೋಡ್ ಆಗೋ ಜವಾಬ್ದಾರಿನೂ ನಿಮ್ಮದು, ಇನ್ಶೂರೆನ್ಸು ನಿಮ್ಮದು, ಆ ಫ್ರೇಟರ್ ಹೋಗೋ ಖರ್ಚು ನಿಮ್ಮದು, ಇದೆಲ್ಲವೂ ಕೂಡ ನಿಮ್ಮದಿರುತ್ತೆ. ಅದೇ ಡೆಲಿವರಿ ಡ್ಯೂಟಿ ಪೇಯ್ಡ್ ಅಂದರೆ ಅಲ್ಲಿ ನೀವು ತೊಗೊಂಡೋಗಿ ಅಲ್ಲಿ ಕಸ್ಟಮ್ ಕ್ಲಿಯರೆನ್ಸ್ ಮಾಡಿ ಅವ್ರದ್ದು ಏನು ಡ್ಯೂಟಿ ಇದೆ ಅದನ್ನು ಕೂಡ ಕಟ್ಕೊಂಡು ನೀವು ಮುಂದೆ ಮಾಡಬೇಕು. ಸೊ ಇವತ್ತಿನ ಟೈಮಲ್ಲಿ ಮಿನಿಮಮ್ ನಿಮ್ಮ ಹತ್ರ ರೇಟ್ ಇರಬೇಕಾಗಿರೋದು ರೆಡಿ ಯಾವುದು ಅಂದರೆ ಎಕ್ಸ್ವರ್ಕ್ಸ್. ನಿಮ್ಮ ಮನೆಯಲ್ಲಿ ಮೆಟೀರಿಯಲ್ ಇಟ್ಕೊಂಡು ಕೂತ್ಕೊಂಡಿದ್ದೀರ, ಅದರ ರೇಟ್ ಎಷ್ಟು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದರೆ ಹೇಗಾಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಅಟ್ಲೀಸ್ಟ್ ಎಕ್ಸ್ವರ್ಕ್ಸ್ ರೆಡಿ, ಪ್ರೈಸಸ್ ರೆಡಿ ಇಟ್ಕೊಳ್ಳಿ. FOB ಪ್ರೈಸ್ನ ನಿಮ್ಮ ಫ್ರೈಟ್ ಫೋರ್ಡರ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿಕೊಂಡು, ಸರ್ ನಮ್ಗೆ ಈ ಕೆಲಸ ಇದೆ, ಈ ಪೋರ್ಟಿಗೆ ಹೋಗಬೇಕು, ಇಷ್ಟು ದಿನದಲ್ಲಿ ಹೋಗಬೇಕು, ಇಷ್ಟು ಮೆಟೀರಿಯಲ್ ಇದೆ, ಇಷ್ಟು ಎನ್ಕ್ವೈರಿ ಇದೆ, ಈ ದೇಶ ಈ ಪೋರ್ಟು, ಇಷ್ಟು ಹೇಳಿದರೆ ಅವ್ರು ನಿಮಗೊಂದು ಎಸ್ಟಿಮೇಷನ್ ತೆಗೆದುಕೊಡ್ತಾರೆ. ಅವ್ರು ಕೂಡ ಕಳ್ಳರು, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಬರೀ ನಂಬ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಅವ್ರ ಹತ್ರ ಏನಿದೆ ಸರ್, ಇದರಲ್ಲಿ ಏನೇನು ಡ್ಯೂಟಿ ಇದೆ, ಏನೇನು ಖರ್ಚುಗಳಿದೆ, ಅದನ್ನೆಲ್ಲ ಬ್ರೇಕ್ ಡೌನ್ ಕರೆಕ್ಟಾಗಿ ಕೊಡಿ. ಇದನ್ನು ಕೊಟ್ಟ ಮೇಲೆ ಇದರ ಮೇಲೆ ನಾನು ₹1 ಕೊಡಲ್ಲ, ಇದನ್ನು ನೋಡಿಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿ ಕೊಡಿ. ಫೈನಲ್ ಅಮೌಂಟ್ ಏನಿದೆ ಅದನ್ನು ಇಟ್ಕೊಳ್ಳಿ. ಇಷ್ಟನ್ನು ನೋಡ್ಕೊಳ್ಳಿ. ಬೇಕಂದರೆ ₹2 ಹೆಚ್ಚಿಗೆ ಹೋದರೂ ಚಿಂತೆ ಇಲ್ಲ, ಒಳ್ಳೆ ರೆಪ್ಯೂಟೆಡ್ ಇರೋ ಫ್ರೈಟ್ ಫಾರ್ವರ್ಡರ್ಸ್ಗಳನ್ನ ಇಟ್ಕೊಳ್ಳಿ. ಈ ₹4 ಉಳ್ಸೋಕ್ಕೆ ಹೋಗಿ ₹10 ಕಳ್ಕೊಳ್ಳೋಂಥ ಕೆಲಸ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ನೋಡ್ಕೊಂಡು ಕೆಲಸ ಮಾಡಿ. ಸೊ ಸ್ಯಾಂಪಲ್ ಇರ್ಬೋದು. ತುಂಬ ಜನ ಏನಂದರೆ ಕಂಟೈನರ್ ಗಲಾಟೆ ಮಾಡ್ಕೊಳ್ಳಲ್ಲ, ಸ್ಯಾಂಪಲಲ್ಲೇ ಗಲಾಟೆ ಮಾಡ್ಕೊಳ್ತಾರೆ. ಆ ಕ್ವಾಲಿಟಿ ಸ್ಯಾಂಪಲ್ಗಳನ್ನ ಕಳಿಸಿದ್ರೆ ಅದರಲ್ಲಿ ಹುಳ ಹತ್ಕೊಂಡಿದೆ. ಈ ಹುಳ ಹತ್ಕೊಂಡಿರೋ ಕೋಕೋಪಿಟ್ನ ಇವಾಗ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಅಲ್ಲೇ ರಿಜೆಕ್ಟ್ ಆಗಿದೆ, ಅದು ಕಸ್ಟಮರು ಅಲೋವೇ ಮಾಡಿಲ್ಲ. ಸೊ ಆ ಥರ ಇರೋದನ್ನು ನೀವು ಫುಲ್ ಶಿಪ್ಮೆಂಟ್ ಹೇಗೆ ಕಳ್ಸೋಕ್ಕಾಗತ್ತೆ? ಸ್ಯಾಂಪಲೇ ಕರೆಕ್ಟಾಗಿ ಕಳಿಸ್ದಿದ್ದವರು ಶಿಪ್ಮೆಂಟ್ ಹೇಗೆ ಕೊಡ್ತೀರಾ? ಒಬ್ಬರಿಗೆ ಊಟ ಹಾಕೋಕ್ಕೆ ನಿಮ್ಗೆ ಆಗ್ತಾಯಿಲ್ಲ, ನಿಮ್ಗೆ ಶಕ್ತಿ ಅಷ್ಟಿಲ್ಲ. ಅದು ಕೂಡ ಒಬ್ಬರಿಗೆ ಅಡುಗೆ ಮಾಡಿರೋದೇ ಸರಿಯಾಗಿ ಮಾಡಿಲ್ಲ, ನೀವು 100 ಜನದ ಅಡುಗೆ ಕಾಂಟ್ರಾಕ್ಟ್ ಹೇಗೆ ಕೊಡೋಕ್ಕಾಗತ್ತೆ? ರೈಟ್. ಸೊ ಇದು ಬೇಸಿಕ್ ಕಾಮನ್ ಸೆನ್ಸ್ ಇದೆ. ಇದೇನು ತುಂಬ ನಿಮಗೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಇದರಲ್ಲಿ ಮಾಡೋ ಕೆಲಸ ಕರೆಕ್ಟಾಗಿ ಮಾಡೋಕ್ಕೆ ಬರ್ತಾ ಇದ್ದರೆ ಮಾಡಿ, ಚೆನ್ನಾಗಿ ಮಾಡಿ. ಆದರೆ ಡೊಮೆಸ್ಟಿಕಲ್ಲಿ ಮಾಡಿರೋ ಎಕ್ಸ್ಪೀರಿಯೆನ್ಸ್ನ ನೀವು ಇಂಟರ್ನ್ಯಾಷನಲಿಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎರಡರಲ್ಲೂ ಕೂಡ ಭೂಮಿಗೂ ಆಕಾಶಕ್ಕೆ ಇರೋ ಅಷ್ಟು ವ್ಯತ್ಯಾಸ ಇದೆ. ಓಕೆ. ಸೊ ಅದು ಬಿಟ್ಟು ಟ್ರೇಡ್ ಶೋಗಳು ಬೇಕಾ ಬೇಡವಾ ನೋಡ್ಕೊಳ್ಳಿ. ಪೇಮೆಂಟ್ ಗ್ಯಾಪ್ಗಳು, ಕ್ವಾಲಿಟಿ ಡಾಕ್ಯುಮೆಂಟ್ಸು, ಕಂಪ್ಲೈನ್ಸಸ್ಸು, ಲೀಗ್ಯಾಲಿಟೀಸು, ಯಾವ ದೇಶದಲ್ಲಿ ಏನು ಅದೇನು ಗೊತ್ತಿಲ್ಲದೆ ಮಾರ್ಕೆಟಿಗೆ ಇಳಿಯೋಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೊಳ್ಳಿ. ಗೊತ್ತು ಮಾಡೋಕ್ಕೆ ಬೇಕಂದ್ರೆ ನಮ್ಮ ಹತ್ರ ಬನ್ನಿ, ಬೇಕಂದ್ರೆ ಗೊತ್ತು ಮಾಡಿಕೊಡ್ತೇವೆ. ಇಲ್ಲ ನೀವೇ ಹುಡ್ಕೊಂಡು ಗುರ್ತು ಮಾಡಿಕೊಂಡು ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಯಾವುದು ಕೂಡ ಸಮಸ್ಯೆಗಳಿಲ್ಲ. ಸೊ ಬಾಯರ್ಸ್ಗಳು ಬೇಕಾ, ಲಿಂಕ್ಡ್ಇನ್ ರೆಡಿ ಮಾಡ್ಕೊಳ್ಳಿ. ಡಿಜಿಟಲಲ್ಲಿ ಇರಿ. ನಿಮ್ಮ ವೆಬ್ಸೈಟ್ ಬೇಕು, ನಿಮ್ಮ ಲಿಂಕ್ಡ್ಇನ್ ಬೇಕು, ನಿಮ್ಮ ಪ್ರೊಫೈಲ್ಸ್ ಬೇಕು, ನಿಮ್ಮ ಇನ್ಸ್ಟಾಗ್ರಾಮ್ ಬೇಕು. ಪ್ರತಿಯೊಂದರಲ್ಲೂ ಕೂಡ ನೀವು ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಕ್ಯಾಟಗರಿ ಬಗ್ಗೆ, ನಿಮ್ಮ ಇಂಡಸ್ಟ್ರಿ ಬಗ್ಗೆ, ನಿಮ್ಮ ಒಪಿನಿಯನ್ನು, ನಿಮ್ಮ ಫ್ಯಾಕ್ಟ್ರಿ, ಪ್ರತಿಯೊಂದನ್ನು ತೋರಿಸಿ. ಅವಾಗ ಮಾತ್ರ ಜನ ನಿಮ್ಮನ್ನು ನಂಬಕ್ಕೆ ಸಾಧ್ಯ. ಜನದಿಂದ ತೊಗೊಳ್ತಾರೆ, ಕಂಪ್ನಿಗಳಿಂದ ಅಲ್ಲ. ಸೊ ಅದಕ್ಕೆ ನಿಮ್ಮ ಮುಖ ತೋರಿಸ್ಕೊಳ್ಳಿ, ನೀವು ಯಾರು ಅಂತ ಹೇಳಿ, ನೀವೇನು ಮಾಡಿಕೊಡ್ಬೋದು ಅಂತ ಹೇಳಿ, ಆವಾಗ ಜನ ಯೋಚನೆ ಮಾಡ್ತಾರೆ. ಅದರಲ್ಲೂ ಕೂಡ ಕಮ್ಯುನಿಕೇಷನ್ ಸರಿಯಾಗಿಲ್ಲ, ನಾನು ಲೋಕಲ್ ಭಾಷೆಯಲ್ಲಿ ಮಾತಾಡ್ತಾನೆ, ನಾನು ಕನ್ನಡದಲ್ಲೇ ಮಾತಾಡ್ತಾನೆ, ಮಾತಾಡಿ. ಕನ್ನಡದಲ್ಲಿರೋ ಬಾಯರ್ಸ್ಗಳು ಹೊರದೇಶದಲ್ಲಿ ಯಾರಾದರೂ ಅವ್ರು ಬರ್ತಾರೆ. ಬೇರೆ ಯಾವುದು ಭಾಷೆ ಬರ್ತಾ ಇಲ್ಲ ಅಂದರೆ ಯಾರನ್ನಾದರೂ ಹೈಯರ್ ಆದರೂ ಮಾಡಿಕೊಂಡು ಕೆಲಸಕ್ಕೆ ಇಟ್ಕೊಂಡಾದರೂ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆ. ಅಲಿಬಾಬಾ ಆಗಿರ್ಬೋದು, ಅಲ್ಲಿ ಕೂಡ ನಿಮ್ಮ ಪ್ರಾಡಕ್ಟ್ಗಳು ಡೀಟೇಲ್ಸ್ಗಳನ್ನ ಹಾಕ್ಬೋದು. ಕೋಕೋಪಿಟ್ಗಳಿಂದ ಹಿಡಿದು ಎಲ್ಲವೂ ಕೂಡ ಲಿಸ್ಟೆಡ್ ಇದೆ, ಅದನ್ನು ಕೂಡ ನೋಡಿ. ಗೂಗಲ್ ಆ್ಯಡ್ಸ್ಗಳನ್ನ ರನ್ ಮಾಡಿ, ಬರ್ತಾ ಇದ್ದರೆ ನೀವೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಏಜೆನ್ಸಿ ಕೊಟ್ಕೊಂಡು ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳಿ. ಇಂಡಸ್ಟ್ರಿ ಪ್ಲಾಟ್ಫಾರ್ಮ್ಸ್ ಇದೆ, ತುಂಬ ವೆಬ್ಸೈಟ್ಸ್ಗಳಿದೆ, ಅಲ್ಲೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲದರದ್ದು ದುಡ್ಡು ಇರುತ್ತೆ, ಯಾವುದು ಫ್ರೀಯಾಗಿ ಆಗಲ್ಲ. ಎಕ್ಸ್ಪೋರ್ಟ್ ಬಿಸ್ನೆಸ್ ಎಂದೂ ಫ್ರೀಯಾಗಿ, ತುಂಬ ಜನ ಹೇಳ್ತಿರ್ಬೋದು ನಿಮಗೆ, ಇಲ್ಲ ಸರ್ ನಮಗೊಂದು ವೀಡಿಯೋ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ರು, ಅವರೆಲ್ಲ ಫ್ರೀಯಾಗೇ ನೀವು ಮನೆಯಿಂದನೇ ಮನೆಯಿಂದ ಮಾಡ್ಬೋದು, ಪುಕ್ಸಟೆ ಮಾಡೋಕ್ಕಾಗಲ್ಲ. ಓಕೆ. ಸೊ ಕೆಲವೊಂದು ವಿಷಯಗಳು ಯಾರೂ ಹೇಳಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಂಥದ್ದು ನಿಮ್ಮ ಕೆಪಾಸಿಟಿ ನಿಮ್ಗೆ ಇರಬೇಕು. ಪುಕ್ಸಟೆ ಮಾಡ್ಕೊಳ್ಳೋದಾಗಿದ್ದರೆ ಎಲ್ಲರೂ ಮಾಡ್ಕೊಳ್ತಾಯಿದ್ರು, ದುಡ್ಡು ಹಾಕೇ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಪ್ರಾಡಕ್ಟು ನಾ ಎಲ್ಲಿಂದನೂ ತೊಗೊಂಡು ಬರ್ತಾನೆ, ಆರ್ಡರ್ ಬಂದಾಗ ನಂಗೆ ಪ್ರಾಡಕ್ಟ್ ಬೇಕು, ಸರಿ. ಆದರೆ ಮಾರ್ಕೆಟಿಂಗ್ ಮಾಡೋಕ್ಕೆ ನೀವು ಬಾಯರಾದರೂ ಬೇಕಲ್ಲ. ಮಾರ್ಕೆಟಿಂಗ್ ಕಾಸ್ಟ್ ಯಾರು ಎತ್ಕೊಳ್ತಾರೆ, ಅದು ಕೂಡ ಕಾಸ್ಟ್ ಇದೆ. ಇದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಅವರು ಇವರು ಹೇಳಿದ್ದನ್ನು ಕೇಳ್ಕೊಂಡು ಹಾಳಾಗಕ್ಕೆ ಹೋಗಬೇಡಿ. ಸೊ ಟ್ರೇಡ್ ಶೋಸ್ಗಳು ಕ್ಯಾಲೆಂಡರ್ ಇದೆ, ಇದರಲ್ಲೆಲ್ಲ ನೀವು ಟ್ರೇಡ್ ಶೋಗಳು ಯಾವ್ಯಾವ ಪ್ರಾಡಕ್ಟ್ಗೆ ಎಲ್ಲೆಲ್ಲಿ ಹೋಗ್ಬೋದು ಅದೆಲ್ಲ ಇದೆ. ಏನೇನು ಖರ್ಚಾಗ್ಬೋದು ಒಂದು ಅಂದಾಜಲ್ಲಿ ಕೊಟ್ಟಿದ್ದಾನೆ. ನಾಳೆ ಡಾಲರ್ ರೇಟ್ ಹೆಚ್ಚು ಕಡಿಮೆ ಆಗ್ಬೋದು, ಇವತ್ತಿನ ಟೈಮಲ್ಲಿ ಯಾವುದೂ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಬಜೆಟ್ಗಳನ್ನ ಸ್ವಲ್ಪ ರೆಫರೆನ್ಸ್ಗೆ ಅಂತ ಇಟ್ಕೊಳ್ಳಿ.
ಕಮೆಂಟ್ ಹಾಕ್ಬಿಟ್ಟು ಸರ್ ಇಷ್ಟರಲ್ಲಾಗುತ್ತಾ ಅಷ್ಟರಲ್ಲಾಗುತ್ತಾ ಕೇಳಕ್ಕೆ ಹೋಗ್ಬಿಡಿ, ಆಗಲ್ಲ ಕೆಲವೊಂದು ಸಾರಿ. ನೋಡ್ಕೊಳ್ಳಿ, ಇವತ್ತಿನ ಕಂಡೀಷನಲ್ಲಿ ಹಾಕಿರೋದು, ನಾಳೆ ಕಂಡೀಷನ್ ನಮಗೂ ಕೂಡ ಗೊತ್ತಿಲ್ಲ. ಓಕೆ, ಸೊ ಇವತ್ತಿನ ಟೈಮಲ್ಲಿ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಸಾರ್ಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ಸಾರ್ಟಲ್ಲಿ ಏನಾಗುತ್ತೆ, ಸ್ಟ್ರೆಂತಲ್ಲಿ ಏನಿದೆ, ತುಂಬ ಒಳ್ಳೆ ಪ್ರಾಡಕ್ಟು, ನಮ್ಮಲ್ಲಿ ತುಂಬ ಪ್ರೊಡಕ್ಷನ್ ಇದೆ, ನಾವು ಒಳ್ಳೆ ಪ್ರಾಡಕ್ಟ್ನ ಕಳಿಸ್ಬೋದು, ತುಂಬ ವೆರೈಟೀಸ್ ಇದೆ. ಒಂದು ಬಿಟ್ಟರೆ 4 ಕಡೆ ಪ್ರಾಡಕ್ಟ್ಗಳು ಸಿಗುತ್ತೆ, ತುಂಬ ಒಳ್ಳೆ ಕೆಪಾಸಿಟಿ ಇದೆ. ಸೊ ಪ್ರೊಡಕ್ಷನ್ ಆಗಿರ್ಬೋದು ತಮಿಳ್ನಾಡು, ಕೇರಳ, ಕರ್ನಾಟಕ ಆರಾಮಾಗಿ ಮಾಡ್ಕೋಬೋದು. ಲೇಬರ್ ಇಂಟೆನ್ಸ್ ಇದೆ, ತುಂಬ ಏನೋ ಬೇರೆ ದೇಶಗಳಲ್ಲಿ ಸರ್ ಇವ್ರ ಹತ್ರ ಪ್ರಾಡಕ್ಟ್ಗಳೆಲ್ಲ ಬೆಳೀತಾರೆ ಬಟ್ ಯಾಕೆ ಮಾಡಲ್ಲ, ಅವ್ರ ಹತ್ರ ಲೇಬರ್ ಇಲ್ಲ, ಅದನ್ನೆಲ್ಲ ಮಾಡೋಕ್ಕೆ ಹೋದರೆ ಅವ್ರಿಗೆ ಲೇಬರೇ ಸಿಗೋಲ್ಲ. ನಮ್ಮಲ್ಲಿ ಇನ್ನೂ ಲೇಬರ್ ಆಪರ್ಚುನಿಟಿ ಇದೆ, ಜನ ಸಿಗ್ತಾರೆ, ಜನ ಮಾಡೋಕ್ಕೆ ರೆಡಿ ಇದ್ದಾರೆ. ನೋಡ್ಕೊಳ್ಳಿ, ಸ್ವಲ್ಪ ಆಟೋಮೇಷನ್ ಮಾಡ್ಕೊಳ್ಳಿ, ಸ್ವಲ್ಪ ಜನನ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳಿ, ಆಗೋಗುತ್ತೆ. ಆಪರ್ಚುನಿಟಿ ಏನು, ಯುರೋಪಿಯನ್ ಯೂನಿಯನ್ ಇದೆ, ತುಂಬ ಒಳ್ಳೆ ಗ್ರೋತಲ್ಲಿ ಕೋಕೋಪಿಟ್ಸ್ಗಳೆಲ್ಲ ನಡೀತಾ ಇದೆ, ಪ್ಲಾಂಟ್ ಬೇಸ್ಡ್ ಫುಡ್ ಪ್ರಾಡಕ್ಟ್ಸ್ ನಡೀತಾ ಇದೆ. ಮೇನ್ಲಿ ವೇಗನ್ ಪ್ರಾಡಕ್ಟ್ಸ್ ಅಂತ ಏನಿದೆ, ಇವತ್ತಿನ ಟೈಮಲ್ಲಿ ಈ ಕೋಕೋನಟ್ ಚಿಪ್ಸಿಗೂ ಕೂಡ ಡಿಮ್ಯಾಂಡ್ ಇದೆ. ಓಕೆ, ಕೋಕೋನಟ್ ಚಿಪ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೆ ಹೋಗ್ಬಿಟ್ಟು ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಒಂದು ಸರಿ ತರಿಸ್ಕೊಂಡು ತಿಂದ್ಬಿಟ್ಟು ನೋಡಿ, ಗೊತ್ತಾಗುತ್ತೆ. ಅದನ್ನು ತೊಗೊಂಡು ಪಾಮ್ ಆಯಿಲಲ್ಲಿ ಕರಿಯೋಂಗಿಲ್ಲ. ಕೋಕೋನಟ್ ನೀವು ಚಿಪ್ಸ್ ಮಾಡೋದಾದರೆ ಕೋಕೋನಟ್ ಆಯಿಲಲ್ಲೇ ಕರೆದ್ಬಿಟ್ಟು ಪ್ರೀಮಿಯಂ ಪ್ಯಾಕೇಜಿಂಗ್ ಮಾಡಿ ಒಳ್ಳೆ ಪ್ರಮೋಷನ್ ಮಾಡಿದರೆ ಅದು ಕೂಡ ಹೆಲ್ತ್ ಬೆನಿಫಿಟ್ ಇದೆ. ಆದರೆ ಶಾರ್ಟ್ಕಟ್ಟು, ಕಡಿಮೆ ರೇಟ್ ಮಾಡೋದು, ಏನೋ ಒಂದು ಸ್ವಲ್ಪ ಗಲಾಟೆ ಮಾಡ್ಕೊಳ್ಳೋದು, ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು, ಹೇಳಿದ್ದೊಂದು ಮಾಡಿದ್ದೊಂದು ಮಾಡೋದು, ಸೊ ಇದರಲ್ಲೆಲ್ಲ ಸಮಸ್ಯೆಗಳಾಗುತ್ತೆ. ನೋಡ್ಕೊಳ್ಳಿ, ಆ್ಯಕ್ಟಿವ್ ಕಾರ್ಬನ್ ಆಗಿರ್ಬೋದು, ವರ್ಟಿಕಲ್ ಫಾರ್ಮಿಂಗ್ ಆಗಿರ್ಬೋದು, ಇದರಲ್ಲೆಲ್ಲ ಕೋಕೋಪಿಟ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಕೋಕೋಪಿಟ್ಟಿಗೆ ಬರೋ ಡಿಮಾಂಡು ಬೇರೆ ಯಾವ ಪ್ರಾಡಕ್ಟ್ಗೂ ಕೋಕೋನಟಲ್ಲಿ ಬರಲ್ಲ. ನೋಡ್ಕೊಳ್ಳಿ, ಅದರಲ್ಲಿ ವರ್ಕೌಟ್ ಆದರೆ ಮಾಡಿ. ಏನೋ ಒಂದು ಮಿಷಿನ್ಸ್ ಬೇಕಾಗುತ್ತೆ, ಅದಷ್ಟಿರುತ್ತೆ. ಬಿಟ್ಟರೆ ನೀವು ಆ್ಯಕ್ಟಿವ್ ಕಾರ್ಬನು ಅದನ್ನು ನೋಡಿ, ಇವತ್ತಿನ ಟೈಮಲ್ಲಿ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು, ಮೈನಿಂಗ್ ಇರ್ಬೋದು, ಎಲ್ಲದಕ್ಕೂ ಬೇಕಾಗುತ್ತೆ. ಅದಲ್ಲದೆ ಇವತ್ತಿನ ಟೈಮಲ್ಲಿ ನಮ್ಮ ಆಪರ್ಚುನಿಟಿ ಏನು, ಅದು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, UK ಆಗಿರ್ಬೋದು, UAE ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಇವರ ಎಲ್ಲದರ ಜೊತೆ ನಮ್ಮ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗ್ತಾ ಇದೆ. ಆ ಸೈನ್ ಆಗಿರೋ ಅಗ್ರಿಮೆಂಟಲ್ಲಿ ನಮ್ಮ ಪ್ರಾಡಕ್ಟ್ಗಳು HSN ಕೋಡ್ ಏನು ಕೊಟ್ಟಿದ್ದಾನೆ ಅದೆಲ್ಲ HS ಕೋಡ್ ಇತ್ತು ಅಂದರೆ ಅದನ್ನು ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಸರ್ ಗೊತ್ತಾಗ್ತಾ ಇಲ್ಲ, ಅದನ್ನು ಓದೋಕ್ಕೆ ಅರ್ಥ ಆಗ್ತಾ ಇಲ್ಲ, ಬನ್ನಿ ಹೇಳ್ಕೊಡ್ತೇವೆ, ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ವೀಕ್ನೆಸ್ ಬಂದು ಎಲ್ಲದರಲ್ಲೂ ಸ್ಟ್ರೆಂತ್ ಅಷ್ಟೇ ಇರಲ್ಲ, ವೀಕ್ನೆಸ್ಸು ಇರುತ್ತೆ. ವೀಕ್ನೆಸ್ ಬಂದು ಇವತ್ತಿನ ಟೈಮಲ್ಲಿ ನಮ್ಮಲ್ಲಿ ಇಷ್ಟೆಲ್ಲ ಬೆಳೀತವೆ, ಯಾವುದು ಕೂಡ ಆರ್ಗನೈಸ್ಡ್ ಇಲ್ಲ. ಎಲ್ಲ ಹೆಂಗೆ ಅಂದರೆ ನಡೀತಾ ಇದೆ, ನಡೆಸ್ತಾ ಇದ್ದಾವೆ. ಸೊ ಆ ಲೆಕ್ಕದಲ್ಲಿ ಗೌರ್ಮೆಂಟ್ ಹಂಗೇನೆ, ನಾವು ಹಂಗೇನೆ, ಸೊ ಏನು ತುಂಬ ವ್ಯತ್ಯಾಸ ಇಲ್ಲ. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ತುಂಬ ಟೈಮಲ್ಲಿ ನಮ್ಮ ಕನ್ಸಿಸ್ಟೆನ್ಸಿ ಇರಲ್ಲ. ಕ್ವಾಲಿಟಿ ಇವತ್ತು ಕಳಿಸಿರೋದು ನಾಳೆ ಮತ್ತೆ ಅದೇ ಕಳ್ಸೋಕ್ಕಾಗಲ್ಲ, ತುಂಬ ವ್ಯತ್ಯಾಸಗಳು ಬಂದುಬಿಡುತ್ತೆ. ಬೆಳೆಯೋ ರೀತಿ ಬೇರೆ, ನೀರು ಬೇರೆ, ಹವಾಮಾನ ಇಲಾಖೆ ಬೇರೆ, ಇದೆಲ್ಲ ನೋಡಿದ್ರೆ ನಮಗೆ ಬಿಸ್ನೆಸ್ ಆಗೋ ಸಮಸ್ಯೆಗಳು ತುಂಬ ಇರುತ್ತೆ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸಪ್ಲೈ ಚೈನ್ ಇರ್ಬೋದು ಅಥವಾ ನಿಮ್ಮ ಲ್ಯಾಬ್ಗಳಿರ್ಬೋದು, ಇದನ್ನೆಲ್ಲವೂ ಕೂಡ ನೀವು ಕಡಿಮೆ, ಇವಾಗ ನೋಡಿ ಪ್ರಾಬ್ಲಮ್ ಇದೆ, ಫಿಕ್ಸ್ ಮಾಡೋಕ್ಕೆ ಗೊತ್ತಿದೆ. ಪ್ರಾಬ್ಲಮ್ ಇರೋದು ಗೊತ್ತಿತ್ತು ಅಂದರೆ ಫಿಕ್ಸು ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂತಂದರೆ ಜನಕ್ಕೆ ಪ್ರಾಬ್ಲಮ್ ನೋಡೋದು ಇಲ್ಲ, ಏನು ಸಮಸ್ಯೆ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಅದನ್ನು ಸಮಸ್ಯೆ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇರಲ್ಲ ಜನ. ಸೊ ಆ ಥರ ಇದ್ದಾಗ ಕೈ ಮುಗಿದು ಅಲ್ಲಿಂದ ಬಂದು ಬೇರೆ ಯಾರಾದರೂ ಹುಡ್ಕೊಳ್ಳೋಕೆ ರೆಡಿ ನೋಡ್ಕೊಳ್ಳಿ. ಸೊ ತುಂಬ ವಿಷಯಗಳಿದೆ. ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಇರಲ್ಲ, ಕೆಲವೊಂದು ಸರಿ ಮಳೆ ತುಂಬ ಅಥವಾ ಬೆಳೆಗಳು ಬರಲ್ಲ, ಗಿಡಗಳಲ್ಲಿ ರೋಗ ಹತ್ಕೊಳ್ಳುತ್ತೆ. ಆ ಥರ ಏನಾದರೂ ಸಮಸ್ಯೆಗಳು ಆಯಿತು ಅಂದರೆ ನಿಮ್ಮ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಪ್ರೈಸ್ಗಳು ಹೆಚ್ಚಿಗೆ ಆಗುತ್ತೆ, ವರ್ಕೌಟ್ ಆಗೋಲ್ಲ. ಸೊ ಆ ಥರ ಟೈಮ್ಗಳು ತುಂಬ ಇರುತ್ತೆ. ಥ್ರೆಟ್ಸ್ ಅಂದರೆ ಇವತ್ತಿನ ಟೈಮಲ್ಲಿ ಬೇರೆ ಮಾರ್ಕೆಟ್ಗಳು ನಮಗಿಂತ ಚೆನ್ನಾಗಿ ಮಾಡ್ತಾಯಿವೆ, ನಮಗಿಂತ ತುಂಬ ಜಾಗ ಎಲ್ಲ ಕಡಿಮೆ, ತುಂಬ ಬೆಳವಣಿಗೆ ಕಡಿಮೆ, ಎಲ್ಲವೂ ಕಡಿಮೆ, ವೆರೈಟಿಗಳು ತುಂಬ ಇಲ್ಲ, ಕ್ವಾಲಿಟಿಗಳು ತುಂಬ ಇಲ್ಲ. ಬಟ್ ಆದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಅವ್ರು ನಮಗಿಂತ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡು ಆರಾಮಾಗಿ ಬೆಳೀತಾ ಇದ್ದಾರೆ. ನಾವು ಕೂಡ ಆರಾಮಾಗಿ ನೋಡಿಕೊಂಡು ಕಲ್ತ್ಕೊಂಡು ಕಷ್ಟಪಟ್ಟರೆ ಆಗುತ್ತೆ. ಬಟ್ ಆದರೆ ಜನ ಕುತ್ಕೊಂಡು ಬಿಸ್ನೆಸ್ ಬೇಕು ಅಂತಾರೆ, ಅಲ್ಲಿಗೆ ಸಮಸ್ಯೆ ಬರುತ್ತೆ. ಸೊ ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಯಾವ ದೇಶ, ಅವ್ರದ್ದು ಏನು ಕೀ ಪ್ರಾಡಕ್ಟ್ಸ್ ಇದೆ, ಅವ್ರು ಏನು ಸ್ಟ್ರೆಂತ್ ಇದೆ, ನಮ್ದು ಏನು ಅಡ್ವಾಂಟೇಜಸ್ ಇದೆ, ಇದನ್ನು ನೋಡಿಕೊಂಡ್ರೆ ನಿಮಗೆ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಓಕೆ, ಸೊ ಇವತ್ತಿನ ಟೈಮಲ್ಲಿ ಬಿಸ್ನೆಸ್ಗಳು ಆರಾಮಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಎಷ್ಟು ಸಪೋರ್ಟ್ ನಮ್ಗೆ ಯಾರೂ ಕೊಟ್ಟಿಲ್ಲ ಮುಂಚೆ ಎಲ್ಲ. ಅವಾಗೆಲ್ಲ ನಾವೇ ಹುಡ್ಕೊಳ್ತಾ ಇದ್ವಿ, ಇವಾಗೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಬಟ್ ಆದರೆ ಮಾಡೋ ಇಚ್ಛೆ ಬೇಕಲ್ಲ. ಓಕೆ, ಸೊ ಇನ್ವೆಸ್ಟ್ಮೆಂಟು, ಇವೆಲ್ಲ ಸರ್ಟಿಫಿಕೇಷನು, ಲ್ಯಾಬು, ಅದು ಇದು ಎಲ್ಲ ಬೇಕಾಗುತ್ತೆ. ಇದು ಟ್ರೇಡರ್ಗಾದರೆ ತುಂಬ ಕಡಿಮೆ, ಮ್ಯಾನುಫ್ಯಾಕ್ಚರ್ಸ್ಗಂತೂ 100% ಬೇಕೇ ಬೇಕು. ಸೊ ಇದೆಲ್ಲ ದುಡ್ಡು ನೀವು ಹಾಕಲೇಬೇಕಾಗುತ್ತೆ. ಕೆಪೆಕ್ಸ್ ಓಪೆಕ್ಸ್ ಅಂತೂ ಮಿನಿಮಮ್ ಬಿದ್ದೇ ಬೀಳುತ್ತೆ. ವರ್ಷದ ಕಾಸ್ಟ್ ಎಷ್ಟಾಗುತ್ತೆ, 2 ವರ್ಷಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, 3 ವರ್ಷಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ. ಸೊ ಎಲ್ಲವೂ ಕೂಡ ನೀವು ಒಂದು ರೆವೆನ್ಯೂ ಪ್ರೊಜೆಕ್ಷನ್. ಇದು ಯಾಕೆ ಅಂತಂದರೆ ನಾಳೆ ನಿಮ್ಮ ಬ್ಯಾಂಕ್ಗಳು ಕೇಳ್ತಾರೆ, ಸರ್ ಈ ಬಿಸ್ನೆಸ್ಗೆ ಬರ್ತಾ ಇದ್ದೀರಾ, ಬಟ್ ನಿಮಗೆ ಲೋನ್ ಕೊಡೋಕ್ಕೆ ನೀವು ಲೋನ್ ಕೇಳ್ತಾ ಇದ್ದೀರಾ, ಬಟ್ ಏನು ಎಷ್ಟು ಬೆಳೀಬೋದು ಈ ಬಿಸ್ನೆಸ್ಸು, ಅವಾಗ ಇದು ಬೇಕಾಗುತ್ತೆ. ಇದನ್ನ ತೊಗೊಂಡು ಹೋಗ್ಬಿಟ್ಟು ತೋರಿಸಿ, ಅಂದರೆ ರಿಪೋರ್ಟ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಿ, ಈ ವಿಡಿಯೋ ತೊಗೊಂಡು ಹೋಗ್ಬಿಡಿ. ಸೊ ರಿಪೋರ್ಟ್ಗಳು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದರ ಅನುಕೂಲವಾಗಿ ರಿಪೋರ್ಟ್ ಮಾಡಿಕೊಡ್ತಾರೆ, ಅದನ್ನು ತೊಗೊಂಡು ಹೋಗ್ಬೇಕು. ಬೇಕಂದರೆ ಲೋನ್ಗಳಿಗೆಲ್ಲ ಅಪ್ಲೈ ಮಾಡಿಕೊಂಡು ಕೇಳ್ಬೋದು. ಓಕೆ, ಗ್ರಾಸ್ ಮಾರ್ಜಿನು, ನೆಟ್ ಮಾರ್ಜಿನ್ಸು, ಮತ್ತು ಇವತ್ತು ಹಾಕಿರೋ ಬಂಡವಾಳ ನನಗೆ ಎಷ್ಟು ತಿಂಗಳಲ್ಲಿ ಬರಬಹುದು, ಅಥವಾ ನಾನು ಹಾಕಿರೋ ದುಡ್ಡಾದರೂ ನನಗೆ ಯಾವಾಗ ಬರುತ್ತೆ,
ನನ್ನ ಇನ್ವೆಸ್ಟ್ಮೆಂಟ್ ಆಚೆ ತೆಗೆಯೋಕ್ಕೆ ಎಷ್ಟು ತಿಂಗಳು ಬೇಕು? 8ರಿಂದ 14 ತಿಂಗಳು ಆ್ಯಸ್ ಅ ಮ್ಯಾನುಫ್ಯಾಕ್ಚರರ್. ಟ್ರೇಡರ್ಸು ತುಂಬ ಬೇಗನೆ ಆಗುತ್ತೆ, ಏಜೆಂಟ್ಗಳಿಗಂತೂ ಇನ್ನೂ ಏನು ಖರ್ಚೇ ಇರಲ್ಲ, ನಡೆದೋಗುತ್ತೆ. ಓಕೆ, ಒಂದು ಅಂದಾಜಲ್ಲಿ ಒಂದು 3 ವರ್ಷದಲ್ಲಿ ಒಂದು 15ರಿಂದ 30 ಬಾಯರ್ಗಳನ್ನ ಇಟ್ಕೊಂಡು ರೆಗ್ಯುಲರ್ ಸಪ್ಲೈ ಮಾಡ್ಕೊಂಡು ಹೋದರೆ ನಿಮ್ಮ ಬಿಸ್ನೆಸ್ಗಳು ಬೇಕಾದಷ್ಟು ಆಗುತ್ತೆ. ಸೊ ಇಲ್ಲಿ ಫೌಂಡೇಶನಲ್ಲಿ ಫಸ್ಟ್ ಡಾಕ್ಯುಮೆಂಟೇಷನ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಏನಾದರೂ ಹೆಲ್ಪ್ ಬೇಕಾ, ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿಸ್ಕೊಡ್ಬೇಕಾ, ನಾವು ಮಾಡಿಸ್ಕೊಡ್ತೇವೆ, ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ನೀವು ಮನೆಯಿಂದ ಮಾಡಬೇಕಾ, ಮನೆ ಅಡ್ರೆಸ್ ಕೊಡಿ, ಮನೆ ಡಾಕ್ಯುಮೆಂಟ್ಸ್ ಕೊಡಿ, ರೆಡಿ ಮಾಡಿಸ್ಕೊಡ್ತೇವೆ. ನೀವು ಆಫೀಸ್ ತೊಗೊಂಡಿದ್ದೀರಾ, ಆಫೀಸ್ ಅಗ್ರಿಮೆಂಟ್ ಕೊಡಿ, ಅದನ್ನು ಮಾಡಿಸ್ಕೊಡ್ತೇವೆ, ಸಮಸ್ಯೆಗಳು ಬರಲ್ಲ. ಸೊ ಮಾರ್ಕೆಟ್ ಎಂಟ್ರಿ ಆದರೆ ವೆಬ್ಸೈಟ್ ಆಗಿರ್ಬೋದು, ಅಲಿಬಾಬಾ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ಡೈರೆಕ್ಟ್ ಡೇಟಾಸ್ ಇರ್ಬೋದು, ಕಾಲಿಂಗ್ ಇರ್ಬೋದು, ಎಲ್ಲವೂ ಕೂಡ ಆಪ್ಷನ್ಸ್ ಇದೆ. ಅದನ್ನು ನೋಡಿಕೊಂಡು ನೀವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಫೇಸಲ್ಲಿ ಬಾಯರ್ಗಳು, ಸ್ಯಾಂಪಲ್ಗಳು ಕಳಿಸೋದು, ಮಾತಾಡೋದು, ತಿಳಿಸೋದು. ಆಮೇಲೆ ಏನಾದರೂ ಲ್ಯಾಬ್ ಸರ್ಟಿಫಿಕೇಟ್ಗಳು, ಫೀಡ್ಬ್ಯಾಕ್ಗಳು, ಅವ್ರಿಗೇನು ಅನಿಸುತ್ತೆ, ಚೆನ್ನಾಗಿದೆಯಾ ಕೆಟ್ಟದಾಗಿದೆಯಾ, ಸರ್ ಇದು ಸ್ವಲ್ಪ ಸರಿ ಇಲ್ಲ, ಇದರಲ್ಲಿ ಕಲರ್ ಬೇರೆ ಇದೆ, ಸೊ ಆ ಥರ ಏನಾದರೂ ಇನ್ಕನ್ಸಿಸ್ಟೆನ್ಸಿ ಇದ್ದರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮದು. ಇದನ್ನು ನೋಡ್ಕೊಳ್ಳಿ. ಗೌರ್ಮೆಂಟ್ ಇನ್ಸೆಂಟಿವ್ಸ್ ಅದು ಬೆನಿಫಿಟ್ ಏನಾದರೂ ಇದೆಯಾ? ರೋಡ್ ಟ್ಯಾಪ್ ಇದೆ, ಇನ್ಸೆಂಟಿವ್ಸ್ ಬರುತ್ತೆ. ನೀವು ಯಾವುದಾದ್ರು ಟ್ರೇಡ್ ಶೋಗೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಅಲ್ಲೂ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ನಿಮಗೇನೋ ಟೆಕ್ನಿಕಲ್ ಅಪ್ಗ್ರೇಡಿಂಗು ಅದರೇನೋ ಫಂಡ್ಗಳು ಬೇಕಾದರೆ ಅದೇ ಇರುತ್ತೆ, ಅಸಿಸ್ಟೆನ್ಸ್ ಬೇಕಾ ಅದೇ ಇರುತ್ತೆ. ನೀವೇನಾದರೂ ಕ್ರೆಡಿಟ್ ಕೊಡ್ತಾಯಿದ್ದೀರಾ, ಒಂದು ಕೊಡಬೇಡಿ. ಒಂದು ವೇಳೆ ಕೊಡುವಂಥ ಸಿಚುವೇಶನ್ ಬಂತು, ಇಲ್ಲ ಸರ್ ಬೇರೆಯವರೆಲ್ಲ ಪಕ್ಕದವರೆಲ್ಲ ಕೊಡ್ತಾ ಇದ್ದಾರೆ, ನಾನೇನು ಮಾಡಲಿ, ನನಗೆ ಆರ್ಡರ್ ಬರ್ತಾ ಇಲ್ಲ, ನಾನು ಕೊಡಲೇಬೇಕು. ಸೊ ಹಾಗಿದ್ದರೆ ಕೊಡಿ, ಆದರೆ ಇನ್ಶೂರೆನ್ಸ್ ತೊಗೊಂಡ್ಬಿಟ್ಟು ಕೊಡಿ. ECGC ಅಂತ ಇನ್ನು ಎಂಟಿಟಿ ಇದೆ, ಅಲ್ಲಿಂದ ತೊಗೊಂಡು ಇನ್ಶೂರೆನ್ಸ್ನ ತೊಗೊಂಡು ಅವರಿಗೆ ಯಾರಿಗೆ ಸಾಲ ಬೇಕೋ ಅಥವಾ ಸಾಲ ಅಂತಾನೆ ಕ್ರೆಡಿಟ್ ಬೇಕೋ ಅವ್ರಿಗೆ ಕ್ರೆಡಿಟ್ ಕೊಡಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಾಯರ್ ದುಡ್ಡು ಕೊಡದೇ ಹೋದರೆ ಅಟ್ಲೀಸ್ಟ್ ಇವರಾದರೂ ನಿಮ್ಗೆ ವಾಪಸ್ ನಿಮ್ಮ ದುಡ್ಡು ತಂದು ಕೊಡ್ತಾರೆ. ಸೊ ಸಲೀಸಾಗಿ ಕೊಡ್ತಾರೆ, ಪ್ರೀಮಿಯಮ್ ತೊಗೊಳ್ತಾರೆ, ಫ್ರೀಯಾಗಿ ಯಾರು ಏನು ಮಾಡಲ್ಲ. ನೋಡಿಕೊಂಡು ಕೆಲಸ ಮಾಡ್ಕೊಳ್ಳಿ. EPCG ನಿಮಗೇನಾದರೂ ಮಷಿನ್ ಬೇಕಾಗಿತ್ತು, ಬೇರೆ ಕಡೆಯಿಂದ ಎಲ್ಲ ತರಿಸ್ಕೊಳ್ತಾ ಇದ್ದೀರಾ, ಆ ಮಷಿನ್ಗಳನ್ನ ತೊಗೊಂಡು ನಾನು ಚಿಪ್ಸ್ ಮಾಡ್ತೇನೆ, ನಾನು ಅದನ್ನು ಮಾಡ್ತೇನೆ, ನಾನು ಇದನ್ನು ಮಾಡ್ತೇನೆ ಮಾಡಿ, ಅದಕ್ಕೇನು ಇಂಪೋರ್ಟ್ ಡ್ಯೂಟಿ ಇದೆ ಅದನ್ನು ಬೇಕಂದರೆ ವೇ ಆಫ್ ಮಾಡ್ತಾರೆ. ಮಷಿನ್ ದುಡ್ಡು ಏನಿದೆ ಅದನ್ನು ಕೊಡ್ತೀರಾ, ಬಟ್ ಆದರೆ ಇಂಡಿಯಾದಲ್ಲಿ 30% 40% ಇಂಪೋರ್ಟ್ ಡ್ಯೂಟಿ ಹಾಕಿರ್ತಾರೆ, ಅದನ್ನು ವೇ ಆಫ್ ಕೊಡ್ತಾರೆ. ಅದು ಯಾವಾಗ ಕೆಲವೊಂದು ಸ್ಕೀಮ್ ಇರುತ್ತೆ, ಅದಕ್ಕೆಲ್ಲ ಪ್ರೀ ಅಪ್ರೂವಲ್ ತೊಗೊಳ್ಬೇಕು. ನಿಮ್ಮ ಕೆಪಾಸಿಟೀಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟಿಗೆ ಒಂದು ರೆಸಿಪಿ ಇರುತ್ತೆ ಅವ್ರ ಹತ್ರ, ಅದನ್ನು ನೋಡಿಕೊಂಡು ನೀವು ಎಷ್ಟು ಮಿನಿಮಮ್ ಎಕ್ಸ್ಪೋರ್ಟ್ ಮಾಡಬೇಕು ಅದನ್ನು ಮಿನಿಮಮ್ ಕಮಿಟ್ಮೆಂಟ್ ಕೇಳ್ತಾರೆ. ಅದನ್ನು ಸೈನ್ ಮಾಡಿ ಅವ್ರಿಗೆ ಅಪ್ರೂವ್ ಮಾಡಿ ಕೊಟ್ಟ ಮೇಲೆ ನಿಮ್ಗೆ ಸ್ಯಾಂಕ್ಷನ್ ಸಿಗುತ್ತೆ. ಆವಾಗ ನಿಮ್ಮ ಇಂಪೋರ್ಟ್ ಡ್ಯೂಟಿ ಝೀರೋ ಆಗುತ್ತೆ. ಆರಾಮಾಗಿ ಮೆಷಿನ್ ತರಿಸ್ಕೊಳ್ಳಿ, ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ, ಎಕ್ಸ್ಪೋರ್ಟ್ ಮಾಡಿ, ಏನು ಕಮಿಟ್ಮೆಂಟ್ ಕೊಟ್ಟಿದ್ದೀರೋ ಅದನ್ನು ಫುಲ್ಫಿಲ್ ಮಾಡಿ, ಮಷಿನ್ಗಳು ನೀವು ಆರಾಮಾಗಿ ಇಟ್ಕೊಳ್ಳಿ. ಸೊ ಡ್ಯೂಟಿ ಕೊಡದೇ ನಿಮ್ಮ ಮಷಿನ್ಗಳು ಫ್ರೀಯಾಗಿ ಬರ್ಬೋದು. ಅದು ಬಿಟ್ಟರೆ ಸ್ಟೇಟ್ ಇನ್ಸೆಂಟಿವ್ಸ್ ಇದೆ. ಸೊ ಸ್ಟೇಟ್ ಇನ್ಸೆಂಟಿವ್ಸಲ್ಲಿ ಗೋರ್ಮೆಂಟ್ಗಳು ಕೊಡುತ್ತೆ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ಕರ್ಮಕ್ಕೆ ನಾವು ಕೀಳೋ ಟೈಮ್ಗೆ ಗೌರ್ಮೆಂಟ್ಗಳಲ್ಲಿ ಏನು ದುಡ್ಡು ಇದೆಯಾ ಇಲ್ವಾ, ಕೊಡೋ ಉದ್ದೇಶ ಅವ್ರಿಗೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಒಂದು ಸರಿ ಮಾತಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ಎಲ್ಲರಿಗೂ ಗೊತ್ತು, ತುಂಬ ಸಪೋರ್ಟಿವ್ ಇದ್ದಾರೆ. ಓಕೆ, ಸೊ ಸಪೋರ್ಟ್ನ ತೊಗೊಂಡು ಕೆಲಸ ಮಾಡ್ಕೊಳ್ಳಿ. ಓಕೆ, ಸೊ ಇನೋವೇಷನ್ ಇರ್ಬೋದು, ವ್ಯಾಲ್ಯೂ ಆಡಿಂಗ್ ಪ್ರಾಡಕ್ಟ್ ಇರ್ಬೋದು. ಇವಾಗ ಬೇಸಿಕ್ ಆಗಿ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ಎಲ್ಲರಿಗೂ ಗೊತ್ತು, ಎಲ್ಲರೂ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಲೋಕಲಲ್ಲೂ ನಡೀತಾ ಇರ್ಬೋದು, ಎಷ್ಟೋ ವರ್ಷಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಇವಾಗ ಅದನ್ನು ಹೊರತಾಗಿ ನಾವೇನಾದರೂ ಮಾಡೋದಾದರೆ ಗ್ರೋಯಿಂಗ್ ಮೀಡಿಯಾ ಇರ್ಬೋದು. ಗ್ರೋತ್ ಮೀಡಿಯಾಸ್ ಅಂದರೆ ನಾರ್ಮಲಿ ನೀವು ಹಾಕೋ ಪದಾರ್ಥದಿಂದ ಗಿಡಗಳ ಬೆಳವಣಿಗೆ ಹೆಚ್ಚಿಗೆ ಆಗುತ್ತೆ, ಈಲ್ಡ್ ಹೆಚ್ಚಿಗೆ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಆ ಥರ ಪ್ರಾಡಕ್ಟ್ಸ್ ಏನಿದೆ ಅದನ್ನು ನೀವು ನೋಡ್ಕೊಳ್ಳಿ. ಅದೇನಾದರೂ ಮಾಡೋಕ್ಕಾದರೆ ಅದನ್ನು ಮಾಡಿ. ರೆಡಿ ಟು ಯೂಸ್ ಇರೋ ಗ್ರೋತ್ ಪ್ರಾಡಕ್ಟ್ ಬರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಫರ್ಟಿಲೈಸರ್ಸು ಅದು ಇದೆಲ್ಲ ಮಿಕ್ಸ್ ಬರುತ್ತೆ. ಏನಿಲ್ಲ, ಡೈರೆಕ್ಟ್ ಹೂವಿನ ಗಿಡದಲ್ಲಿ ಹಾಕ್ಬೋದು, ಈ ತರಕಾರಿಗಳೆಲ್ಲ ಹಾಕ್ಬೋದು. ಅದನ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ಜನ ಮಾಡ್ತಾ ಇದ್ದಾರೆ. ನೀವು ಮಾಡೋಕ್ಕಾದ್ರೆ ಅದನ್ನು ಕೂಡ ಟ್ರೈ ಮಾಡಿ. ಬಯೋಪ್ಲಾಸ್ಟಿಕ್ಸ್ ಅಂತ ಹೇಳ್ತೇವೆ, ಬಾಟಲ್ಸ್ ಬರುತ್ತೆ ಈ ಆಗ್ರೋ ಪ್ರಾಡಕ್ಟ್ಗಳ ಮೇಲೆ, ಟೆಕ್ಸ್ಟೈಲ್ಸ್ ಬರುತ್ತೆ, ಸ್ಟ್ರಾಸ್ಗಳು ಬರುತ್ತೆ. ಅದನ್ನೆಲ್ಲ ನೋಡಿ, ಅದೆಲ್ಲ ಏನಾದರೂ ಮಾಡೋಕ್ಕಾದರೆ ಏನೋ ಒಂದು ಗ್ಲೂಯಿಂಗ್ ಬರುತ್ತೆ ಸ್ಟ್ರಾಸ್ಗಳಲ್ಲಿ, ಇನ್ನೊಂದು ಬರುತ್ತೆ ಪಂಚಿಂಗಲ್ಲಿ ಯಾವುದೇ ಥರದ ಕೆಮಿಕಲ್ ಯೂಸ್ ಆಗಲ್ಲ, ಬರೀ ಎಲೆಗಳನ್ನೇ ಜೋಡಿಸ್ಕೊಂಡ್ಬಿಟ್ಟು ಅವರು ಪೈಪ್ ಮಾಡಿರ್ತಾರೆ. ಆ ಥರದನ್ನು ಇವತ್ತಿನ ಟೈಮಲ್ಲಿ ತುಂಬ ಡಿಮಾಂಡಲ್ಲಿದೆ. ಆ ಥರ ಯಾರಾದರೂ ಇದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಹತ್ರ ಎನ್ಕ್ವೈರೀಸ್ಗಳು ಇದೆ. ಓಕೆ, ಮಲ್ಟಿ ಯೂಸು ಅಥವಾ ಮಲ್ಟಿ ಪ್ರಾಡಕ್ಟ್ಸು, ಮಲ್ಟಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸು ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮ್ಮ ಕೆಪಾಸಿಟಿ ಇತ್ತು ಅಂದರೆ ವರ್ಜಿನ್ ಆಯಿಲ್ ಇರ್ಬೋದು, ಕೋಲ್ಡ್ ಪ್ರೆಸ್ ಆಯಿಲ್ ಇರ್ಬೋದು, ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು. ಒಳ್ಳೆ ಮಾರ್ಜಿನ್ಸ್ ಇದೆ. ಅದ್ರ ಬಗ್ಗೆ ನಾನು ಮುಂದೆ ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಬಟ್ ಇವಾಗ ಸದ್ಯ ಎಲ್ಲ ಪ್ರಾಡಕ್ಟ್ಗಳನ್ನ ಸೇರಿಸ್ಬಿಟ್ಟು ಕೋಕೋನಟ್ ಇಂಡಸ್ಟ್ರಿ ಇದೆಲ್ಲ ಮಾಡ್ಬೋದು. ಎಲ್ಲವೂ ಬೆಳೀತಾ ಇದೆ, ಬೆಳೆಸ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ಅದು ಎಸ್ಪೆಷಲಿ ಬೇರೆ ಪ್ರಾಡಕ್ಟ್ಗಳು, ಕೆಲವೊಂದು ಪ್ರಾಡಕ್ಟ್ಗಳು ಇಂಡಿಯಾದ ಕರ್ನಾಟಕದಲ್ಲಿ ಬೆಳೆಯಲ್ಲ. ಆದರೆ ಇದೆಲ್ಲ ಕರ್ನಾಟಕದಲ್ಲೇ ಸಿಗುವಂಥ ಪ್ರಾಡಕ್ಟ್ಸು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮನೆಯಿಂದಲೇ ಕೆಲಸ ಮಾಡಿದರೆ ಇದಕ್ಕಿಂತ ಒಳ್ಳೆ ಸುಖ ಏನು ಇಲ್ಲ. ಎಲ್ಲರೂ ಬಂದುಬಿಟ್ಟು ಬೆಂಗಳೂರಲ್ಲಿ ಸಾಯಬೇಕು. ಕೋಕೋನಟ್ ಫ್ಲಾರು ಆಮೇಲೆ ಪ್ರೋಟೀನು, ಸೊ ಇದ್ರದ್ದು ಏನಿದೆ ಗ್ಲೂಟೆನ್ ಫ್ರೀ ಇರುತ್ತೆ, ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ ಇರುತ್ತೆ, ಯಾವುದೇ ಥರ ಸಮಸ್ಯೆಗಳಿರಲ್ಲ. ಅದನ್ನು ನೋಡ್ಕೊಳ್ಳಿ. ಚಿಪ್ಸ್ಗಳಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಬಯೋಚೇರ್ ಏನಿದೆ ಅದನ್ನು ನೀವು ಸಾಯಿಲ್ಗಳಿಗೆ ಬೇರೆ ಯಾವುದ್ಯಾವುದು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನೀವು R&D ಮಾಡಿಕೊಂಡು ಪ್ರೂಫ್ ತೊಗೊಂಡು ಬನ್ನಿ. ಸುಮ್ಮನೆ ಬಾಯಿ ಮಾತಲ್ಲಿ
ಯಾವುದೋ ಬಾಬಾಗಳು ಹೇಳ್ತಾರಲ್ಲ, ಇದನ್ನು ತೊಗೊಂಡ್ರೆ ಇದು ಆಗಿಬಿಡುತ್ತೆ, ಕೂದಲು ಬಂದುಬಿಡುತ್ತೆ, ಅದು ಬರುತ್ತೆ, ಬೆನ್ನು ಹೊರಟೋಗುತ್ತೆ. ಏನೂ ನಂಬಕೋಬೇಡಿ, ಏನೂ ಆಗಲ್ಲ. ಸೊ ಆ ಥರ ಏನಾದರೂ ಸುಳ್ಳು ಕಥೆಗಳಿತ್ತು ಅಂದರೆ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಅದು ವರ್ಕೌಟ್ ಆಗಲ್ಲ. ಸೊ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಒಂದು ಕ್ವಾಲಿಟಿ ಯಾವಾಗಲೂ ಕೂಡ ಫಸ್ಟ್ ಇರುತ್ತೆ. ಕ್ವಾಲಿಟಿ ವ್ಯತ್ಯಾಸ ಆಯಿತು, ನಿಮ್ಮ ಆರ್ಡರ್ ಹೋಯಿತು, ಬಾಯರ್ ಹೋದ, ದುಡ್ಡು ಬಂದಿರೋದು ಹೋಯಿತು, ಹೆಸರು ಕಳ್ಕೊಳ್ತೀರಾ, ಮುಂದೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸರ್ಟಿಫಿಕೇಷನು, ಯಾವ ಮಾರ್ಕೆಟಿಗೆ ಹೋಗ್ತಾ ಇದ್ದೀರಾ, ಯಾವ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ ನೋಡ್ಕೊಳ್ಳಿ. ಎಲ್ಲೂ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಆಫೀಸ್ ಇಲ್ಲ, ಮನೆಯಲ್ಲಿಂದನೇ ನಾನು ಮಾಡ್ತಾಯಿದ್ದೇನೆ, ತೊಂದರೆ ಇಲ್ಲ, ದಯಮಾಡಿ ವೆಬ್ಸೈಟ್ಗಳನ್ನ ಮಾಡ್ಕೊಳ್ಳಿ, ಲಿಂಕ್ಡ್ಇನ್ ಮಾಡ್ಕೊಳ್ಳಿ, ನಿಮ್ಮ ವೆಬ್ಸೈಟ್ಗಳು ಪ್ರಾಪರಾಗಿ ನಿಮ್ಮ ಅಪ್ಡೇಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಡೈವರ್ಸಿಫಿಕೇಷನ್, ಒಂದೇ ಮಾರ್ಕೆಟಲ್ಲಿ ಕುತ್ಕೊಳ್ಳೋಕೆ ಹೋಗ್ಬಿಡಿ. ನಾಳೆ ಟ್ರಂಪ್ನಂತವ್ರು ಯಾರೋ ತಲೆ ಕೆಟ್ಟವರು ಒಂದು ಕಡೆ ಬಂದರು ಅಂದರೆ ನಿಮ್ಮ ಮುಗಿದ ಕತೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕೆಟು ಒಂದು ಪ್ರಾಡಕ್ಟ್ ತೊಗೊಂಡು ಹೋಗಿ ಬೆಳೆಸಿ, ಬೆಳೆದಾದ ಮೇಲೆ ಇನ್ನೊಂದು ಮಾರ್ಕೆಟು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂದರೆ ಆ ಮಾರ್ಕೆಟ್ ಹೋಯಿತು ಅಂದರೆ ನೀವು ಅದ್ರ ಜೊತೆಗೆ ಹೋಗ್ತೀರಾ. ವ್ಯಾಲ್ಯೂಡ್ ಪೈಪ್ಲೈನು, ಸೊ ಟೈರ್ 1, ಟೈರ್ 2, ಟೈರ್ 3 ಮಾರ್ಜಿನ್ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು, ಇರೋ ಪ್ರಾಡಕ್ಟಲ್ಲಿ ಏನು ಇಂಪ್ರೂವೈಸ್ ಮಾಡ್ಬೋದು ಅದನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಸಸ್ಟೈನಬಿಲಿಟಿ ಡಾಕ್ಯುಮೆಂಟೇಷನ್ಸ್, ಪ್ರಾಪರಾಗಿ ಏನು ಪ್ರಾಡಕ್ಟ್ಸ್ ಇದೆ, ಅದರಿಂದ ಏನು ಯೂಸ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಫೈನಾನ್ಷಿಯಲ್ ರಿಸ್ಕಲ್ಲಿ ಸಿಕ್ಕಾಕೊಳ್ಳೋಕೆ ಹೋಗ್ಬಿಡಿ. ಕ್ರೆಡಿಟ್ಗೂ ಇವತ್ತು ನೋಡಿ, ಬಿಸ್ನೆಸ್ ಮಾಡಬೇಕಂದಾಗ ಒಂದು ವೇಳೆ ನಾನು ಇವತ್ತು ಕ್ರೆಡಿಟ್ ಕೊಟ್ಟರೆ ನನಗೆ ಆರ್ಡರ್ ಬರಲ್ಲ, ಅಥವಾ ಕ್ರೆಡಿಟ್ ಕೊಟ್ಟ ಮೇಲೆ ಅವನು ಆರ್ಡರ್ ತೊಗೊಂಡ, ಆರ್ಡರ್ ಬಂತು, ಆರ್ಡರ್ ಬಂದ ಮೇಲೆ ಪೇಮೆಂಟ್ ಬರಲಿಲ್ಲ ಅಂದರೆ ನೀವು ಈ ಬಿಸ್ನೆಸ್ಸಲ್ಲೇ ಇರಲ್ಲ. ಯಾಕಂದ್ರೆ ಮುಗಿದೋಗುತ್ತೆ ಅಲ್ಲಿ ಕತೆ ನಿಮ್ಮದು. ಲಕ್ಷಗಟ್ಟಲೆ ಲಾಸ್ನ ಎತ್ಕೊಂಡು ನೀವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಮಾರ್ಕೆಟಲ್ಲಿ ಇದ್ದರೆ ನಾಳೆ ಇನ್ನೊಂದು ಆರ್ಡರ್ ಬರುತ್ತೆ, ನೀವು ಬದುಕಿದ್ದೀರಾ ಅಂದರೆ ನಾಳೆ ಇನ್ನೊಂದು ಬರುತ್ತೆ. ನೀವೇ ಹೋದ್ರಿ ಅಂದರೆ ಇನ್ನೇನು ಬರೋಕ್ಕೆ ಸಾಧ್ಯ ಇಲ್ಲ, ಮುಗಿತಲ್ಲಿ ಕತೆ. ಸೊ ದಯಮಾಡಿ ಆರ್ಡರ್ಗಳಿಗೆ ಇಲ್ಲ ಅನ್ನೋದು ಕೂಡ ಕಲ್ತ್ಕೊಳ್ಳಿ. ಯಾರೋ ಬಂದುಬಿಟ್ಟು ಏನೋ ಹೇಳ್ತಾರೆ, ಅವ್ರನ್ನ ನಂಬ್ಕೊಂಡು ನೀವೇನೋ ಮಾಡೋಕ್ಕೆ ಹೋಗ್ತೀರಾ, ದುಡ್ಡು ಕಳ್ಕೊಳ್ತೀರಾ, ಸಮಸ್ಯೆ ಮಾಡ್ಕೋಬೇಕು ಹೋಗ್ಬೇಡಿ. ಹುಷಾರಾಗಿ ನೋಡ್ಕೊಂಡು ಮಾಡಿ, ಆದರೆ ತಿಳ್ಕೊಂಡು ಮಾಡಿ. ಇಲ್ಲ ಅಂದರೆ ಯಾರ್ದಾದ್ರು ಹೆಲ್ಪ್ ತೊಗೊಂಡು ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಏನು ಮಾಡದೆ ಕೂತ್ಕೊಂಡ್ರು ಕೂಡ ನಿಮ್ಗೆ ಲಾಸ್ ಆಗುತ್ತೆ. ಓಕೆ, ಯಾರಿಗೋ ಫ್ರೀಯಾಗಿ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಇಲ್ಲ ಮಾರ್ಕೆಟಿಂಗ್ ನಾನು ಎಕ್ಸ್ಪೋರ್ಟ್ ಮಾಡಿದ್ದೆ, ಕಳೆದೋಯ್ತು ದುಡ್ಡು. ನೀವು ಬುದ್ಧಿವಂತರಿರ್ಬೇಕಷ್ಟೇ. ಓಕೆ, ಟ್ರೇಡ್ ಶೋಸು ಯಾವ್ದು ಅವಶ್ಯಕತೆ ಇದೆ, ಎಲ್ಲಿ ಹೋಗ್ಬೋದು, ಎಲ್ಲಿಗೆ ಹೋದರೆ ನನಗೆ ಬಿಸ್ನೆಸ್ ಬರುತ್ತೆ, ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ಅಡಾಪ್ಷನ್, ಇವತ್ತಿನ ಟೈಮಲ್ಲಿ ಪ್ರಾಪರಾಗಿ CRM ಇಟ್ಕೊಂಡು ಯಾರ ಜೊತೆ ಮಾತಾಡ್ತಿದ್ದೀರಾ, ಏನು ಇಮೇಲ್ಸ್ ಹೋಗ್ತಾ ಇದೆ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಕೊಳ್ಳಿ, ಅದನ್ನೆಲ್ಲ ಲೆಕ್ಕ ಇಟ್ಕೊಳ್ಳಿ. ಆಮೇಲೆ ಏನಿದೆ ಗೌರ್ಮೆಂಟ್ ಸಪೋರ್ಟ್ ಏನಾದರೂ ಇದ್ದರೆ, ಗೌರ್ಮೆಂಟ್ ಸಪೋರ್ಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ರೋಡ್ ಟ್ಯಾಪ್ ಇರ್ಬೋದು, ಕಾಯಿರ್ ಬೋರ್ಡ್ ಇರ್ಬೋದು, ನೀವೇನಾದರೂ ಟ್ರಾವೆಲ್ ಮಾಡಿ ಬಂದರೆ ಅಲ್ಲಿ ಇನ್ಸೆಂಟಿವ್ಸ್ ಇರ್ಬೋದು, ಡೇಟಾಸ್ ಇರ್ಬೋದು, ಇದೆಲ್ಲ ಸಪೋರ್ಟ್ ಸಿಗುತ್ತೆ. ಅದನ್ನೆಲ್ಲ ತೊಗೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ಅದು ಬಿಟ್ಟು ಸರ್ ಗೌರ್ಮೆಂಟ್ ಸಪೋರ್ಟ್ ಆಯಿತು, ನಿಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಇದೆಯಾ? ನಮ್ಮ ಕಡೆಯಿಂದ ಸಪೋರ್ಟ್ ಇದೆ. ಕನ್ಸಲ್ಟೇಷನ್ ಬೇಕಂದರೆ ಸರ್ ಈ ಬಿಸ್ನೆಸ್ನ ಮಾಡ್ಬೇಕು ಅಂದ್ಕೊಂಡಿದ್ದಾನೆ, ಮಾಡಲೇಬೇಡವೋ, ಏನು ರಿಸ್ಕ್ ಇದೆ, ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಏನಿದೆ, ಗ್ರೋತ್ ಏನಿದೆ, ಬರೀ ವ್ಯಾಲಿಡೇಟ್ ಮಾಡೋದಾದರೆ ಈ ಪ್ಲ್ಯಾನ್ ತೊಗೊಳ್ಳಿ. 1 ಗಂಟೆ ಟೈಮಲ್ಲಿ ಕೂತ್ಕೊಂಡು ಮಾತಾಡೋಣ. ಪರ್ಸ್ನಲ್ ಆದರೂ ಆಯಿತು, ಆನ್ಲೈನ್ ಆದರೂ ಆಯಿತು, ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಮಾತಾಡೋಣ. ನಿಮ್ಮ ಪ್ರಾಡಕ್ಟ್ ಏನಿದೆ, ನಿಮ್ಮ ಪ್ಲ್ಯಾನ್ ಏನಿದೆ, ಸರಿ ಆಗುತ್ತೋ ಇಲ್ವೋ, ಎಲ್ಲೆಲ್ಲಿ ಸಮಸ್ಯೆಗಳು ಬರ್ಬೋದು, ಅದೇನಿದೆ ನಾನೆಲ್ಲ ಹೇಳ್ತೇನೆ. ಅದನ್ನು ನೋಡಿಕೊಂಡು ಮುಂದೆ ಡಿಸೈಡ್ ಮಾಡಿಕೊಂಡು ನೀವು ಬಿಸ್ನೆಸ್ಸಿಗೆ ಇಳಿಬೋದು. ಇಲ್ಲ ಸರ್ ನನಗೆ ಒಂದು ಸ್ವಲ್ಪ ಈ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ, ನನಗೆ ಕೆಲಸ ಮಾಡೋದಿದೆ, ನಿಮ್ಮ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಬೇಕು, ನನಗೆ ಕಲಿಸ್ಕೊಡಿ, ನನಗೆ ಹೇಳಿ ನಾನು ಎಲ್ಲಿ ತಪ್ಪು ಮಾಡ್ಬೋದು ಅಂತ ಹೇಳಿ, ಅಥವಾ ನಾನು ಎಲ್ಲಿ ತಪ್ಪು ಮಾಡ್ತೇನೆ ಅಲ್ಲಿ ನಾನು ಕರೆಕ್ಟ್ ಮಾಡಿ, ಅಥವಾ ಎಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ನನಗೆ ಹೆಲ್ಪ್ ಮಾಡಿ. ಪ್ರತಿಯೊಂದು ಏನು ಬೇಕೋ ಅದು ಕೂಡ ಆಪ್ಷನ್ಸ್ ಇದೆ. ಡೇಟಾ ಕೊಡ್ತೇನೆ, ಹೇಗೆ ಕಾಲ್ ಮಾಡಬೇಕು ಹೇಳ್ಕೊಡ್ತೇನೆ, ಸಪ್ಲೈಯರ್ ಜೊತೆ ಏನು ಮಾತಾಡಬೇಕು ಹೇಳ್ಕೊಡ್ತೇನೆ, ಎಲ್ಲದನ್ನು ಹೇಳ್ಕೊಟ್ಟು ನಿಮ್ಮ ಕಂಪ್ಲೀಟ್ 1 ವರ್ಷದವರೆಗೂ ಜೊತೆಗಿರ್ತಾನೆ. ಏನೇ ಸಮಸ್ಯೆ ಇದ್ದರೂ ಕೂಡ ಸಾಲ್ವ್ ಮಾಡ್ತಾ, ಎಲ್ಲ ಕರೆಕ್ಟ್ ಜನ ಜೊತೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾ, ನಿಮ್ಮ ಬಿಸ್ನೆಸ್ಗಳನ್ನ ಎಷ್ಟು ಬೇಕಾದಷ್ಟು ಶಿಪ್ಮೆಂಟ್ಗಳನ್ನ ಕಳಿಸ್ಕೊಡೋಣ, ದುಡ್ಡು ಕರೆಕ್ಟಾಗಿ ತರೋಣ, ಬಿಸ್ನೆಸ್ ಬೆಳೆಸೋಣ. ಆ ಥರ ಇತ್ತು ಅಂದರೆ ಈ ಪ್ಲ್ಯಾನಿಗೆ ಬನ್ನಿ. ಇಲ್ಲ ಸರ್ ಇದು ನೀವು ನನಗೆ ಕಲಿಸ್ಕೊಡೋದು, ನಾನು ಮಾಡೋದು, ನನಗೆ ಮೊದಲೇ ಭಾಷೆ ಬರಲ್ಲ, ನನ್ನ ಸಮಸ್ಯೆ ನನಗಿದೆ, ನನಗೆ ಕಾಯಿಗಳೇ ಆರ್ಗನೈಸ್ ಮಾಡಿಸಲೇ ನಾನು ಬ್ಯುಸಿ ಆಗಿಬಿಡ್ತಾನೆ, ಆ ಥರ ಇತ್ತು ಅಂದರೆ ಕಂಪ್ಲೀಟ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟು ನಮ್ಮ ಟೀಮ್ಗೆ ಕೊಡಿ. ನಮ್ಮ ಟೀಮ್ ಅವರು 19 ಭಾಷೆಯಲ್ಲೂ ಮಾತಾಡ್ತಾರೆ, ಬಾಯರ್ನ ತೊಗೊಂಡು ಬರ್ತಾರೆ, ಡೀಲ್ಗಳು ತೊಗೊಂಡ್ಬರ್ತಾರೆ, ಪೇಮೆಂಟ್ಗಳು ನಿಮ್ಮ ಅಕೌಂಟಿಗೆ ತೊಗೊಂಡು ಬರ್ತಾರೆ, ಎಲ್ಲ ನಿಮ್ಮ ಹೆಸರಲ್ಲೇ ಆಗುತ್ತೆ. ಎಲ್ಲ ಆಪ್ರೇಷನ್ಗಳು ನಾವೇ ನೋಡ್ಕೊಳ್ತೇವೆ. ಕಂಪ್ಲೀಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ 2 ವರ್ಷದವರೆಗೂ ನಮ್ಮದೇ ಜವಾಬ್ದಾರಿ ಇರುತ್ತೆ. ನೀವು ಕ್ವಾಲಿಟಿ, ಕ್ವಾಂಟಿಟಿ, ಪ್ಯಾಕೇಜಿಂಗು ವರ್ಗೂ ನೋಡ್ಕೊಳ್ಳಿ. ಅಲ್ಲಿಂದ ಮೆಟೀರಿಯಲ್ನ ತೊಗೊಂಡೋಗೋದು, ಬಾಯರ್ನ ಕರ್ಕೊಂಡು ಬರೋದು, ಬಾಯರ್ ಕಡೆಯಿಂದ ಪೇಮೆಂಟ್ ತರಿಸ್ಕೊಳ್ಳೋದು, ಫಾಲೋಅಪ್ ಮಾಡೋದು, ಅಕೌಂಟ್ಸು, ಡಾಕ್ಯುಮೆಂಟೇಷನ್ಸ್ ಏನೇ ಇದ್ರೂ ಕೂಡ ಎಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ. ನೀವು ಯಾವುದೇ ಥರದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಸೊ ಈ ಕಂಪ್ಲೀಟ್ ಪ್ಲ್ಯಾನ್ಗಳಿದೆ, ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತು, ಆಫೀಸ್ ನಂಬರ್ ಇಲ್ಲಿ ಕೆಳಗಡೆ ಇದೆ, ಕಾಲ್ ಮಾಡಿ ಕೇಳ್ಕೊಳ್ಳಿ, ಬಂದು ಕೆಲಸ ಮಾಡಿ. ಇಲ್ಲ ನನಗೇನಾದರೂ ಇನ್ನೂ ಸ್ವಲ್ಪ ಹೆಲ್ಪ್ ಬೇಕು, ಇನ್ನೂ ಡೌಟ್ಸ್ ಇದೆ, ಕ್ಲಿಯರ್ ಆಗಿಲ್ಲ, ಕನ್ಸಲ್ಟೇಷನ್ ತೊಗೊಳ್ಳಿ, ಬನ್ನಿ, ಅರ್ಥ ಮಾಡ್ಕೊಳ್ಳಿ. ಮುಂದೆ ಏನಾದರೂ ಯಾವುದೇ ಪ್ಲ್ಯಾನ್ಗಳು ಅಪ್ಗ್ರೇಡ್ ಆದರೆ ಈ ಡಿಸ್ಕೌಂಟ್ ನಿಮ್ಗೆ ಆಟೋಮೆಟಿಕ್ಲಿ ಸಿಕ್ಬಿಡುತ್ತೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಯಾವುದೇ ಸಮಸ್ಯೆಗಳಿದ್ದರೆ ಶುರು ಮಾಡೋಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಶುರು ಮಾಡ್ಬೋದು, ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. ಏನು ಮಾಡೋದಿಲ್ಲ ಅಂದರೆ ಏನು ಮಾಡೋಕ್ಕೆ ಹೋಗ್ಬೇಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.
ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಥವಾ ಬೇರೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಟಿಪ್ಟೂರ್ದವರು, ತುಮಕೂರ್ದವರು, ಚನ್ನರಾಯಪಟ್ಟಣದವರು, ಹಾಸನದವರು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ದಯಮಾಡಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.